श्रीराम जय राम जय जय राम। 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 श्रीराम जय राम। तीर्त्वा मोहार्णवं हत्वा रागद्वेषादिराक्षसान् शांति सीता समायुक्तः आत्मा रामो विराजते। कूजन्तं राम रामेति मधुरं मधुराक्षरम् आरुह्य कविता शाखां वन्दे वाल्मीकिकोकिलं। नमोऽस्तु रामाय सलक्ष्मणाय देव्यै च तस्यै जनकात्मजायै। नमोऽस्तु रुद्रेन्द्रयमानिलेभ्यो नमोऽस्तु ಚಂದ್ರಾರ್ಕಮರುದ್ಗಣೇಭ್ಯಃ. ಕಳೆದ 8 ದಿನಗಳಿಂದ ಮತ್ತು ಇನ್ನೂ ಹಲವರು ಕಳೆದ ಹಲವಾರು ವರ್ಷಗಳಿಂದ ರಾಮಾಯಣದ ಹಲವಾರು ಪ್ರವಚನ ಮಾಲಿಕೆಗಳನ್ನು ಆಸ್ವಾದಿಸಿ ಸುಸಂಸ್ಕೃತಗೊಂಡಿರತಕ್ಕಂತಹ ಎಲ್ಲ ಸಹೃದಯ ಶ್ರೋತೃವೃಂದದವರಿಗೆ ನನ್ನ ಪ್ರಣಾಮಗಳು. ರಾಮಾಯಣ ಇವತ್ತಿನ ವಿಷಯವನ್ನು ಪ್ರಸ್ತಾಪಿಸುವುದಕ್ಕಿಂತ ಮೊದಲು ಒಂದು ಸಣ್ಣ ಘಟನೆ ಪತ್ರಿಕೆಯಲ್ಲಿ ಬಂದಿತ್ತು, ಅದನ್ನು ತಮ್ಮ ಮುಂದೆ ಹೇಳ್ತೇನೆ. ಗಂಡ ಹೆಂಡತಿಯರಿಬ್ಬರು ರೈಲ್ವೆ ಸ್ಟೇಷನ್ನಲ್ಲಿ ರೈಲಿಗಾಗಿ ಕಾಯ್ತಾ ಇದ್ದಾರೆ. ತುಂಬ ರಶ್ ಇದೆ, ಸಾಕಷ್ಟು ಜನ ಹತ್ತುವರಿದ್ದಾರೆ. ಇವರು ಕೂಡ ಕಾಯ್ತಾ ಇದ್ದಾರೆ. ಅಷ್ಟೊತ್ತಿಗೆ ಬಂತು, ಎರಡೂ ಕೈಯಲ್ಲಿ ಕೂಡ ಬ್ಯಾಗ್ ಇತ್ತು. ಅಂತೂ ಕಷ್ಟಪಟ್ಟು ರೈಲನ್ನು ಹತ್ತಿದ್ರು. ಅವರು ಯಜಮಾನ ಹತ್ತಿ ಬಂದು ಮೇಲೆ ನೋಡ್ತಾನೆ, ಸಿಕ್ಕಾಪಟ್ಟೆ ರಶ್ ಇದೆ. ಬಂದು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವನ ಹೆಂಡತಿ ಹತ್ತಲೇ ಇಲ್ಲ, ರೈಲನ್ನು ಹತ್ತಲಿಲ್ಲ. ಈಗ ಅವನಿಗೆ ಸಹಜವಾಗಿ ಒಂದು ರೀತಿ ಟೆನ್ಷನ್ ಪ್ರಾರಂಭ ಆಯಿತು. ಅಲ್ಲೇ ಪಕ್ಕದಲ್ಲೊಬ್ಬರು ತಾತ ಕೂತ್ಕೊಂಡಿದ್ರು, ವಯಸ್ಸಾದರೂ ಕೂತ್ಕೊಂಡಿದ್ರು. ಅವರು ಏನಾಯಿತು ನಿಮಗೆ ಅಂತ ಕೇಳಿದ್ರು. ಇಲ್ಲ ನೋಡಿ, ಹೀಗಾಗೋಯ್ತು, ನಮ್ಮನೆ ಹತ್ತಲೇ ಇಲ್ಲ ನೋಡಿ ಅಂತ. ಆಗ ಆ ಮಹನೀಯರು ಒಂದು ಮಾತನ್ನು ಹೇಳ್ತಾರೆ, ಸ್ವಾಮಿ ನೀವು ರಾಮಾಯಣ ಓದಿದ್ದೀರಾ? ಅಲ್ಲ, ರೈಲ್ ಹತ್ತೋದಕ್ಕೂ ರಾಮಾಯಣ ಓದೋದಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ಆಶ್ಚರ್ಯ ಆಯಿತು. ಇಲ್ಲ, ನಾನು ರಾಮಾಯಣ ಓದಲಿಲ್ಲ. ನೀವು ರಾಮಾಯಣವನ್ನು ಒಂದೊಮ್ಮೆ ಓದಿದ್ದಿದ್ರೆ ಪ್ರಾಯ ಇಂತಹ ಒಂದು ಘಟನೆ ಘಟಿಸ್ತಿರ್ಲಿಲ್ಲ ನಿಮ್ಮ ಬದುಕಿನಲ್ಲಿ ಅಂತ. ಅರ್ಥ ಆಗಲಿಲ್ಲ ಅವರಿಗೆ. ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಾ ಅಂತ ಕೇಳಿದ್ರು. ಯಾಕೆಂದರೆ ಹತ್ಯೆಯಾಗಿದೆ, ಹೋಗ್ತಾ ಇದೆ, ಅದು ಎಕ್ಸ್ಪ್ರೆಸ್ ಮುಂದೆಲ್ಲೋ ಅರಸೀಕೆರೆಯಲ್ಲೆಲ್ಲೋ ನಿಲ್ಲಬೇಕು, ಅಲ್ಲಿವರೆಗೆ ಹೋಗಲೇಬೇಕು. ಅವರು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಿ ರಾಮಾಯಣದಲ್ಲಿ ಸಣ್ಣ ಸಣ್ಣ ಪ್ರಸಂಗಗಳು ಕೂಡ ಎಷ್ಟು ಅದ್ಭುತವಾಗಿದೆ ಅಂಥೇಳಿ ಅದನ್ನು ವಿಸ್ತರಿಸ್ತಾರೆ. ರಾಮ ಗುಹನ ಬಳಿಗೆ ಬಂದಾಗಿದೆ. ಗುಹ ಮರುದಿವಸಕ್ಕೆ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಗಂಗಾ ನದಿಯನ್ನು ಈಚೆ ದಡದಿಂದ ಆಚೆ ದಡಕ್ಕೆ ಕಳಿಸ್ಕೊಡ್ಬೇಕಲ್ಲ, ಅದಕ್ಕೆ ಬೇಕಾದಂತಹ ನಾವೇ ಸಿದ್ಧಪಡಿಸಿ ಆಗಿದೆ. ಲಕ್ಷ್ಮಣ ಬಂದು ಆ ನಾವೆಲ್ಲ ಸರಿಯಾಗಿದೆಯಾ ಅಂತ ನೋಡ್ತಾನೆ. ಅದಾದ ಮೇಲೆ ಮೊದಲು ಸೀತೆಯನ್ನು ಹತ್ತಿಸ್ತಾನೆ, ಅದಾದಮೇಲೆ ಲಕ್ಷ್ಮಣ ಹತ್ತುಕೊಳ್ತಾನೆ, ಅದಾದಮೇಲೆ ರಾಮ ಹತ್ತುತ್ತಾನೆ. ಅಂದರೆ ಆ ಒಬ್ಬ ಯಜಮಾನ, ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವ್ಯಕ್ತಿ ಎಷ್ಟು ದೂರ ಆಲೋಚನೆ ಮಾಡಿರ್ತಾನೆ ಅಂದರೆ ಎಲ್ಲರೂ ಹತ್ತಿದ ಮೇಲೆ ತಾನು ಹತ್ತಬೇಕು ಅನ್ನತಕ್ಕಂಥದ್ದು ಯಜಮಾನನ ಒಂದಿದು. ಒಂದೊಮ್ಮೆ ಈ ಪ್ರಸಂಗ ಅನ್ನತಕ್ಕಂಥದ್ದು ನೀನು ಅದನ್ನು ಓದಿದ್ದಿದ್ದರೆ ಇವತ್ತು ನಿನ್ನ ಹೆಂಡತಿಯನ್ನು ಮೊದಲು ಹತ್ತಿಸ್ಕೊಳ್ತಾ ಇದ್ದೆ, ಆಮೇಲೆ ನೀನು ಹತ್ತಾ ಇದ್ದೆ, ರಾಮಾಯಣವನ್ನು ಓದಬೇಕಣಪ್ಪ ಅಂತ ಅವರು ಹೇಳಿದ್ರಂತೆ. ಅಂದರೆ ನಮ್ಮ ಬದುಕಿಗೆ ಸಣ್ಣ ಸಣ್ಣ ಸಂಗತಿಗಳು, ಆ ಸಣ್ಣ ಸಂಗತಿಗಳು ನಮ್ಮ ಕುಟುಂಬವನ್ನು ಎಷ್ಟು ಚೆನ್ನಾಗಿ ಕಟ್ಟಿಕೊಡ್ತವೆ ಅನ್ನತಕ್ಕಂಥದ್ದನ್ನು ಆರಂಭದ ಒಂದು ಪ್ರಸಂಗದೊಂದಿಗೆ ಇವತ್ತಿನ ಇದನ್ನು ನಾವು ಪ್ರಾರಂಭ ಮಾಡೋಣ. ಸಾಮಾನ್ಯವಾಗಿ ಕುಟುಂಬದ ಒಂದು ಮೌಲ್ಯ ಅಂತ ನಾವು ಹೇಳ್ತೇವೆ. ಇದು ಇವತ್ತಿನ ಪ್ರಸಂಗವೇ ಹಾಗೆ. ಈ ಕುಟುಂಬ ಅಂದರೆ ಏನು ಅಂತ, ಕುಟುಂಬ ಅಂದರೆ ಏನು ಅನ್ನುವಂಥದ್ದೊಂದು. ಸಂಸ್ಕೃತದಲ್ಲಿ ಕುಟುಂಬಕ್ಕೆ ಕುಟುಂಬಯತೆ ಪಾಲಯತಿ ಇತಿ ಕುಟುಂಬ ಅಂದರೆ ಕುಟುಂಬ ಧೃತವು ಎನ್ನತಕ್ಕಂತಹ ಇದರಿಂದ ಧಾತುವಿನಿಂದ ಅದು ಉತ್ಪನ್ನವಾದದ್ದು. ಧೃತವು ಅಂದರೆ ಧಾರಣೆ ಮಾಡುವುದು, ಪೋಷಣೆ ಮಾಡುವುದು ಎನ್ನತಕ್ಕಂಥ ಅರ್ಥವನ್ನು ಅದು ಕೊಡುತ್ತದೆ.
ಕುಟುಂಬ್ಯತೆ ಪಾಲ್ಯತೆ ಸಂಬದ್ಧತೆ ವಾ ಕುಟುಂಬ ಅಂತ. ಕುಟುಂಬಕ್ಕೆ ಅಷ್ಟು ವಿಶಾಲವಾದಂತಹ ಅರ್ಥವನ್ನು ಕೊಡ್ತಾರೆ. ಈ ಕುಟುಂಬದ ಮೌಲ್ಯ ಅಂತ ನಾವು ಹೇಳ್ತೇವಲ್ಲ, ಈ ಕುಟುಂಬ ಮೌಲ್ಯ ಅನ್ನತಕ್ಕಂತಹದ್ದು ಆರಂಭ ಎಲ್ಲಿಂದ ಆಗತ್ತೆ ರಾಮಾಯಣದಲ್ಲಿ ಅಂದರೆ ಆರಂಭದಿಂದಲೇ ಆಗತ್ತೆ. ನಾನು ಕಥೆಯನ್ನು ತುಂಬ ವಿಸ್ತಾರ ಮಾಡೋದಕ್ಕೆ ಹೋಗೋದಿಲ್ಲ, ಕಥಾಭಾಗ ನಮಗೆ ಗೊತ್ತಿದೆ, ಆದರೂ ಸ್ವಲ್ಪ ಅಲ್ಲಿ ಸ್ಪರ್ಶಿಸಲೇಬೇಕಾಗತ್ತೆ. ವಾಲ್ಮೀಕಿ ಮುನಿಗಳು ತನ್ನ ಪರಮ ಶಿಷ್ಯನಾಗಿರ್ತಕ್ಕಂತಹ ಭರದ್ವಾಜ ಮುನಿಯನ್ನು ಕರೆದುಕೊಂಡು ತಮಸಾ ನದಿಗೆ ಎಂದಿನಂತೆ ಸ್ಥಾನಕ್ಕೆ ಹೊರಡ್ತಾರೆ. ಕಥೆ ನಮಗೆ ಗೊತ್ತಿದೆ. ಹೋಗ್ತಾ ಇದ್ದಾಗ ಅಲ್ಲಿ 2 ಕ್ರೌಂಚ ಪಕ್ಷಿಗಳು ಇದ್ದಂತಹ ಅಂತಹ ಸಂದರ್ಭದಲ್ಲಿ ಬೇಟೆಗಾರನೊಬ್ಬ ಬಾಣ ಪ್ರಯೋಗವನ್ನು ಮಾಡ್ತಾನೆ. ಗಂಡು ಪಕ್ಷಿ ಅನ್ನತಕ್ಕಂಥದ್ದು ಸಾಯ್ತದೆ. ಇದು ನಮಗೆ ಗೊತ್ತಿದೆ. ತಸ್ಮಾತ್ ಮಿಥುನಾದೇಕಂ ಪುಮಾಂಸಂ ಪಾಪನಿಶ್ಚಯ ಜಘಾನ ವೈರನಿಲಯ ನಿಷಾದಸ್ತಸ್ಯ ಪಶ್ಯತಃ. ನೋಡ್ತಾ ಇದ್ದ ಹಾಗೆಯೇ ಅಲ್ಲಿರತಕ್ಕಂತಹ ಒಂದು ಗಂಡು ಪಕ್ಷಿಯನ್ನು ಕೆಳಗಡೆ ಅವನು ಸಾಯಿಸಿ ಬಿಡ್ತಾನೆ ಬಾಣವನ್ನು ಪ್ರಯೋಗ ಮಾಡಿ ಅಂತ. ಕನ್ನಡದಲ್ಲಿ ನಾವು ಗಂಡು ಪಕ್ಷಿ ಹೆಣ್ಣು ಪಕ್ಷಿ ಅಂತ ಅಷ್ಟು ಹೇಳ್ತೇವೆ. ಆದರೆ ವಾಲ್ಮೀಕಿ ಮಹರ್ಷಿಗಳು ಹಾಗೆ ಹೇಳೋದಿಲ್ಲ. ಅವರೇನು ಹೇಳ್ತಾರೆ ಅಂದರೆ ಅದು ಗಂಡ ಪಕ್ಷಿ, ಹೆಣ್ಣು ಹೆಂಡತಿ ಪಕ್ಷಿ ಅಂತ. ಅಂದರೆ ಅದು ಒಂದು ಕುಟುಂಬ, ಅದು ಗಂಡ ಹೆಂಡತಿಯರು ಅಂತ. ಗಂಡ ಹೆಂಡತಿಯರಿಬ್ಬರು ಕೂಡ ಅತ್ಯಂತ ಸಂತೋಷದಿಂದ ಸಂಸಾರದ ಆನಂದವನ್ನು ಸವಿತಾ ಇರುವಂತಹ ಸಂದರ್ಭದಲ್ಲಿ ಇಂತಹದೊಂದು ಘಟನೆ ಘಟಿಸಿತು ಅಂತ. ಸಾಮಾನ್ಯವಾಗಿ ರಾಮಾಯಣವನ್ನು ಎಲ್ಲೋ ಅಲ್ಪ ಸ್ವಲ್ಪ ಓದಿಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದರೆ, ವಾಲ್ಮೀಕಿ ಮುನಿಗಳು ಆ ಬೇಟೆಗಾರನಿಗೆ ಆ ರೀತಿಯಾದಂತಹ ಒಂದು ಶಾಪವನ್ನು ಕೊಟ್ಟದ್ದು ಸರಿಯೇ ಅಂತ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ರಾಮಾಯಣದ ಬಗ್ಗೆ ಹೇಳತಕ್ಕಂಥವರು ಈ ರೀತಿಯಾಗಿ ಆರಂಭದಿಂದಲೇ ಶುರು ಮಾಡ್ತಾ ಹೋಗ್ತಾರೆ. ಒಬ್ಬ ಬೇಟೆಗಾರ ತನಗೆ ಆಹಾರವಾಗಿರ್ತಕ್ಕಂತಹ ಆಹಾರವನ್ನು ಹುಡುಕಿಕೊಂಡು ಹೋಗುವಂತಹದ್ದು ಇದು ಪ್ರಕೃತಿ ಸಹಜವಾಗಿರ್ತಕ್ಕಂತಹ ಒಂದು ನಿಯಮ. ಕಾಡಿನಲ್ಲಿ ಹುಲಿ ತನಗೆ ಆಹಾರವಾಗಿರ್ತಕ್ಕಂಥ ಜಿಂಕೆನ ಹೋಗುತ್ತೆ, ಹಿಡ್ಕೊಳ್ತದೆ, ತಿಂತದೆ, ವಿಶೇಷ ಏನಿಲ್ಲ. ಒಬ್ಬ ಬೇಟೆಗಾರ ತನಗೆ ಆಹಾರವಾಗಿರ್ತಕ್ಕಂತಹ ಪಕ್ಷಿ ಅಥವಾ ಇನ್ನಿತರ ಪ್ರಾಣಿಗಳನ್ನ ಸಾಯಿಸ್ತಾನೆ. ಹಾಗಾದರೆ ಅವನು ತನಗೆ ಬೇಕಾದ ಆಹಾರವನ್ನು ಸಾಯಿಸೋದ್ರಲ್ಲಿ ಅವನಿಗೆಷ್ಟು ಸ್ವಾತಂತ್ರ್ಯ ಇದೆಯೋ ಆ ಸ್ವಾತಂತ್ರ್ಯಕ್ಕೆ ಮನ್ನಣೆಯನ್ನು ಕೊಡಬೇಕಾಗಿತ್ತಲ್ಲ ಅನ್ನತಕ್ಕಂಥದ್ದೊಂದು ಬರುತ್ತೆ. ಆದರೆ ವಾಲ್ಮೀಕಿ ಮುನಿಗಳು ಎಷ್ಟು ದೂರದರ್ಶಿತ್ವ ಇರುತ್ತು ಅಂತಂದರೆ, ಆ ರಾಮಾಯಣದಲ್ಲಿ ಅವರು ಹೇಳ್ತಾರೆ ಏನು, ತಂ ಶೋಣಿತ ಪರೀತಾಂಗಂ ಚೇಷ್ಟಮಾನಂ ಮಹೀತಲೆ ಭಾರ್ಯಾತು ನಿಹತಂ ದೃಷ್ಟ್ವಾ ರುರಾವ ಕರುಣಾಂಗಿರಂ ವಿಯುಕ್ತ ಪತಿನಾಥೇನ ದ್ವಿಜೇನ ಸಹಚಾರಿಣ. ನಾವು ಹೆಣ್ಣು ಪಕ್ಷಿ ಗಂಡು ಪಕ್ಷಿ ಅಷ್ಟು ಮಾತ್ರ ಹೇಳ್ತೇವೆ. ವಾಲ್ಮೀಕಿ ಮುನಿಗಳು ಅದು ಹೆಣ್ಣು ಪಕ್ಷಿ ಗಂಡು ಪಕ್ಷಿ ಅಷ್ಟೇ ಅಲ್ಲ, ಅದು ಗಂಡ ಹೆಂಡತಿಯರು ಇರುವರು ಅಂತ. ಒಂದು ಗಂಡ ಹೆಂಡತಿಯರು ಇರುವರು ಅತ್ಯಂತ ಸುಖವಾಗಿ ಸಂತೋಷವಾಗಿದ್ದ ಸಂದರ್ಭದಲ್ಲಿ ಅವರಿರುವರನ್ನು ಬೇರ್ಪಡಿಸತಕ್ಕಂಥದ್ದು ಈ ಸಮಾಜದಲ್ಲಿ ಎಂದಿಗೂ ಕೂಡ ಆಗಬಾರದು ಎನ್ನುವುದು ಆದಿಕಾವ್ಯದ ಆದಿಯ ಭಾಗ. ನೋಡಿ, ಅಲ್ಲಿಂದಲೇ ಪ್ರಾರಂಭ ಆಗತ್ತೆ. ಯಾರು ಒಂದು ಒಳ್ಳೆಯ ಕುಟುಂಬವನ್ನು ಬೇರ್ಪಡಿಸತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೋ ಅಂಥವರಿಗೆ ಈ ಸಮಾಜದಲ್ಲಿ ಎಂದಿಗೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಸುಖ ಅವರಿಗೆ ಸಿಗಬಾರ್ದು, ಲಭಿಸಬಾರ್ದು. ಇದು ವಾಲ್ಮೀಕಿ ಮುನಿಗಳು ಅವನಿಗೆ ಕೊಟ್ಟಿರ್ತಕ್ಕಂತಹ ಶಾಪ. ಅಲ್ಲಿಂದ ನಮ್ಮ ಕಥೆ ಅನ್ನತಕ್ಕಂಥದ್ದು ಪ್ರಾರಂಭ ಆಗತ್ತೆ. ಯಾವುದು? ಈ ಮೌಲ್ಯಗಳಿಗೆ ಸಂಬಂಧಪಟ್ಟಂಥದ್ದು. ರಾಮಾಯಣದಲ್ಲಿ ಪ್ರಮುಖವಾಗಿ ನಾವು 3 ಕುಟುಂಬಗಳನ್ನ ಕಾಣ್ತೇವೆ, ನಮಗೆಲ್ಲ ಗೊತ್ತಿದೆ. ಒಂದು ಮಾನವೀಯ ಕುಟುಂಬ, ಮನುಷ್ಯ ಸಹಜವಾದ ಕುಟುಂಬ. ಎರಡನೇದು ಪಶು ಸದೃಶವಾದ, ಪಶುವಿಗೆ ಸಂಬಂಧಪಟ್ಟಂತಹ ಕುಟುಂಬ. ಮೂರನೇದು ರಾಕ್ಷಸ ಕುಟುಂಬ. ಈ 3 ಕುಟುಂಬಗಳಲ್ಲಿ ಎಂತಹದ್ದೊಂದು ವಿಶೇಷತೆ ಇದೆ ಗಮನಿಸ್ಕೊಳ್ಳೋಣ. ನಮಗೆ ರಾಮನಿಗೆ ಸಂಬಂಧಪಟ್ಟ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಕುಟುಂಬದ ಬಗ್ಗೆ ನಾವು ಮತ್ತೆ ವಿಸ್ತಾರವಾಗಿ ನಾವು ನೋಡ್ತಾ ಹೋಗೋಣ. ಒಂದು ಕುಟುಂಬದಲ್ಲಿ ನಾವು ನಮ್ಮ ಕುಟುಂಬವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ತೇವೆಯೋ ಹಾಗೆ ಇನ್ನಿತರರ ಕುಟುಂಬದಲ್ಲಿ ನಾವು ಮೂಗನ್ನು ತೋರಿಸಬಾರ್ದು. ಇದು ನಮಗೆ ಗೊತ್ತಿದೆ. ಎರಡನೇದು, ಯಾರಾದರೂ ಒಬ್ಬರು ನಮ್ಮ ಕುಟುಂಬದ ಬಗ್ಗೆ ರಕ್ಷಣೆ ಮಾಡೋದಕ್ಕೋಸ್ಕರ ನಮ್ಮನ್ನು ಆಶ್ರಯಿಸಿದರೆ, ನಮ್ಮನ್ನು ಬಂದು ಕೇಳಿಕೊಂಡ್ರೆ ಅವರನ್ನು ರಕ್ಷಣೆ ಮಾಡಬೇಕಾದದ್ದು ಕೂಡ ಅದು ನಮ್ಮ ಕರ್ತವ್ಯವಾಗಿ ಪರಿಣಮಿಸುತ್ತೆ ಅಂತ ರಾಮಾಯಣ ಹೇಳುತ್ತೆ. ಅದಕ್ಕೇನೆ ನೋಡಿ, ವಾಲಿ ಸುಗ್ರೀವರ ಕುಟುಂಬ ಅದು ಪಶು ಕುಟುಂಬ. ಅವರದ್ದೇ ಆದಂತಹ ಒಂದಷ್ಟು ಸಂಸ್ಕಾರ ಸಭ್ಯತೆಗಳು ಅದು ಅವರಿಗೆ ಸಂಬಂಧಪಟ್ಟದ್ದಿದೆ.
ಆದರೆ ಯಾವಾಗ ಸುಗ್ರೀವ ರಾಮನ ಬಳಿಗೆ ಬಂದು ತನ್ನ ಮನದಾಳವನ್ನು, ತನ್ನ ಸಂಕಷ್ಟಗಳನ್ನು ಹೇಳಿಕೊಂಡು ತನ್ನ ಕುಟುಂಬವನ್ನು ರಕ್ಷಿಸಬೇಕು ಅಂತ ಮತ್ತೆ ಮತ್ತೆ ಕೇಳ್ಕೊಳ್ತಾನೋ, ಅಂತಹ ಸಂದರ್ಭದಲ್ಲಿ ರಾಮ ಆ ಕುಟುಂಬದಲ್ಲಿ ಪ್ರವೇಶ ಮಾಡ್ತಾನೆ. ಅಲ್ಲಿವರೆಗೂ ಪ್ರವೇಶವನ್ನು ಮಾಡೋದಿಲ್ಲ. ಇದು ಒಂದು. ಎರಡನೆಯದು, ರಾಮನೂ ಕೂಡ ನೇರವಾಗಿ ವಾಲಿಗೆ ಬಾಣವನ್ನು ಪ್ರಯೋಗ ಮಾಡೋದಿಲ್ಲ. ರಾಮಾಯಣ ಓದಿದ್ರೆ ಗೊತ್ತಾಗತ್ತೆ. ವಾಲಿ ಸುಗ್ರೀವರಿಗೆ ಯುದ್ಧ ಪ್ರಾರಂಭ ಆಗತ್ತೆ. ಅವನು ನೋಡ್ತಾ ಇರ್ತಾನೆ. ಅಪ್ಪಿತಪ್ಪಿಯೂ ಕೂಡ ಅವನು ವಾಲಿ ಮೇಲೆ ಬಾಣವನ್ನು ಪ್ರಯೋಗ ಮಾಡೋದಿಲ್ಲ. ಪೆಟ್ಟನ್ನು ತಿಂದಂತಹ ಸುಗ್ರೀವ ಓಡೋಡಿ ಬರ್ತಾನೆ. ಅಲ್ಲಪ್ಪ ರಾಮ, ನನಗೆ ನೀನು ವಚನವನ್ನು ಕೊಟ್ಟಿದ್ದೆ, ವಾಲಿನ ಸಾಯಿಸ್ತೇನೆ, ನನಗೆ ಒಂದು ಇದನ್ನು ಕೊಡ್ತೇನೆ ಅಂತ ಹೇಳಿದ್ಯಲ್ಲ, ಆದರೆ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತಾನೆ. ವಾಸ್ತವಿಕವಾಗಿ ವಿಮರ್ಶಕರು ಏನು ಹೇಳ್ತಾರೆ ಅಂತಂದರೆ, ಒಂದು ಅವಕಾಶವನ್ನು ವಾಲಿಗೆ ಕೊಡಬೇಕು. ಅವರ ಕುಟುಂಬದಲ್ಲಿ ನಾನು ಮೂಗು ತೂರಿಸಬಾರ್ದು. ಒಂದೊಮ್ಮೆ ಕೊಟ್ಟ ಅವಕಾಶವನ್ನು ಆತ ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂತ ಆದರೆ ಕೊನೆಯದಾಗಿ ನಾನು ಪ್ರವೇಶ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ತದನಂತರದಲ್ಲಿ ಅವನನ್ನು ಸಮಾಧಾನಪಡಿಸಿ ಆಮೇಲೆ ಅವನು ವಾಲಿ ಮೇಲೆ ಬಾಣವನ್ನು ಪ್ರಯೋಗ ಮಾಡ್ತಾನೆ. ಇದು ನಾವು ಇನ್ನೊಬ್ಬರ ಕುಟುಂಬವನ್ನು ರಕ್ಷಿಸಬೇಕಾದ ಪ್ರಸಂಗ ಬಂದಾಗ ನಮ್ಮ ಪಾತ್ರವನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ರಾಮಾಯಣ ತೋರಿಸ್ಕೊಡತ್ತೆ. ಇನ್ನು ಮೂರನೇದು ನಮಗೆ ಗೊತ್ತೇ ಇದೆ. ಇತರರ ಕುಟುಂಬದಲ್ಲಿ ಮೂಗನ್ನು ತೋರಿಸಿದರೆ ನಾವು ಮೂಗನ್ನು ಕಳ್ಕೊಳ್ತೇವೆ. ಶೂರ್ಪಣಖಾ ಪ್ರಸಂಗ ನಮಗೆ ಗೊತ್ತಿದೆ. ರಾಮ ಲಕ್ಷ್ಮಣ ಸೀತೆಯರು ಅತ್ಯಂತ ಅನ್ಯೋನ್ಯವಾಗಿದ್ದ ಸಂದರ್ಭದಲ್ಲಿ ಶೂರ್ಪಣಖಾ ಮಧ್ಯದಲ್ಲಿ ಪ್ರವೇಶವನ್ನು ಮಾಡ್ತಾಳೆ. ಕೊನೆಗೆ ತನ್ನ ಮೂಗನ್ನು ಕತ್ತರಿಸಿಕೊಂಡು ಹೋಗ್ತಾಳೆ. ಅಷ್ಟು ಮಾತ್ರವಲ್ಲ, ಇಡೀ ರಾವಣನ ಆ ಕುಟುಂಬ ಇದೆಲ್ಲ, ಕುಟುಂಬದ ನಾಶಕ್ಕೆ ಇದೇ ಶೂರ್ಪಣಖಾ ಮುಂದೆ ಕಾರಣೀಕರ್ತಲಾಗ್ತಾಳೆ. ಯಾಕೆಂದರೆ ರಾವಣನೂ ಕೂಡ ಮತ್ತೆ ಮುಂದೆ ರಾಮ ಸೀತೆಯರ ಈ ಕುಟುಂಬದಲ್ಲಿ ಮೂಗನ್ನು ತೂರಿಸಿದ ಕಾರಣಕ್ಕಾಗಿ ರಾವಣನ ನಾಶವಾಗತ್ತೆ ಅಂತ. ಅಂದರೆ ಕುಟುಂಬದಲ್ಲಿ ನಾವು ಹೇಗಿರಬೇಕು, ಹೇಗೆ ಇರಬಾರದು ಎನ್ನುವುದನ್ನು ಇಡೀ ರಾಮಾಯಣ ನಮಗೆ ಕಟ್ಟಿಕೊಡ್ತದೆ ಅಂತ. ಇನ್ನು ನಾವು ಕುಟುಂಬದ ಬಗ್ಗೆ ಹೇಳುವಾಗ, ಈಗ ರಾಮ ಅವನದು ವಸುಧೈವ ಕುಟುಂಬಕ್ಕೆ, ನಮ್ಮದೆಲ್ಲ ಒಂದು ಕುಟುಂಬ ಇದೆ. ನಮ್ಮ ಕುಟುಂಬಕ್ಕೆ ಒಂದು ಸೀಮಿತವಾದಂಥ ಒಂದು ಪರಿಧಿ, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ, ಇಷ್ಟೇ ಒಂದು ಕುಟುಂಬ ಅಂತ ಅಂದ್ಕೊಳ್ತೀವಿ. ಆದರೆ ರಾಮನ ಕುಟುಂಬ ಹಾಗಲ್ಲ. ರಾಮನ ಕುಟುಂಬ ಹೇಗೆಂದರೆ ಅದು ವಸುಧೈವ ಕುಟುಂಬಕಂ ಅಂತ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಮತ್ತೆ ಮುಂದುವರೆದು ಹೇಳ್ತಾರೆ, ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಕುರ್ಯಾದ್ ಹರಿರ್ಮಂಗಲಂ. ಅವನು 3 ಲೋಕವು ಕೂಡ ಅವನಿಗೆ ಕುಟುಂಬವಾಗಿ ಪರಿಣಮಿಸಿತ್ತು ಅಂತ. ರಾಮಾಯಣದಲ್ಲಿ ರಾಮ ಕೇವಲ ಮನುಷ್ಯ ವರ್ಗದವರನ್ನು ಮಾತ್ರ ಪ್ರೀತಿ ಮಾಡಿದ್ದಲ್ಲ, ಪಶು ಪಕ್ಷಿ ಪ್ರಾಣಿಗಳನ್ನು ಕೂಡ ಪ್ರೀತಿ ಮಾಡಿದ್ದ ಅನ್ನೋದನ್ನು ನಾವು ರಾಮಾಯಣದಲ್ಲಿ ಕಾಣ್ತೇವೆ. ಆದ್ದರಿಂದಲೇ ಅವನ ಕುಟುಂಬ ಇರತಕ್ಕಂಥದ್ದು ಅತ್ಯಂತ ವಿಸ್ತೃತವಾಗಿರ್ತಕ್ಕಂತಹ ಒಂದು ಕುಟುಂಬ ಅಂತ. ಈ ಕುಟುಂಬದಲ್ಲಿ ಪ್ರಮುಖವಾಗಿ ಬರತಕ್ಕಂಥದ್ದು ಯಾವುದು ಅಂದರೆ ಪೋಷ್ಯ ಪೋಷಕ ಭಾವ. ಪೋಷ್ಯ ಪೋಷಕ ಭಾವ ಅಂದರೆ ಗಂಡ ಹೆಂಡತಿಯನ್ನು ಪೋಷಿಸಬೇಕು, ಹೆಂಡತಿ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಯಾರೋ ಒಬ್ಬರು ನೋಡ್ಕೊಳ್ತಾರೆ, ಇನ್ನು ಉಳಿದವ್ರು ನೋಡ್ಕೊಳ್ಳೋದೇ ಇಲ್ಲ ಅಂತಂದರೆ ಅದು ಕುಟುಂಬ ಅನಿಸೋದಿಲ್ಲ, ಅಥವಾ ಅದು ಕುಟುಂಬ ಎನ್ನತಕ್ಕಂಥದ್ದು ಅಷ್ಟೊಂದು ಗಟ್ಟಿಯಾದಂಥ ಕುಟುಂಬ ಅಂತ ಆಗೋದೇ ಇಲ್ಲ. ನೋಡಿ, ಒಂದು ಸುಭಾಷಿತ ಇದೆ. ಏನು ಸುಭಾಷಿತ ಅಂದರೆ, ನಿರ್ವನಂ ವಧ್ಯತೆ ವ್ಯಾಘ್ರಃ ನಿರ್ವ್ಯಾಘ್ರಂ ಛಿದ್ಯತೆ ವನಂ. ಸುಭಾಷಿತ ಇದೆ. ಏನು ಸುಭಾಷಿತ ಹೇಳುತ್ತೆ ಅಂತಂದರೆ, ಕಾಡಿನಲ್ಲಿ, ಒಂದು ದೊಡ್ಡ ಕಾಡಿನಲ್ಲಿ ಯಾವುದೇ ಹಿಂಸ್ರ ಪ್ರಾಣಿಗಳು ಇಲ್ಲ. ವ್ಯಾಘ್ರ ಅಂದರೆ ಹುಲಿ, ಅಂದರೆ ಹಿಂಸ್ರ ಪ್ರಾಣಿಗಳು ಅಂತ ಅಂದ್ಕೊಳ್ಳೋಣ. ಯಾವ ಕಾಡಿನಲ್ಲಿ ಹಿಂಸ್ರ ಪ್ರಾಣಿಗಳು ಇರೋದೇ ಇಲ್ವೋ ಆ ಕಾಡನ್ನು ಬಹಳ ಬೇಗ ನಾಶ ಮಾಡ್ತಾರೆ. ಯಾಕೆಂದರೆ ಅದನ್ನು ರಕ್ಷಣೆ ಮಾಡತಕ್ಕಂಥದ್ದು ಹಿಂಸ್ರ ಪ್ರಾಣಿಗಳಾದದ್ರಿಂದಾಗಿ ಮನುಷ್ಯ ಮಾತ್ರದವರು ಅಲ್ಲಿ ಪ್ರವೇಶವನ್ನು ಮಾಡ್ತಿರಲಿಲ್ಲ. ಆ ಕಾರಣಕ್ಕಾಗಿ ಕಾಡನ್ನು ಬಹಳ ಬೇಗ ಕಡಿತಾರೆ, ಹಾಳಾಗಿ ಹೋಗುತ್ತೆ. ಒಂದೊಮ್ಮೆ ಕಾಡೇ ಇಲ್ಲ ಅಂತ ಆದರೆ ಅಲ್ಲಿ ಈ ಹಿಂಸ್ರ ಪ್ರಾಣಿಗಳು ಇರೋದಕ್ಕೂ ಕೂಡ ಆಗೋದೇ ಇಲ್ಲ. ಅಂದರೆ ತಾತ್ಪರ್ಯ ಏನು ಅಂತಂದರೆ, ಪೋಷ್ಯ ಪೋಷಕ ಭಾವವನ್ನು ನಾವಿಲ್ಲಿ ಕಾಣ್ತೇವೆ. ಕಾಡು ಎಲ್ಲ ಹಿಂಸ್ರ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತದೆ, ಈ ಎಲ್ಲ ಹಿಂಸ್ರ ಪ್ರಾಣಿಗಳು ಕಾಡನ್ನು ರಕ್ಷಣೆ ಮಾಡ್ತವೆ. ಪರಸ್ಪರಂ ಭಾವಯಂತಹ ಅನ್ನುವ ಆ ಮಾತಿಗೆ ಅನುಗುಣವಾಗಿ ಇದೆರಡೂ ಕೂಡ ಹೀಗೆ ನಡ್ಕೊಂಡು ಹೋಗುತ್ತೆ. ನಮ್ಮ ಕುಟುಂಬವೂ ಕೂಡ ಪೋಷ್ಯ ಪೋಷಕ ಭಾವದೊಂದಿಗೇ ಕ್ರಮಿಸಬೇಕು ಎನ್ನುವುದನ್ನು ನಮಗೆ ರಾಮಾಯಣ ಹೇಳ್ಕೊಡ್ತಾ ಹೋಗುತ್ತೆ. ನಮ್ಮ ರಾಮಾಯಣದ ಈ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಷಯ ಬಂದಾಗ ನಮಗೆ ಕುಟುಂಬದಲ್ಲಿ ಒಂದಷ್ಟು ಸಂಗತಿಗಳು, ಯಾವುದೆಲ್ಲ ಸಂಗತಿಗಳು ಅಂದರೆ, ಒಂದು, ಕುಟುಂಬದಲ್ಲಿ ಪರಸ್ಪರ ನಂಬಿಕೆ ಇರಬೇಕು. ರಾಮಾಯಣ ಹೇಳುವಂತಹ ಮಾತು ಪರಸ್ಪರ ನಂಬಿಕೆ. ಪರಸ್ಪರ ನಂಬಿಕೆ ಅಂದರೆ ಏನು ಅಂದರೆ, ಗಂಡ ಹೆಂಡತಿ ಪರಸ್ಪರ ನಂಬಬೇಕು, ಮಕ್ಕಳನ್ನು ನಂಬಬೇಕು,
ಹೀಗೆ ಪರಸ್ಪರ ನಂಬಿಕೆ ಇರಬೇಕು. ಎರಡನೇದು, ಮನೆಯ ಸದಸ್ಯರೆಲ್ಲರೂ ಕೂಡ ಎಲ್ಲ ಸದಸ್ಯರ ಮನಸ್ಸನ್ನು ಸರಿಯಾಗಿ ಅರ್ಥೈಸಿಕೊಂಡಿರಬೇಕು. ಅವರ ಸ್ವಭಾವಗಳು, ಗುಣ ಸ್ವಭಾವಗಳು ನನಗೆ ಅರ್ಥ ಆಗಿರಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರ ಗುಣ ಸ್ವಭಾವಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡಿರಬೇಕು. ಯಾಕೆ ಅಂದರೆ ಒಂದು ಮನೆಯಲ್ಲಿ 4 ಜನವೋ 6 ಜನವೋ ಇದ್ದಾರೆ ಅಂದರೆ 6 ಜನರ ಗುಣ ಸ್ವಭಾವ ಒಂದೇ ರೀತಿ ಇರುತ್ತೆ ಅಂತ ಅರ್ಥ ಅಲ್ಲ. ಅದನ್ನು ಅರ್ಥೈಸಿಕೊಂಡಿರಬೇಕು. ಮೂರನೇದು, ಕುಟುಂಬದಲ್ಲಿ ತ್ಯಾಗ ಮನೋಭಾವ ಎನ್ನತಕ್ಕಂಥದ್ದು ಹೆಚ್ಚಾಗ್ತಾ ಹೋಗಬೇಕು. ಇರುತ್ತೆ, ಅದು ಹೆಚ್ಚಾಗ್ತಾ ಹೋಗಬೇಕು. 4ನೇದು, ಕುಟುಂಬದಲ್ಲಿ ಅಸೂಯೆ ಮತ್ಸರಗಳಿಗೆ ಅವಕಾಶವನ್ನು ಎಂದಿಗೂ ಕೂಡ ನಾವು ಕೊಡಬಾರದು. 5ನೇದು, ಗುರು ಹಿರಿಯರನ್ನು ನಾವು ಅತ್ಯಂತ ಗೌರವದಿಂದ ಆದರದಿಂದ ಕಾಣಬೇಕು ಅನ್ನೋದನ್ನು ನಾವು ನಮ್ಮ ಮಕ್ಕಳುಗಳಿಗೆ ತೋರಿಸಿಕೊಡ್ತಾ ಹೊರಬೇಕು. ತಂದೆ ತಾಯರು ತಮ್ಮ ತಂದೆ ತಾಯರನ್ನ ಚೆನ್ನಾಗಿ ಗೌರವದಿಂದ ಕಾಣ್ತಾ ಹೋದರೆ ಆ ಮಕ್ಕಳು ಕೂಡ ಅವರನ್ನು ಅದೇ ರೀತಿ ಕಾಣ್ತಾ ಹೋಗ್ತಾರೆ. ಈ ಎಲ್ಲ ಸಂಗತಿಗಳನ್ನು ನಾವು ಈ ಕುಟುಂಬದ ಮೌಲ್ಯಗಳಲ್ಲಿ ನಾವು ಕಾಣ್ತಾ ಹೋಗ್ಬೋದು. ದಶರಥನಿಗೆ ಬಹಳ ಕಾಲ ಸಂತತಿ ಇರಲಿಲ್ಲ. ಮಕ್ಕಳು ಇಲ್ಲದೇ ಇರುವ ಕಾರಣಕ್ಕಾಗಿ ದಶರಥ, ನಮಗೆ ಗೊತ್ತಿದೆ, ಅವರಿಗೆ ಹಿರಿಯರೆಲ್ಲರೂ ಕೂಡ ಸೇರಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವುದಕ್ಕಾಗಿ ಹೇಳ್ತಾರೆ. ಆ ಎಲ್ಲ ಗುರುಗಳ ಆದೇಶದಂತೆ ಪುತ್ರಕಾಮೇಷ್ಟಿ ಯಾಗವನ್ನು ಅವನು ಮಾಡ್ತಾನೆ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಾಗ ಆ ಯಜ್ಞದ ಒಂದು ಇದರಿಂದ ಯಜ್ಞೇಶ್ವರನ ಮಧ್ಯಭಾಗದಿಂದ ಪ್ರಾದುರ್ಭೂತನಾಗಿರ್ತಕ್ಕಂತಹ ಪ್ರಾಜಾಪತಿ ಏನು ಮಾಡ್ತಾನೆ ಅಂದರೆ ಒಂದು ಚಿನ್ನದಿಂದ ಕೂಡಿರ್ತಕ್ಕಂಥ ಒಂದು ಪಾತ್ರೆ, ಆ ಪಾತ್ರೆಯಲ್ಲಿ ಪಾಯಸದ ಒಂದು ಪಾತ್ರೆಯನ್ನು ಕರುಣಿಸಿಕೊಡ್ತಾನೆ. ಇದು ನಮಗೆ ಗೊತ್ತಿದೆ. ದಶರಥ ಭಾಳ ಸಂತೋಷ ಆಗತ್ತೆ ಅವನಿಗೆ. ಅವನು ತಲೆ ಮೇಲೆ ಹೊತ್ತುಕೊಂಡು ಸಂಭ್ರಮ ಪಡ್ತಾನೆ. ಯಾಕೆ ಅಂದರೆ ಸಾವಿರ ವರ್ಷಗಳ ಒಂದು ತಪಸ್ಸು. ಅವನು ಸಾವಿರಾರು ವರ್ಷ ಇದ್ದವನು ದಶರಥ. ಅವನಿಗೆ ಪುತ್ರ ಪ್ರಾಪ್ತಿ, ಸಂತಾನ ಪ್ರಾಪ್ತಿ ಅನ್ನತಕ್ಕಂಥದ್ದು ಆಗದೇ ಇದ್ದ ಕಾರಣಕ್ಕಾಗಿ ಬಹಳ ದುಃಖಿತನಾಗಿದ್ದ. ಹಾಗಾಗಿ ತನಗೆ ಈ ಮಕ್ಕಳನ್ನು ಪಡೆಯೋದಕ್ಕೋಸ್ಕರವೇ ಕೊಟ್ಟಿರ್ತಕ್ಕಂತಹ ಅಮೃತ ತುಲ್ಯವಾಗಿರ್ತಕ್ಕಂತಹ ಪಾಯಸ ಇದು ಲಭಿಸಿತು ಅನ್ನುವ ಕಾರಣಕ್ಕಾಗಿ ಬಹಳ ಸಂತೋಷವನ್ನು ಹೊಂದುತ್ತಾನೆ. ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಬಭೂವ ಪರಮಪ್ರೀತಃ ಪ್ರಾಪ್ಯ ವಿತ್ತಂ ವಿವಾಧನಃ. ಒಂದೇ ಒಂದು ವಾಕ್ಯದಲ್ಲಿ ಹೇಳಿಬಿಡ್ತಾರೆ. ರಾಮಾಯಣದಲ್ಲಿ ಎಷ್ಟು ಸೂಕ್ಷ್ಮ ಸಂಗತಿಗಳನ್ನು ಹೇಗೆ ವಿಸ್ತಾರ ಮಾಡಬೇಕು ಹಾಗೆ ವಿಸ್ತಾರ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಸಣ್ಣ ಸಣ್ಣ ವಾಕ್ಯ ಒಂದೊಂದು ಶಬ್ದಗಳಲ್ಲಿ ಹೇಳಿಬಿಡ್ತಾರೆ. ಕೆಲವನ್ನ ಹೇಳೋದಿಲ್ಲ, ಮೌನವಾಗಿ ಬಿಡ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ನಮ್ಗೆ ಹೇಗೆ ಬೇಕು ನಾವು ಹಾಗೆ ಅರ್ಥ ಮಾಡ್ಕೋಬೋದು. ಅಲ್ಲಿ ಹೇಳ್ತಾರೆ ಏನಂತ, ಅವನು ಎಷ್ಟು ಸಂತೋಷಪಟ್ಟ ಅಂತಂದರೆ ಒಂದೇ ಒಂದು ವಾಕ್ಯ. ಅವನು ಯಾರು ಒಬ್ಬ ನಿರ್ಧನಿಕನಾಗಿದ್ನೋ, ಸಂಪತ್ತು ಕಂಡೇ ಇಲ್ವೋ ಬದುಕಿನಲ್ಲಿ, ಅಂಥವನಿಗೆ ಅಕಸ್ಮಾತ್ತಾಗಿ ಸಂಪತ್ತು ಅನ್ನತಕ್ಕಂಥ ಸಿಕ್ಕಿಬಿಡ್ತು ಅಂತಂದರೆ ಅವನು ಎಷ್ಟು ಸಂಭ್ರಮ ಪಡ್ಬೋದು, ಸಂತೋಷವನ್ನು ಹೊಂದಬಹುದು. ಅಷ್ಟು ಸಂತೋಷವನ್ನು ದಶರಥ ಹೊಂದಿದ ಅಂತ ಹೇಳ್ತಾರೆ. ಆಯಿತು, ಅದನ್ನು ಪಾಯಸವನ್ನು ಹಂಚುತ್ತಾನೆ. ಪಾಯಸ ಹಂಚುವ ಕ್ರಮ ನಮಗೆ ಗೊತ್ತಿದೆ. ಪಾಯಸವನ್ನು ಒಂದೇ ರೀತಿಯಲ್ಲಿ ಹಂಚೋದಿಲ್ಲ. ನಾವು ಸಾಕಷ್ಟು ಉಪನ್ಯಾಸಗಳನ್ನ ಕೇಳ್ತೇವೆ. ಕೇಳಿದಾಗ ನಮಗೆ ಎಲ್ಲರೂ ಕೂಡ ನಾವು ಹೇಳೋದೇನು ಅಂದರೆ, ಕೈಕೇಯಿ ಮಹಾಧೂರ್ತೆ, ಕೈಕೇಯಿ ಹಾಗೆ ಹೀಗೆ ಅಂತ ಇದೆ. ಕೈಕೇಯಿಯಲ್ಲಿ ಅಂಥದ್ದೊಂದು ಗುಣ ಇದೆ, ಇಲ್ಲ ಅಂತಿಲ್ಲ. ಕೈಕೇಯಿ ನಿಮ್ಮ ಹಾಗೆ ಇರತಕ್ಕಂಥ ಒಂದು ಸಾಮಾನ್ಯ ಹೆಂಗಸಾದ ಕಾರಣಕ್ಕಾಗಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಮ್ಮೆಲ್ಲರಲ್ಲಿ ಒಳ್ಳೆಯದಿಲ್ವೇ? ಖಂಡಿತ ಇದೆ. ಕೆಟ್ಟದ್ದು ಖಂಡಿತ ಕೆಟ್ಟದ್ದು ಕೂಡ ಇದೆ. ಆ ರೀತಿಯಾದ ಪಾತ್ರ ಕೈಕೇಯಿದು ಅಷ್ಟೇ, ಅದು ಬಿಟ್ಟೇ ಇದಿಲ್ಲ. ಯಾಕೆಂದರೆ ನೋಡಿ, ಪಾಯಸವನ್ನು ಹಂಚಿದಾಗ ಎಲ್ರಿಗೂ ಒಂದೇ ರೀತಿ ಹಂಚೋದಿಲ್ಲ. ವಾಸ್ತವಿಕವಾಗಿ ದಶರಥನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಮಡದಿ ನಮಗೆಲ್ಲರಿಗೂ ಗೊತ್ತಿದೆ. ಇಡೀ ರಾಮಾಯಣವನ್ನು ಕೇಳಿದವರಿಗೆ ಓದಿದವರಿಗೆ ಕೈಕೇಯಿ ಅಂತ. ಮೊದಲವನು ಆ ಪಾಯಸವನ್ನು ತಲೆ ಮೇಲೆ ಹೊತ್ಕೊಂಡು ಹೋಗೋದೆಲ್ಲಿಗೆ ಅಂದರೆ ಕೌಸಲ್ಯ ಅರಮನೆಗೆ ಹೋಗ್ತಾನೆ. ಕೌಸಲ್ಯ ಅರಮನೆಗೆ ಹೋಗಿ ಅರ್ಧವನ್ನು ಕೊಟ್ಟು ಬಿಡ್ತಾನೆ. ಅದಾದಮೇಲೆ ಸುಮಿತ್ರೆಯಲ್ಲಿಗೆ ಬರ್ತಾನೆ, ಸುಮಿತ್ರೆಗೆ ಕೊಡ್ತಾನೆ. ಆಮೇಲೆ ಕೈಕೇಯಿಗೆ ಹೋಗ್ತಾನೆ, ಅಲ್ಲಿ ಕೊಡ್ತಾನೆ. ಮತ್ತೆ ಉಳಿದಂತಹ 8ನೇ ಒಂದು ಭಾಗವನ್ನು ನೋಡಿ, ಭಿನ್ನರಾಶಿಯು ಕೂಡ ಆ ಕಾಲದಲ್ಲಿ ಹೇಗಿತ್ತು ಅಂತ 8ನೇ ಒಂದು ಭಾಗವನ್ನು ತಂದು ಇಲ್ಲಿ ಮತ್ತೆ ಸುಮಿತ್ರೆಗೆ ಕೊಡ್ತಾನೆ. ಒಬ್ಬನಿಗೆ 3 ಹೆಂಡತಿಯರಿದ್ದಾರೆ ಅಂತ ಒಂದು ಸುಮ್ಮನೆ ಅಂದುಕೊಳ್ಳೋಣ. ಈಗ ನಾವು 3 ಇಟ್ಕೊಳ್ಳೋ ಹಾಗಿಲ್ಲ, ಗೊತ್ತಿದೆ. 3 ಹೆಂಡತಿಯರಿದ್ದಾರೆ ಅಂತ ಅಂದುಕೊಳ್ಳೋಣ. ಅವರಿಗೆ ನಾವೊಂದು ಸೀರೆ ತರಬೇಕಾಯ್ತು. ಸೀರೆ ತರೋಕೆ ಹೋದಾಗ ಗಂಡಸರು ಬಹಳ ಬುದ್ಧಿವಂತರು. 3 ಜನರನ್ನು ತೃಪ್ತಿಪಡಿಸ್ಬೇಕು, ಖುಷಿಪಡಿಸ್ಬೇಕು ಭಾಳ ಕಷ್ಟ, ಅದು ನಿಮಗೆಲ್ಲ ಗೊತ್ತಾಗಲ್ಲ ಕಣ್ರಿ ಅಂಥೇಳಿ ಹೋದವರು ಒಳ್ಳೆ ರೇಷ್ಮೆ ಸೀರೆ, ಒಂದು 40,000 50,000 ಒಳ್ಳೆ ರೇಷ್ಮೆ ಸೀರೆಯನ್ನು ತೊಗೊಂಡು ಬಂದರು ಅಂತ ಅಂದ್ಕೊಳ್ಳೋಣ. ತಂದು ತರುವಾಗಲೇ ಬುದ್ಧಿವಂತರು ಅವ್ರು ಏನು ಮಾಡ್ತಾರೆ ಅಂದರೆ 3 ಕೂಡ ಒಂದೇ ಬಣ್ಣದ ತಂದು ಕೊಟ್ಬಿಡ್ತಾರೆ. ಸುಮ್ಮನೆ ಅದೆಲ್ಲ ಬೇಡ, ಸಮಸ್ಯೆ ಬೇಡ ಅಂತ ತಂದು ಕೊಡ್ತಾರೆ. 3 ಜನರಿಗೂ ಕೊಟ್ಟರು. 3 ಜನ ಸಂತೋಷ ಪಡ್ತಾರೆ.
ನಮ್ಮಂಥವ್ರು ಒಂದು ಕೆಲವರು ಇರ್ತಾರೆ ಸಮಾಜದಲ್ಲಿ. ನಾವೇನು ಮಾಡ್ತೀವಿ ಅಂದರೆ ಸುಮ್ಮನೆ ಇರೋದಿಲ್ಲ. ಹೋಗಿ ಅಲ್ಲಮ್ಮ ಇದೇ ಸೀರೆ ನೋಡಿ, ಅವರಿಗೂ ಇದೇ ಸೀರೆ, ನಿನಗೂ ಇದೇ ಸೀರೆ, ನಿನಗೆ ಈ ಸೀರೆಯನ್ನು ಕೊಡೋದ್ರ ಬದಲು ನಿನಗೆ ಅತ್ಯಂತ ಇಷ್ಟವಾದಂಥದ್ದು ಹಸಿರು ಬಣ್ಣ ಸೀರೆ ಇತ್ತಲ್ಲ, ಅದು ತಂದು ಕೊಡ್ಬೋದಿತ್ತಲ್ವ. ನೋಡಿ ಎಂಥ ಅನ್ಯಾಯ ಮಾಡಿಬಿಟ್ರು. ಸುಮ್ಮನೆ ನಾನೊಂದು ಕಿವಿಗೆ ಹಾಕಿ ಹೋಗ್ತೇನೆ, ಹೌದು ಅಂತ ಅನಿಸತ್ತೆ. ಅಲ್ಲಿಂದಲೇ ಪ್ರಾರಂಭ ಆಗತ್ತೆ ಪರಸ್ಪರ ಕಲಹ, ಪರಸ್ಪರ ಇದು. ಒಂದೇ ಬಣ್ಣದ್ದು ಕೊಟ್ಟಿದ್ದಾರೆ, ಒಂದೇ ಮೌಲ್ಯದನ್ನು ಕೊಟ್ಟಿದ್ದಾರೆ, ಮೌಲ್ಯದಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಪರಸ್ಪರರಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಪ್ರಾರಂಭ ಆಗತ್ತೆ. ಇದನ್ನು ನಾವು ಕಾಣ್ತೇವೆ. ಲೌಕಿಕವಾದಂತಹ ನಶ್ವರವಾದ ಒಂದು ವಸ್ತುವಿಗಾಗಿ ನಾವು ಎಷ್ಟೆಲ್ಲ ತಲೆ ಕೆಡಿಸ್ಕೊಳ್ತೇವೆ. ಇಲ್ಲಿ ಹಾಗಲ್ಲ. ಇಲ್ಲಿ ಅಲೌಕಿಕವಾಗಿರತಕ್ಕಂತಹ ಒಂದು ಅಮೃತ ಸುಲ್ಯವಾದಂತಹ ಒಂದು ಪಾಯಸ, ಆ ಪಾಯಸವನ್ನು ಭಕ್ಷಣೆ ಮಾಡೋದ್ರಿಂದಾಗಿ ನಮಗೆ ಪುತ್ರ ಸಂತಾನ ಎನ್ನತಕ್ಕಂಥ ಆಗತ್ತೆ ಅಂದಾಗ ಖಂಡಿತವಾಗಿ ಅವರಿಗೆ ಒಂದು ಮನಸ್ಸಿನಲ್ಲಿ ಖೇದ ಆಗಲೇಬೇಕು. ಅಯ್ಯೋ ನನಗೆ ಕಡಿಮೆ ಕೊಟ್ಟರು, ನೋಡಿ ನಿನಗೆ ಹೆಚ್ಚು ಕೊಟ್ಟರು ಅಂತ. ಆದರೆ ಇಡೀ ರಾಮಾಯಣ ಹೇಳುತ್ತೆ ಎಷ್ಟು ಸಂತೋಷದಿಂದ ಆ ಮೂವರು ಕೂಡ ಪಾಯಸವನ್ನು ಸ್ವೀಕಾರ ಮಾಡಿದಂತಂದರೆ ಅವರಲ್ಲಿ ಯಾವುದೇ ಒಂದು ಭೇದವನ್ನು ನಾವು ಕಾಣಲಿಕ್ಕೆ ಆಗಲಿಲ್ಲ ಅಂತ. ಕಾಳಿದಾಸ ತನ್ನ ರಘುವಂಶ ಕಾವ್ಯದಲ್ಲಿ ಒಂದು ಸ್ವಲ್ಪ ಬದಲಾವಣೆ, ಆದರೆ ಮೂಲ ರಾಮಾಯಣಕ್ಕೆ ತೊಂದರೆ ಬರದೆ ಹೋದ ರೀತಿಯಲ್ಲಿ ಅವನು ಹೇಳ್ತಾನೆ ಪಾಯಸವನ್ನು ಹೇಗೆ ಇವನು ಕೊಟ್ಟ ಅಂತ. ಯಾಕೆಂದರೆ ಕವಿಗಳಿಗೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದೊಂದು ಅವಕಾಶಗಳು ಇರ್ತವೆ. ದಶರಥ ಪಾಯಸವನ್ನು ಹೇಗೆ ಕೊಡ್ತಾನೆ ಅಂತಂದರೆ ಅವನು ತರ್ತಾನಂತೆ, ತಂದು ಮೊದಲು ಕೌಸಲ್ಯಗೆ ಅರ್ಧ ಭಾಗವನ್ನು ಕೊಡ್ತಾನೆ. ಪಾಯಸವನ್ನು ಎರಡು ಭಾಗ ಮಾಡ್ತಾನೆ, ಎರಡು ಭಾಗವನ್ನು ಮಾಡಿ ಅರ್ಧ ಭಾಗವನ್ನು ತಂದು ಮೊದಲು ಕೌಸಲ್ಯಗೆ ಕೊಡ್ತಾನೆ. ಅದಾದ ಮೇಲೆ ಇನ್ನು ಅರ್ಧ ಭಾಗವನ್ನು ತಂದು ಕೈಕಿಗೆ ಕೊಡ್ತಾನೆ. ಆ ಮೂವರು ಅಲ್ಲೇ ಇದ್ದಾರೆ, ಕೊಟ್ಟು ಸುಮ್ಮನೆ ಇದ್ಬಿಡ್ತಾನೆ, ನೋಡೋಣ ಅಂತ. ಕಾಳಿದಾಸ ಹೇಳ್ತಾನೆ, ಎಷ್ಟು ಚೆನ್ನಾಗಿದೆ ನೋಡಿ. ತೇ ಬಹುಜ್ಞಸ್ಯ ಚಿತ್ತಜ್ಞೆ ಪತ್ನ್ಯೌ ಪತ್ಯುರ್ ಮಹೀಕ್ಷಿತಃ ಚರೋರರ್ಧಾರ್ಧ ಭಾಗಾಭ್ಯಾಂ ತಾಮ್ ಅಯೋಜಯತಾಂ ಉಭೇ ಅಂತ. ಆ ಕೌಸಲ್ಯ ಮತ್ತು ಕೈಕೇಯಿ ಎಷ್ಟು ತನ್ನ ಪತಿಯ ಚಿತ್ತವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು, ಎಷ್ಟು ಚೆನ್ನಾಗಿ ಅವರು ಅಂದುಕೊಂಡಿದ್ರು ಅಂತಂದರೆ ಆ ದಶರಥನ ಮುಖವನ್ನು ನೋಡಿದ ಕೂಡಲೇ ಅವರಿಗೆ ಅನಿಸ್ಬಿಡ್ತದೆ, ಇಲ್ಲ ನಮಗೆ ಮಾತ್ರ ಕೊಟ್ಟಿದ್ದಾರೆ, ಸುಮಿತ್ರಿಗೆ ಕೊಡಲೇ ಇಲ್ವಲ್ಲ ಎನ್ನುವ ಕಾರಣಕ್ಕಾಗಿ ಕೌಸಲ್ಯ ಅನುಕ್ಷಣವೇ ತನಗೆ ಕೊಟ್ಟಿರ್ತಕ್ಕಂಥ ಪಾಯಸದಲ್ಲಿ ಅರ್ಧ ಭಾಗವನ್ನು ತೆಗೆದು ಅವಳಿಗೆ ಕೊಡ್ತಾಳಂತೆ. ಅದನ್ನೇ ಕೈಕೇಯಿಯು ಕೂಡ ಅನುಸರಿಸ್ತಾಳೆ. ಚರೋಹು ಅರ್ಧಾರ್ಧ ಭಾಗಾಭ್ಯಾಂ ತಾಂ ಅಯೋಜಯತಾಂ ಉಭೇ, ಇಬ್ಬರಿಗೂ ಕೂಡ ಅರ್ಧರ್ಧ ಭಾಗವನ್ನು ಕೊಡ್ತಾರೆ ಅಂತ. ಮತ್ತು ಕಾಳಿದಾಸ ಮುಂದುವರೆದು ಹೇಳ್ತಾನೆ, ಹೀಗೆ ಕೊಟ್ಟ ಕಾರಣಕ್ಕಾಗಿ ಈ ಲೋಕದಲ್ಲಿ ಏನಾಯಿತು ಅಂತಂದರೆ ರಾಮನನ್ನು ನೋಡಿ, ಕೌಸಲ್ಯೆ ಅರ್ಧ ಭಾಗವನ್ನು ಕೊಟ್ಟಲು, ಆ ಕಾರಣಕ್ಕಾಗಿ ಆ ಕೊಟ್ಟ ಭಾಗದಿಂದಾಗಿ ಸುಮಿತ್ರೆಯಲ್ಲಿ ಲಕ್ಷ್ಮಣ ಜನಿಸಿದ. ಈ ಲಕ್ಷ್ಮಣ ತನ್ನ ಜೀವನದ ಕೊನೆಯವರೆಗೂ ಕೂಡ ರಾಮನ ನೆರಳಾಗಿಯೇ ಹೋಗ್ತಾನೆ. ಹಾಗೆ ಕೈಕೇಯಿ ಅರ್ಧ ಭಾಗವನ್ನು ಕೊಟ್ಟಲಲ್ಲ, ಕೊಟ್ಟ ಕಾರಣಕ್ಕಾಗಿ ಸುಮಿತ್ರೆಯಲ್ಲಿ ಶತ್ರುಘ್ನ ಜನಿಸಿದ. ಶತ್ರುಘ್ನ ತನ್ನ ಜೀವಿತದ ಕೊನೆಯವರೆಗೂ ಕೂಡ ಭರತನ ನೆರಳಾಗಿ ಹೋಗ್ತಾನೆ ಅಂತ ಕಾಳಿದಾಸ ಹೇಳ್ತಾನೆ. ಅಂದರೆ ತಾತ್ಪರ್ಯ ಇಷ್ಟು, ಏನು ಅಂತಂದರೆ ಪಾಯಸವನ್ನು ಹೇಗೆ ಹಂಚಿದರೂ ಕೂಡ ಯಾರಿಗೂ ಪರಸ್ಪರ ಬೇಸರ ಆಗಲೇ ಇಲ್ಲ. ಕುಟುಂಬ ಎನ್ನತಕ್ಕಂಥದ್ದು ಎಷ್ಟು ಚೆನ್ನಾಗಿ ಇತ್ತು ಅನ್ನೋದನ್ನು ನಾವು ನೋಡ್ಬೋದು. ಅಷ್ಟು ಮಾತ್ರವಲ್ಲ, ಈ ತ್ಯಾಗದ ಮನೋಭಾವ, ಕುಟುಂಬದಲ್ಲಿ ತ್ಯಾಗ ಅಂತ ಹೇಳಿದ್ವಲ್ಲ, ಅದು ಇಲ್ಲಿಂದ ಪ್ರಾರಂಭ ಆಯಿತು ಅನ್ನೋದನ್ನು ಕಾಳಿದಾಸ ಹೇಳ್ತಾನೆ. ಕುಟುಂಬದಲ್ಲಿ ತ್ಯಾಗ ಎನ್ನತಕ್ಕಂಥದ್ದು ಕೂಡ ಬೇಕು, ಅದು ಇಲ್ಲಿಂದಲೇ ಪ್ರಾರಂಭವಾಯಿತು ಅನ್ನೋದನ್ನು ಹೇಳ್ತಾನೆ. ಇನ್ನು ಚಂಪೂ ರಾಮಾಯಣ ಅಂತ ಒಂದು ಕಾವ್ಯ ಭಾಗ ಇದೆ, ನಮಗೆ ಗೊತ್ತಿದೆ. ಚಂಪೂ ರಾಮಾಯಣದಲ್ಲಿ ಭೋಜರಾಜನು ಕೂಡ ಪಾಯಸವನ್ನು ಇದೇ ಕ್ರಮದಲ್ಲಿ ಯಾರೋ ಕಾಳಿದಾಸ ಹಂಚಿದ್ದಾನೋ ಅಂದರೆ ಆ ರೀತಿಯಲ್ಲಿ ವರ್ಣಿಸಿದ್ದಾನೋ ಅದೇ ರೀತಿಯಲ್ಲಿ ವರ್ಣಿಸಿದ್ದನ್ನು ನಾವು ಕಾಣ್ತೇವೆ. ಈಗ ಸಮಾನವಾಗಿ ಹಂಚಲಿಲ್ಲ, ಆದರೂ ಕೂಡ ಅವರಲ್ಲಿ ಪರಸ್ಪರ ಬೇಸರ ಆಗಲಿಲ್ಲ, ಅವರೆಲ್ಲರೂ ಕೂಡ ಅನ್ಯೋನ್ಯವಾಗಿಯೇ ಇದ್ದರು. ಇಡೀ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಬಾಲಲೀಲೆಗಳನ್ನು ನಾವು ವಿಶೇಷವಾಗಿ ಎಲ್ಲಿಯೂ ಕೂಡ ಕಾಣೋದಿಲ್ಲ, ಅದರ ವರ್ಣನೆಗಳನ್ನು ವಿಶೇಷವಾಗಿ ಎಲ್ಲಿಯೂ ಕೂಡ ಮಾಡೋದೇ ಇಲ್ಲ. ಎಷ್ಟು ಅನ್ಯೋನ್ಯವಾಗಿದ್ದರು ಅಂದರೆ ಒಂದು ಸಂದರ್ಭದಲ್ಲಿ ಮಾತ್ರ ಕೌಸಲ್ಯೆ ಆ ದುಃಖವನ್ನು ತಡಿಲಿಕ್ಕೆ ಆಗದೇನೆ ರಾಮ ಕಾಡಿಗೆ ಹೋಗ್ತಾನೆ ಅಂತ ಹೇಳಿದಾಗ ಕೌಸಲ್ಯೆ ಒಂದು ಸಂದರ್ಭದಲ್ಲಿ ರಾಮನನ್ನು ಒಪ್ಪಿಸೋದಕ್ಕೋಸ್ಕರ ಒಂದು ಮಾತನ್ನು ಹೇಳ್ತಾಳೆ. ಏನು ಹೇಳ್ತಾಳೆ ಅಂದರೆ, ಅಲ್ಲ ರಾಮ, ನಿನ್ನನ್ನು ಪಡೆಯೋದಕ್ಕೋಸ್ಕರ ನಾವು ಎಷ್ಟೆಲ್ಲ ಪ್ರಯತ್ನವನ್ನು ಪಟ್ಟಿದ್ದೀವಿ, ಅಷ್ಟೆಲ್ಲ ಪ್ರಯತ್ನ ಪಟ್ಟು ನಿನ್ನನ್ನು ಪಡ್ಕೊಂಡು ನೀನು ಕಾಡಿಗೆ ಹೋಗ್ತಾ ಇದೆಯಾ ಅಂದರೆ ನಿನ್ನನ್ನು ಪಡ್ಕೊಂಡು ಏನು ಪ್ರಯೋಜನ ಆಯಿತು? ಪ್ರಯೋಜನ ಆಗಲಿಲ್ಲ. ನೀನು ಇಲ್ಲಿಯೇ ಇರಬೇಕು. ಯಾಕೆ ನೀನು ಇಲ್ಲಿ ಇರಬೇಕು ಅಂತಂದರೆ, ನನಗೆ ಈಗಾಗಲೇ ಸವತಿಯರ ಕಾಟವನ್ನು ಹೊಂದಿ
ಅನುಭವಿಸಿ ಬಹಳ ಕಷ್ಟವಾಗಿಬಿಟ್ಟಿದೆ. ಇನ್ನು ಮತ್ತೆ ನಾನು ಸವತಿಯರ ಕಾಟವನ್ನು ಅನುಭವಿಸೋಕೆ ಆಗೋದಿಲ್ಲ ಎನ್ನುವುದನ್ನು ಅಲ್ಲಿ ಹೇಳಿದ್ದನ್ನು ಕಾಣ್ತೇವೆ ನಾವು. ಇದೆ ಅಂದರೆ ಇಡೀ ರಾಮಾಯಣದಲ್ಲಿ ಎಲ್ಲಿಯೂ ಕೂಡ ಒಬ್ಬರು ಇನ್ನೊಬ್ಬರನ್ನು ದೂರೋದನ್ನು ನಾವು ಕಾಣೋದಿಲ್ಲ. ಒಂದೆರಡು ಪ್ರಸಂಗದಲ್ಲಿ ಮಾತ್ರ ನಾವು ಕಾಣ್ತೇವೆ. ಅದು ಮನುಷ್ಯ ಸಹಜವಾಗಿರ್ತಕ್ಕಂಥ ಗುಣಗಳು ಅಂತ ನಾವು ಹೇಳ್ತೇವೆ. ನೋಡಿ, ರಾಮನಿಗೆ ಪಟ್ಟ ಕಟ್ಟಬೇಕು ಅಂತ ಆಯಿತು, ತೀರ್ಮಾನ ಆಯಿತು. ರಾಮನಿಗೆ ಪಟ್ಟವನ್ನು ಕಟ್ಟಬೇಕನ್ನತಕ್ಕಂಥ ವಾರ್ತೆ ನಗರದಲ್ಲೆಲ್ಲ ಹಾಗೆ ಹರಡಿಬಿಡ್ತು. ಯಾರೂ ಅದನ್ನು ಡಂಗುರ ಸಾರ್ಸಕ್ಕೆ ಹೋಗಿರಲಿಲ್ಲ. ಒಬ್ಬರಿಂದ ಒಬ್ಬರಿಗೆ ಹೊರಟು ಬಿಡ್ತು. ಪಟ್ಟ ಕಟ್ಟಬೇಕು ಅಂತ ಹೇಳಿ ಆಲೋಚನೆ ಬಂದದ್ದೇ ತಡ, ಮಂಥರಿಗೆ ಗೊತ್ತಾಗತ್ತೆ. ಮಂಥರೆ ಬಂದು ಬಹಳ ಓಡೋಡಿ ಬಂದು ಕೈಕಿಗೆ ಈ ವಿಷಯವನ್ನು ತಲುಪಿಸ್ತಾಳೆ. ಮಂಥರೆ ಕೈಕಿಗೆ ಬಂದು ಹೇಳಿದಾಗ ಮೊದಲು ಹೇಳುವಂತಹ ಮಾತು, ಕೈಕೇಯಿಯಿಂದ ಬಾಯಿಂದ ಬರತಕ್ಕಂಥ ಮಾತು, ಇದಂತೂ ಮಂಥರೆ ಮಹ್ಯಂ ಆಖ್ಯಾಸಿ ಪರಮಂ ಪ್ರಿಯಂ. ಅವಳು ಹೇಳ್ತಾಳೆ, ನನಗೆ ನೀನು ಎಂತಹ ಒಂದು ಒಳ್ಳೆಯ ಮಾತನ್ನು ನೀನು ಹೇಳಿದ್ದೀಯ ಅಂತಂದರೆ, ನನ್ನ ಬದುಕಿನಲ್ಲಿ ಈವರೆಗೆ ನಾನು ಕೇಳದೇ ಇರತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಸಂಗತಿ ನೀನು ನನಗೆ ಹೇಳಿದ್ದೀಯಾ, ಬಹಳ ಸಂತೋಷವಾಯಿತು, ತಗೋ ಅಂಥೇಳಿ ತನ್ನ ಕುತ್ತಿಯಲ್ಲಿರತಕ್ಕಂತಹ ಹಾರವನ್ನು ಕರುಣಿಸ್ತಾಳೆ. ಯಾರೋ ಕೈಕೇಯಿ ಮಂಥರೆಗೆ. ಅಪ್ಪಿತಪ್ಪಿಯೂ ಕೂಡ ನನ್ನ ಮಗನಾದಂತಹ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಕೇಳೋದಿಲ್ಲ. ಮತ್ತೆ ಮುಂದುವರೆದವರು ಹೇಳ್ತಾಳೆ, ಏನು ಹೇಳ್ತಾಳೆ ಅಂದರೆ, ರಾಮೇವಾ ಭರತೇವಾಹಂ ವಿಶೇಷಂ ನೋಪಲಕ್ಷೇ ತಸ್ಮಾತ್ ತುಷ್ಟಾಸ್ಮಿ ಯದ್ರಾಜ ರಾಮಂ ರಾಜ್ಯಾಭಿಷೇಕ್ಷಸಿ. ಮತ್ತೆ ಮುಂದುವರೆದವಳು ಹೇಳ್ತಾಳೆ, ಏನು ಹೇಳ್ತಾಳೆ ಅಂದರೆ, ನನಗೆ ರಾಮ ಆಗಲಿ ಭರತ ಆಗಲಿ ಅವರಿಬ್ಬರಲ್ಲಿ ನಾನು ಭೇದವನ್ನು ಎಂದಿಗೂ ಕಂಡವಳಲ್ಲ. ಈ ಒಂದು ಮಾತು ರಾಮನಲ್ಲಾಗಲಿ ಭರತನಲ್ಲಾಗಲಿ ನಾನು ಯಾವುದನ್ನೂ ವ್ಯತ್ಯಾಸ ಕಂಡವನಲ್ಲ ಅನ್ನುವ ಒಂದು ಮಾತಿನಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, 4 ಮಕ್ಕಳನ್ನು ಅದೇ ರೀತಿಯಲ್ಲಿ 3 ತಾಯಂದಿರು ಬೆಳೆಸಿದ್ರು ಅಂತ. ಒಬ್ಬರಿಗೆ ಇನ್ನೊಬ್ಬರನ್ನ ಕಂಡೆ ಅಷ್ಟೇ ಅಕ್ಕರೆ. ಎಷ್ಟು ಜನ ತಾಯಂದಿರು ಅಂದರೆ 3 ಜನ ತಾಯಂದಿರು ಅಂತ ಪ್ರತಿಯೊಬ್ಬರು ಕೂಡ ಹೇಳ್ಕೊಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವ್ರನ್ನ ಹಾಗೆ ನೋಡ್ಕೊಂಡಿದ್ರಂತೆ. ಅದನ್ನು ನೋಡಿ, ಕೈಕೇಯಿಯ ಮಾತಿನಿಂದ ನಮಗೆ ಸ್ಪಷ್ಟವಾಗತ್ತೆ. ರಾಮನಲ್ಲಿ ಆಗಲಿ ಭರತನಲ್ಲಿ ಆಗಲಿ ನನಗೇನು ವಿಶೇಷ ಕಾಣೋದಿಲ್ಲ. ರಾಮ ರಾಜನಾದ, ಯಾಕೆಂದರೆ ಕೈಕೇಯಿ ಅಲ್ಲಿ ಮಂಥರೆ ಹೇಳ್ತಾಳೆ, ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು, ರಾಮನ ಆದ್ಬಿಟ್ರೆ ಬಹಳ ಕಷ್ಟವಾಗತ್ತೆ ಅಂತ ಹೇಳಿದಾಗ, ಇಲ್ಲಪ್ಪ ಹಾಗೇನು ಅವಶ್ಯಕತೆ ಇಲ್ಲ, ನನಗೆ ಎರಡೂ ಒಂದೇ ಅನ್ನತಕ್ಕಂಥ ಮಾತನ್ನು ಹೇಳ್ತಾಳೆ. ತುಳಸೀದಾಸರು ತಮ್ಮ ರಾಮಾಯಣದಲ್ಲಿ ಈ ಭಾಗವನ್ನು ಇಟ್ಟುಕೊಂಡು ಮತ್ತು ಮುಂದುವರೆದು ಕೌಸಲ್ಯೆ ಏನು ಹೇಳ್ತಾಳೆ ಅಂತ ಹೇಳ್ತಾರೆ. ಏನು ಹೇಳ್ತಾಳೆ ಅಂತಂದರೆ, ಅವಳು ಇದೊಂದು ಸೂರ್ಯವಂಶದ ಪದ್ಧತಿ, ಇದು ಸೂರ್ಯವಂಶದ ಪರಂಪರೆ. ಏನು, ಹಿರಿಯ ಮಗನೇ ರಾಜನಾಗಬೇಕನ್ನತಕ್ಕಂಥ ಒಂದು ಪರಂಪರೆ. ಬರೀ ಇಷ್ಟು ಮಾತ್ರವಲ್ಲ, ಅವಳು ಏನು ಹೇಳ್ತಾಳೆ ಅಂದರೆ, ನನಗೆ ಭಗವಂತ ಇನ್ನೊಂದು ಜನ್ಮ ಅಂತ ಕೊಟ್ಟರೆ, ನೋಡಿ ಅವಳು ಹೇಳುವಂಥ ಮಾತು ಹೇಗಿದೆ, ನನಗೆ ಭಗವಂತ ಇನ್ನೊಂದು ಜನ್ಮ ಅಂತ ಕರುಣಿಸಿದರೆ ರಾಮನೇ ಮಗನಾಗಬೇಕು, ಸೀತೆಯೇ ಸೊಸೆಯಾಗಬೇಕು ಎನ್ನತಕ್ಕಂಥ ಮಾತನ್ನು ತುಳಸಿದಾಸರು ಹೇಳ್ತಾರೆ. ಅಂದರೆ ಆ ಕುಟುಂಬದಲ್ಲಿ ಎಷ್ಟು ಒಂದು ಅನ್ಯೋನ್ಯತೆ ಇತ್ತು ಅನ್ನೋದನ್ನು ನಾವು ಕಾಣಬಹುದು. ಮಂಥರೆ ಇಲ್ಲಿಗೆ ಬಿಡೋದಿಲ್ಲ. ಯಾಕೆಂದರೆ ಮಂಥರ ಶಬ್ದವೇ ಹಾಗೆ, ಮಂಥರ ಅಂದರೆ ಮತಿಸೋದು ಎನ್ನುವ ಅರ್ಥವನ್ನು ಕೊಡ್ತದೆ. ಭೋಜರಾಜ ತನ್ನ ಚಂಪೂ ರಾಮಾಯಣದಲ್ಲಿ ಮಂಥರ ನಿರ್ಮಮಂಥ ಅಂತಲೇ ಹೇಳ್ತಾನೆ. ಮಂಥರೆ ಅತ್ಯಂತ ಆ ಕೈಕೇಯಿಗೆ ರಾಮ ಮತ್ತು ಭರತರ ಬಗ್ಗೆ ವಿಶೇಷವಾದ ಯಾವ ವ್ಯತ್ಯಾಸವೂ ಇಲ್ಲದೆ ಹೋದಂತಹ ಒಂದು ಸಂದರ್ಭದಲ್ಲಿ ಆ ಕೈಕೇಯಿಯ ಅತ್ಯಂತ ಚೆನ್ನಾಗಿರತಕ್ಕಂಥ ಮನಸ್ಸನ್ನು ಕದಡಿ ಹಾಳು ಮಾಡಿ ಹೋಗ್ತಾಳಲ್ಲ ಮಂಥರೆ. ಆದ್ದರಿಂದಲೇ ಅವಳಿಗೆ ಮಂಥರೆ ಅಂತ ಹೆಸರಿಟ್ಟಿದ್ರು ಅನ್ನೋ ಗೊತ್ತಿಲ್ಲ ಅಂತ. ಒಂದು ಹೆಸರನ್ನು ಇಡಬೇಕಾದ್ರೂ ಕೂಡ ಹೆಂಗೆ ಇಡ್ತಾರೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ನೋಡಿ, ಅವಳು ಮತ್ತೆ ಹೇಳ್ತಾಳೆ, ಮತ್ತೆ ಅವನಿಗೆ ಕೈಕೇಯಿಯ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾಳೆ. ಆಗ ಮತ್ತೆ ಅವಳು ಹೇಳ್ತಾಳೆ, ಕೈಕೇಯಿ ಹೇಳ್ತಾಳೆ, ಏನು, ಭರತಶ್ಚಾಪಿ ರಾಮಸ್ಯ ಧ್ರುವಂ ವರ್ಷ ಶತಾತ್ ಪರಂ ಅಂತ. ಆ ಕೈಕೇಯಿ ಎಂಥ ಒಂದು ಆಲೋಚನೆ ಅಂದರೆ, ಸಾಮಾನ್ಯರಾದ ನಮಗೆ ಗೊತ್ತು, ಏನು ಗೊತ್ತು ಅಂತಂದರೆ, ರಾಮ ರಾಜನಾದ ಮೇಲೆ ಮುಗೀತಲ್ಲಪ್ಪ, ಭರತ ರಾಜನಾಗ್ತಾನ? ಇಲ್ಲ. ಮುಂದೆ ಏನಾಗುತ್ತೆ, ಮತ್ತೆ ನಾವು ಮೊದಲೇ ಹೇಳಿದೇವಲ್ಲ, ಪರಂಪರೆ ಅಂತ ಹೇಳಿದೀವಲ್ಲ, ರಾಮನ ನಂತರ ಯಾರು ರಾಜರಾಗಬೇಕು? ರಾಮನ ಹಿರಿಯ ಮಗ ರಾಜನಾಗಬೇಕು. ಇದೊಂದು ಪರಂಪರೆ.
ಆದರೆ ಆ ಕೈಕೆಯ ಮನಸ್ಸು ಹೇಗಿತ್ತು ಅಂತಂದರೆ, ಇಲ್ಲ 100 ವರ್ಷ ಕಳೆದ ಮೇಲಾದರೂ ಕೂಡ ರಾಮನ ನಂತರ ಭರತ ಖಂಡಿತವಾಗಿ ರಾಜನಾಗ್ತಾನೆ, ಆ ವಿಶ್ವಾಸ ನನಗಿದೆ, ಯಾಕೆ ನೀನು ತಲೆ ಕೆಡಿಸ್ಕೊಳ್ತೀಯ ಅಂಥೇಳಿ ಎಷ್ಟು ವಿಶಾಲವಾದ ಭಾವದೊಂದಿಗೆ ಕೈಕೇಯಿ ಆ ಮಂಥರಿಗೆ ಹೇಳ್ತಾಳೆ. ಇದನ್ನು ಗಮನಿಸಿದಾಗ ಕುಟುಂಬ ಎಷ್ಟು ಚೆನ್ನಾಗಿತ್ತು ಗಮನಿಸ್ಕೊಳ್ಬೇಕು. ಪ್ರತಿಯೊಬ್ಬರ ಕುಟುಂಬವೂ ಹಾಗೇನೆ ತುಂಬ ಚೆನ್ನಾಗಿರ್ತದೆ. ಆದರೆ ಎಲ್ಲೋ ಗೊತ್ತಿಲ್ಲ, ಮಂಥರಿಯಂತಹ ವ್ಯಕ್ತಿಗಳು ಬಂದು ಬಹಳ ಬೇಗ ಕುಟುಂಬವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾರೆ. ಅದನ್ನು ನಾವು ಮಾಡ್ತೇವೆ. ನೋಡಿ, ದಶರಥನ ಮರಣವಾಗತ್ತೆ. ನಾನು ಆ ಭಾಗವನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೇನೆ. ನಂತರ ಭರತ ಅಯೋಧ್ಯೆಗೆ ಬರ್ತಾನೆ. ಅವನಿಗೆ ಗೊತ್ತಾಗತ್ತೆ, ವಿಷಯವನ್ನು ಗೊತ್ತಾಗತ್ತೆ. ಅವನು ಏನು ಮಾಡ್ತಾನೆ ಅಂದರೆ, ಅವನು ಒಮ್ಮಿಂದ ಮೇಲೆ ಸಿಡಿದು ಎದ್ದು ಬಿಡ್ತಾನೆ. ಇಲ್ಲ ನನಗಿದು ಖಂಡಿತ ಒಪ್ಪಿಗೆ ಇಲ್ಲ ಅಂತ ತಾಯಿಯ ವಿರುದ್ಧವಾಗಿ ಅವನು ನಡ್ಕೊಳ್ತಾನೆ. ಅದಾದ ಮೇಲೆ ನಾನು ರಾಮನನ್ನು ಕರ್ಕೊಂಡು ಬರಲೇಬೇಕು, ಖಂಡಿತವಾಗಿ ಕರ್ಕೊಂಡು ಬರ್ತಾನೆ. ಆ ಆತ್ಮವಿಶ್ವಾಸದೊಂದಿಗೆ ಅವನು ಹೊರಡ್ತಾನೆ. ಆತ್ಮವಿಶ್ವಾಸದೊಂದಿಗೆ ಹೊರಡುವಾಗ ಅಷ್ಟೊತ್ತಿಗೆ ಕೈಕೇಯಿ ಮತ್ತೆ ಪೂರ್ವಸ್ಥಿತಿಗೆ ಬಂದಿರ್ತಾಳೆ. ನಾನು ತಪ್ಪನ್ನು ಮಾಡಿದ್ದೇನೆ ಅಂತಕ್ಕಂಥ ಅರಿವಾಗತ್ತೆ. ನೋಡಿ, ಈ ಸಂದರ್ಭದಲ್ಲಿ ರಾಮಾಯಣ ಏನು ಹೇಳುತ್ತೆ ಅಂದರೆ, ಕೈಕೇಯಿ ಚ ಸುಮಿತ್ರಾ ಚ ಕೌಸಲ್ಯಾ ಚ ಯಶಸ್ವಿನಿ ರಾಮಾನಯನ ಸಂಹೃಷ್ಟ ಯಯುಹು ಯಾನೀನ ಭಾಸ್ವತ. ಒಂದೇ ಒಂದು ವಾಕ್ಯದಲ್ಲಿ ಹೇಳಿಬಿಡ್ತಾರೆ. ಆ ದಶರಥನ ಮರಣದ ನಂತರದಲ್ಲಿ ಆ ಮೂವರು ಹೇಗಿದ್ರು ಅನ್ನೋದನ್ನು ಒಂದು ವಾಕ್ಯದಲ್ಲಿ ಹೇಳಿಬಿಡ್ತಾರೆ, ಒಂದು ಶ್ಲೋಕದಲ್ಲಿ ಹೇಳಿಬಿಡ್ತಾರೆ. ಯಾರೋ ವಾಲ್ಮೀಕಿ ಮಹರ್ಷಿಗಳು. ಹೇಗೆ ಅಂದರೆ, ಆ ಮೂವರೂ ಕೂಡ ಒಂದೇ ರಥದಲ್ಲಿ ಕೂತ್ಕೊಂಡಿದ್ರಂತೆ. ಒಂದೇ ರಥದಲ್ಲಿ ಕೂತ್ಕೊಂಡಿದ್ರು. ಯಾಕೆ ಕೂತ್ಕೊಂಡಿದ್ರು ಅಂತಂದರೆ, ರಾಮಾನಯನ ಸಂಹೃಷ್ಟ, ರಾಮನನ್ನು ಖಂಡಿತವಾಗಿ ಕರ್ಕೊಂಡ್ಬರ್ತೇವೆ, ರಾಮನನ್ನು ಮತ್ತೆ ಇಲ್ಲಿ ಪ್ರತಿಷ್ಠಾಪಿಸ್ತೇವೆ, ಖಂಡಿತವಾಗಿ ರಾಮನೇ ರಾಜನಾಗ್ತಾನೆ ಅಂತಕ್ಕಂಥ ಒಂದು ವಿಶ್ವಾಸದೊಂದಿಗೆ ಮೂವರು ತಾಯಂದಿರಿಗೂ ಕೂಡ ಇತ್ತಂತೆ. ಹಾಗಾಗಿ ಮೂವರು ಕೂಡ ಸಮಾನರಾಗಿ ಒಟ್ಟಿಗೆ ಒಂದೇ ರೀತಿಯಲ್ಲಿ ಒಂದೇ ರಥದಲ್ಲಿ ಕೂತ್ಕೊಂಡಿದ್ರು ಅಂತಂದರೆ, ಅವರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಭೇದ ಇರಲಿಲ್ಲ ಎನ್ನುವುದನ್ನು ನಮಗೆ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಕಟ್ಟಿಕೊಡ್ತಾರೆ. ಇನ್ನು ಆ ಪ್ರೀತಿ ಪರಸ್ಪರರಲ್ಲಿ ಹೇಗೆ ಇತ್ತು, ಹೇಗೆ ಅವರ ಒಂದು ಇದಿತ್ತು ಅನ್ನೋದನ್ನು ನಾವು ಒಂದು ಸ್ವಲ್ಪ ಗಮನಿಸ್ಕೊಳ್ಬೋದು. ರಾಮ ಆ ಪ್ರಸಂಗ ಹೇಗಿದೆ ಅಂದರೆ, ರಾಮ ಕಾಡಿಗೆ ಹೋದ ಮೇಲೆ ದಶರಥನ ಜೊತೆಯಲ್ಲಿ ಕೌಸಲ್ಯ ಮಾತನ್ನು ಶುರು ಮಾಡ್ತಾಳೆ. ಸ್ವಲ್ಪ ಖಾರವಾಗಿ ಮಾತನಾಡ್ತಾಳೆ ದಶರಥನತೆ. ನೀನು ಹೀಗೆ ಮಾಡಿದ್ದು ಸರಿ ಹೋಗಲಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಅವಳು ಹೇಳ್ತಾಳೆ. ಆ ಸಂದರ್ಭದಲ್ಲಿ ಕೋಪವೂ ಕೂಡ ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ, ಮಾತೃ ಹೃದಯ. ತನ್ನ ಮಗನಾಗಿರತಕ್ಕಂಥ ರಾಮ ಕಾಡಿಗೆ ಹೋದ ಅಂದಾಗ ಯಾವ ತಾಯಿಯಾದರೂ ಕೂಡ ಕೋಪಗೊಳ್ಳಲೇಬೇಕು. ಅಂತಹ ಕೋಪ ಎಲ್ಲವೂ ಕೂಡ ಆಗ ಹೇಳ್ತಾ ಹೋಗ್ತಾನೆ. ಆಗ ಅಲ್ಲಿಯೇ ಇದ್ದಂತಹ ಸುಮಿತ್ರೆ ಕೌಸಲ್ಯನ ಹೇಗೆ ಸಮಾಧಾನ ಪಡಿಸ್ತಾಳೆ, ಇದು ನಾವು ಗಮನಿಸಬೇಕಾದ ಸಂಗತಿ. ಸಾಮಾನ್ಯವಾಗಿ ನಾವು ಹೇಗೆ ಸಮಾಧಾನ ಪಡಿಸ್ತೇವೆ, ಒಂದು ಸಣ್ಣ ಪ್ರಸಂಗ ಹೇಳ್ತೇನೆ. ಹೇಳಿ ಕೇಳಿ, ನಾನು ಒಬ್ಬ ಅಧ್ಯಾಪಕನಾದವನು. ಸುಮಾರು ಒಂದು 36-38 ವರ್ಷಗಳ ಕಾಲ ಪಾಠ ಮಾಡಿದವನು. ನಮ್ಮ ಒಬ್ಬ ಸ್ನೇಹಿತರಿದ್ದರು, ಅಧ್ಯಾಪಕ ಮಿತ್ರರು. ಒಂದು ಮಗು ಯಾವುದೋ ಒಂದು ಸ್ಪರ್ಧೆಗೆ ಹೋಯಿತು. ಸ್ಪರ್ಧೆಗೆ ಹೋಗಿ ಬಂತು. ಸ್ಪರ್ಧೆಗೆ ಹೋಗಿ ಬಂದ ಮೇಲೆ ಮಗುವಿಗೆ ಪ್ರೈಸ್ ಬರಲಿಲ್ಲ, ಬಹುಮಾನ ಬರಲಿಲ್ಲ. ಸಮಾಧಾನ ಹೇಗೆ ಮಾಡಿದರು ಅಂತ ಗಮನಿಸ್ಕೊಳ್ಳಿ. ಅವರು ಹೇಳಿದರು, ಅವರನ್ನು ಆ ಮಗುವನ್ನು ಕರೆದು, ಮಗು ನೀನು ಬೇಜಾರು ಮಾಡ್ಕೋಬೇಡ, ನಿನಗೆ ಫಸ್ಟ್ ಪ್ರೈಸ್ ಬರಬೇಕಾಗಿತ್ತು, ನಿರ್ಣಾಯಕರು ಏನೋ ಅನ್ಯಾಯ ಮಾಡಿದ್ರು, ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಖಂಡಿತವಾಗಿ ನಿನಗೆ ಒಂದಲ್ಲ ಒಂದು ಕಾಲಕ್ಕೆ ಖಂಡಿತ ಪ್ರೈಸ್ ಬಂದೇ ಬರ್ತದೆ ಇತ್ಯಾದಿಯಾಗಿ ಹೇಳ್ತಾ ಪಾಪ ಆ ಮಗು ಕಣ್ಣೀರೇ ಹಾಕ್ಬಿಡ್ತು. ಪ್ರೈಸ್ ಬರಲಿಲ್ಲ ಆದರೂ ದುಃಖ ಆಗಲಿಲ್ಲ. ಯಾವಾಗ ಇವರು ಸಮಾಧಾನ ಮಾಡಿರೋ ಆವಾಗ ಅವಳು ಅಳೋದಕ್ಕೆ ಶುರು ಮಾಡಿದ್ರು. ಇದು ನಡೆದ ಘಟನೆ, ನಾನು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೆ. ನಾನು ಅವರನ್ನು, ನಮ್ಮ ಸ್ನೇಹಿತರನ್ನ ಕರೆದು ಹೇಳಿದೆ, ನೀವು ಸರಿ ಆಯಿತಾ, ಹೇಳಿದ್ದು ಸರಿ ಹೋಯ್ತಾ ಅಂತ. ಎಲ್ಲ ಹೇಳಿದ್ನಲ್ಲ ಅಂತ. ಇಲ್ಲ, ನೀವು ಸಮಾಧಾನ ಹಾಗೆ ಮಾಡಬಾರ್ದಿತ್ತು ಅಂತ. ಸಮಾಧಾನ ಹೇಗೆ ಮಾಡಬೇಕು ಅಂತ ನಮಗೆ ರಾಮಾಯಣ ಕಟ್ಟಿಕೊಡ್ತದೆ. ಯಾಕೆ ನಾವು ರಾಮಾಯಣನ ಓದಬೇಕು ಅಂದರೆ, ನಮ್ಮೆಲ್ಲರ ಬದುಕಿನಲ್ಲಿ ಇನ್ನೊಬ್ಬರನ್ನ ಸಮಾಧಾನ ಮಾಡತಕ್ಕಂತಹ ಪ್ರಸಂಗಗಳು ನಮಗೆ ಬರ್ತದೆ. ನಾವು ಹೇಗೆ ಸಮಾಧಾನ ಮಾಡ್ತೀವಿ, ಹೇಗೆ ಸಮಾಧಾನ ಮಾಡಬೇಕು, ಎರಡನ್ನೂ ಕೂಡ ನಾವು ಗಮನಿಸ್ಕೊಳ್ಬೇಕು. ನೋಡಿ, ಸುಮಿತ್ರೆ ಆ ಇಡೀ ಪ್ರಸಂಗದಲ್ಲಿ ನಮಗೆ ಸುಮಿತ್ರೆಯ ಪಾತ್ರದ ಒಂದು ಚಿತ್ರಣ ಸಿಗೋದೇ ಅಲ್ಲಿ. ಆಕೆ ಎಷ್ಟು ಚೆನ್ನಾಗಿ ಶಾಸ್ತ್ರವನ್ನು ಬಲ್ಲವಳಾಗಿದ್ದು, ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದು ಅನ್ನೋದನ್ನು. ಅವಳು ಇಡೀ ಪ್ರಸಂಗದಲ್ಲಿ ಅಪ್ಪಿತಪ್ಪಿಯೂ ಕೂಡ ಕೈಕೇಯಿಯನ್ನು ಬೈಲಿಲ್ಲ. ಸಮಾಧಾನ ಮಾಡುವಾಗ, ಅಯ್ಯೋ ಆ ಕೈಕೇಯಿಗೆ ಯಾಕಪ್ಪ ಅಂತ ದುರ್ಬುದ್ಧಿ ಬಂತು ಅಂತ ಹೇಳ್ಬೋದಿತ್ತು. ಕೈಕೇಯಿ ಮಾಡಿದ್ದು ಸರಿ ಹೋಗಲಿಲ್ಲ ಅಂತ ಹೇಳ್ಬೋದಿತ್ತು. ಕೈಕೇಯಿಯನ್ನು ಬೈಯೋದರ ಮೂಲಕ ಕೌಸಲ್ಯನ ಸಮಾಧಾನ ಪಡಿಸಲೇಬಾರದು, ಇದು ರಾಮಾಯಣ ಹೇಳುತ್ತೆ. ಹಾಗಾಗಿ ಅವಳು ಎಲ್ಲಿ ಹೇಳೋದಿಲ್ಲ, ಬದಲಿಗೆ ಅವಳು ಎಲ್ಲವನ್ನು ಹೇಳ್ತಾ ಬಿಡ್ತಾಳೆ, ಸಮಾಧಾನ ಮಾಡ್ತಾ ಬರ್ತಾಳೆ. ಮತ್ತೆ ಹೇಳ್ತಾಳೆ, ಆರ್ಯಳೆ, ಆರ್ಯ ಅಂತ ಸಂಬೋಧನೆ ಮಾಡ್ತಾಳೆ. ಆರ್ಯಳೆ,
ನಿನ್ನ ಮಗ ರಾಮಚಂದ್ರ ಅವನು ಎಂಥವನು? ಸಕಲ ಸದ್ಗುಣಗಳಿಂದ ಕೂಡಿದವನು, ಸದ್ಗುಣೋಪೇತನಾಗಿರ್ತಕ್ಕಂಥವನು. ಅವನು ಯಾಕೆ ಕಾಡಿಗೆ ಹೋಗ್ತಾ ಇದ್ದಾನೆ ಅಂದರೆ ತನ್ನ ತಂದೆಯನ್ನು ಸತ್ಯವಾದಿಯನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಅವನು ಕಾಡಿಗೆ ಹೋಗ್ತಾ ಇದ್ದಾನೆ. ಒಂದೇ ಒಂದು ಉದ್ದೇಶ, ನನ್ನ ತಂದೆ ಸುಳ್ಳನ್ನು ಹೇಳಿದ ಅನ್ನೋದು ಈ ಲೋಕಕ್ಕೆ ಆಗಬಾರ್ದು, ಸತ್ಯವನ್ನೇ ನುಡಿದಿದ್ದಾನೆ ಅನ್ನತಕ್ಕಂಥದ್ದು ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವನು ಕಾಡಿಗೆ ಹೋಗ್ತಾ ಇದ್ದಾನೆ. ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗೋದಕ್ಕೆ ಇದು ಕಾರಣವಾಗಿದೆ. ಧರ್ಮದಲ್ಲಿ ಸ್ಥಿರನಾದವನು ಅವನು, ಆದ್ದರಿಂದ ನೀನು ಖಂಡಿತವಾಗಿ ದುಃಖವನ್ನು ಮಾಡಬೇಡ. ಧರ್ಮದಲ್ಲಿ ಅವನು ಸ್ಥಿರನಾಗಿದ್ದಾನೆ, ಧರ್ಮವನ್ನು ಅವನು ಪಾಲನೆ ಮಾಡ್ತಾ ಇದ್ದಾನೆ ಅಂತ ಹಾಗೆ ಹೇಳ್ತಾ, ನಾರ್ಹಾತ್ವಂ ಶೋಚಿತುಂ ದೇವಿ ಯಸ್ಯಾಸ್ತೆ ರಾಘವಸ್ಸುತಃ ನಹಿ ರಾಮಾತ್ಪರೋ ಲೋಕೆ ವಿದ್ಯತೆ ಸತ್ಪತೆ ಸ್ಥಿತಃ. ಅವಳು ಹೇಳ್ತಾಳೆ, ಈ ಲೋಕದಲ್ಲಿ ಒಂದು ಧರ್ಮದ ಮಾರ್ಗದಲ್ಲಿ, ಸಜ್ಜನರ ಮಾರ್ಗದಲ್ಲಿ ಸಾಗ್ತಾ ಇರತಕ್ಕಂತಹ ಸಂಗತಿ ಬಂದಾಗ ರಾಮನಿಗಿಂತ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಲೋಕದಲ್ಲಿ ತೋರಿಸೋದಕ್ಕೆ ಸಾಧ್ಯತೆ ಇದೆಯಾ? ಅವನು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ, ಯಾಕಮ್ಮ ನೀನು ದುಃಖಿಸ್ತೀಯಾ? ದುಃಖವನ್ನು ಪಡಬೇಡ ಅಂತ ಹೇಳ್ತಾನೆ. ಎಲ್ಲಿಯೂ ಕೂಡ ಲಕ್ಷ್ಮಣನ ಪ್ರಶಂಸೆಯನ್ನು ಸುಮಿತ್ರೆ ಮಾಡೋದಿಲ್ಲ. ವಾಸ್ತವಿಕವಾಗಿ ಅವಳು ಹೇಳ್ಬೋದಿತ್ತು, ಅಯ್ಯೋ ನೀನು ಯಾಕೆ ದುಃಖ ಮಾಡ್ತಾ ಇದೀಯಾ? ಲಕ್ಷ್ಮಣ ಕಾಡಿಗೆ ಹೋಗಬೇಕು ಅಂತ ವರವನ್ನೇ ಕೇಳಲಿಲ್ಲ, ಆದರೆ ನಾನು ಲಕ್ಷ್ಮಣ ಹೋಗ್ತಾ ನಾನು ಎಷ್ಟು ದುಃಖ ಪಡಬೇಕು ಹೇಳಿ ಅಂತ ಕೇಳ್ಬೋದಿತ್ತು. ಹಾಗೆ ಅವಳು ಕೇಳೋದಿಲ್ಲ. ಬದಲಿಗೆ ಅವಳು ಹೇಳ್ತಾಳೆ, ಎಷ್ಟು ಸಂತೋಷ ಅಲ್ಲ ಸುಮಿತ್ರೆಗೆ ಅಂತಂದರೆ, ಅವಳು ಏನು ಹೇಳ್ತಾಳೆ ಅಂತಂದರೆ, ಲಕ್ಷ್ಮಣನಿಗೆ ರಾಮ ಕಾಡಿಗೆ ಹೋಗ್ತಾ ಇದ್ದಾಗ ರಾಮನ ಜೊತೆಗೆ ಅವನು ಹೋಗ್ತಾ ಇರತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾಯಿತು, ಅದೊಂದು ವರವಾಗಿ ಲಾಭವಾಗಿ ಪರಿಣಮಿಸಿತು, ಅದು ಅವನ ಶ್ರೇಯಸ್ಸಿಗೆ ಕಾರಣವಾಯಿತು ಅಂತ ಹೇಳ್ತಾ, ಲಾಭಾಸ್ತಸ್ಯ ಮಹಾತ್ಮನಃ, ಆ ಮಹಾತ್ಮನಾಗಿರ್ತಕ್ಕಂತಹ ಲಕ್ಷ್ಮಣನಿಗೆ ಎಂತಹ ಲಾಭ ಆಗ್ಬಿಡ್ತು ಅಂತಂದರೆ, ರಾಮನ ಜೊತೆಗೆ 14 ವರ್ಷಗಳ ಕಾಲ ಇರುವಂತಹದ್ದು ಆ ಸೌಭಾಗ್ಯ ಇದೆಯಲ್ಲ, ಅದನ್ನು ನಿಜವಾಗಿ ನಾವು ಕೊಂಡಾಡಬೇಕು ಅಂತ ಹೀಗೆ ಆಕೆ ಸಮಾಧಾನವನ್ನು ಮಾಡತಕ್ಕಂಥದ್ದನ್ನು ನಾವು ಕಾಣ್ತೇವೆ. ರಾಮ ಈ ಕುಟುಂಬದ ಮೌಲ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಬಂದಾಗ ನಮ್ಮಲ್ಲಿ ಎಲ್ಲ ವೇದ, ಉಪನಿಷತ್ತು, ಪುರಾಣಗಳು, ಭಾಗವತ ಎಲ್ಲವೂ ಕೂಡ ತಾಯಿಯನ್ನು ದೇವರು ಅಂತ ಕಾಣಬೇಕು ಅಂತ ಹೇಳ್ಬಿಡ್ತು. ತೈತರಿಯ ಉಪನಿಷತ್ತಂತೂ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂಥೇಳಿ ತಾಯಿಯನ್ನು ಮೊದಲು ದೇವತ್ವದಲ್ಲಿ ಕಾಣಬೇಕು ಅಂತಲೂ ಹೇಳ್ತದೆ. ನಾವೆಲ್ಲರೂ ಕೂಡ ಕಾಣಬೇಕು ಅದನ್ನಂತ. ನೋಡಿ, ತಾಯಿಯ ಬಗ್ಗೆ ಎಂತಹ ಭಾವ ಇರಬೇಕು ಅನ್ನೋದು ಶಂಕರಾಚಾರ್ಯರ ಬದುಕಿನಲ್ಲಿ ನಮಗೆ ಗೊತ್ತಾಗುತ್ತೆ. ಶಂಕರಾಚಾರ್ಯರು ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಅವರು ಆಲೋಚನೆ ಮಾಡ್ತಾರೆ. ತಾಯಿ ಒಪ್ಪೋದಿಲ್ಲ. ಯಾಕೆಂದರೆ ಆ ತಾಯಿ ಆರ್ಯಾಂಬೆಯೂ ಕೂಡ ಎಷ್ಟೋ ವರ್ಷಗಳ ನಂತರದಲ್ಲಿ ತನ್ನ ಮಗನನ್ನು ಪಡ್ಕೊಂಡಿದ್ದಾಳೆ. ಶಂಕರನ ಕೃಪೆಯಿಂದ ಶಂಕರನ ಜನನವಾಗಿದೆ. ಹಾಗಾಗಿ ಅವನು ನನ್ನನ್ನು ನೋಡ್ಕೋಬೇಕು, ಲೋಕ ಕಲ್ಯಾಣಕ್ಕಾಗಿ ಹೊರಟು ಬಿಟ್ಟರೆ ಹೇಗೆ ಅನ್ನತಕ್ಕಂಥ ಭಾವ ಇರುವ ಕಾರಣಕ್ಕಾಗಿ ಆರ್ಯಾಂಬೆ ಒಪ್ಪೋದಿಲ್ಲ. ಸನ್ಯಾಸವನ್ನು ಸ್ವೀಕರಿಸುವುದಕ್ಕೆ ಶಂಕರನಿಗೆ ಅವಕಾಶವನ್ನು ಕಲ್ಪಿಸೋದಿಲ್ಲ. ಆಗ ಒಂದು ಪ್ರಸಂಗ ಆಗತ್ತೆ. ಪೂರ್ಣಾ ನದಿಯಲ್ಲಿ ಶಂಕರಾಚಾರ್ಯರು ಸ್ನಾನವನ್ನು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮೊಸಳೆಯೊಂದು ಅವರ ಕಾಲನ್ನು ಹಿಡ್ಕೊಳ್ತದೆ. ಅಮ್ಮ ಅಂತ ಕರೀತಾರೆ. ಕರೆದು ಕೇಳ್ಕೊಳ್ತಾರೆ, ಅಮ್ಮ ನನ್ನನ್ನು ಮೊಸಳೆ ಕಾಲು ಹಿಡಿದು ಬಿಟ್ಟಿದೆ, ನನ್ನ ಬದುಕಿನಲ್ಲಿ ಕೊನೆಯ ಒಂದು ಆಸೆ ಇದೆ, ಆ ಆಸೆ ತೀರಿಸ್ಕೋಬೇಕಾಗಿತ್ತು ಅಂತ. ಏನು ಆಸೆ? ನಾನು ಹೇಳಿದ್ನಲ್ಲ ನನಗೆ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ. ಆಯ್ತಪ್ಪ, ನಿನ್ನ ಕೊನೆಯ ಆಸೆ ಈಡೇರಲಿ ಅಂತ ಅಮ್ಮ ಹೇಳ್ತಾರೆ. ಆ ಕ್ಷಣವೇ ಆ ಮೊಸಳೆ ಆ ಶಂಕರಾಚಾರ್ಯರ ಕಾಲನ್ನು ಬಿಟ್ಟು ಹೊರಟು ಹೋಗುತ್ತೆ ಅಂತ. ನಮಗೆ ಈ ಪ್ರಸಂಗದಲ್ಲಿ ಗೊತ್ತಾಗೋದು ಏನು ಅಂತಂದರೆ, ಶಂಕರಾಚಾರ್ಯರ ಮನಸ್ಸು ಮಾಡಿದರೆ ಹಾಗೆ ಹೊರಟು ಹೋಗ್ಬೋದಿತ್ತು. ಯಾರಿಗೆ ಹೇಳಬೇಕಂತ ಕೇಳಬೇಕಂತಿಲ್ಲ. ಇವತ್ತಿಗೂ ಕೂಡ ನಮ್ಮ ಲೋಕದಲ್ಲಿ ಎಷ್ಟು ಮಕ್ಕಳಿದ್ದಾರೆ, ತಂದೆ ತಾಯಿಯರಿಗೆ ಮಕ್ಕಳು ಹೋದದ್ದೇ ಗೊತ್ತಾಗಲ್ಲ. ಬೆಳಿಗ್ಗೆ 8 ಗಂಟೆಗೆ 9 ಗಂಟೆಗೆ ಹೇಳುವ ಸಂಸ್ಕಾರ ನಮ್ಮದು, ಸಂಸ್ಕೃತಿ ನಮ್ಮದು. ಮಕ್ಕಳು ನಾವಲ್ಲ, ಒಂದು 9 ಗಂಟೆ 10 ಗಂಟೆಗೆ ಹೋಗಿ ನೋಡಿದ್ರೆ ಮಗ ಇಲ್ಲ, ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ, ಹೇಳಿಲ್ಲ ಕೇಳಿಲ್ಲ, ಮಗಳಿಲ್ಲ, ಹೇಳಿಲ್ಲ ಕೇಳಿಲ್ಲ. ಇದು ನಾವು ನೋಡ್ತಾ ಇರುವಂಥದ್ದು. ತಂದೆ ತಾಯಿಯರ ಅನುಮತಿಯನ್ನು ಪಡೆದುಕೊಂಡು, ಅನುಜ್ಞೆಯನ್ನು ಪಡ್ಕೊಂಡು ಹೋಗಬೇಕು ಅನ್ನತಕ್ಕಂಥದ್ದನ್ನು ಮಕ್ಕಳು ಕಲಿಯೋದೇ ಇಲ್ಲ. ರಾಮಾಯಣ ಹೇಳುತ್ತೆ, ತಂದೆ ತಾಯಿಯರಿಗೆ ನಾವು ಗೌರವವನ್ನು ಕೊಡಬೇಕು. ತಾಯಿಯ ಒಪ್ಪಿಗೆ ಇಲ್ಲದೇನೆ ನಾವು ಯಾವ ಕೆಲಸವನ್ನು ಕೂಡ ಮಾಡೋದಕ್ಕೆ ಹೋಗಬಾರ್ದು. ತಂದೆಯ ಆದೇಶ ಇಲ್ಲದೇನೆ ನಾವು ಯಾವ ಕಾರ್ಯವನ್ನು ಮಾಡಬಾರ್ದು ಅಂತ. ನೋಡಿ, ಈಗ ರಾಮ ಬರ್ತಾನೆ, ನನಗೆ ಕಾಡಿಗೆ ಹೋಗಬೇಕು ಅಂತ ಆದೇಶ ಆಗಿದೆ, ನಾನು ಕಾಡಿಗೆ ಹೋಗಬೇಕು ಅಂಥೇಳಿ ಮೊದಲು ತಾಯಿಯಾದಂತಹ ಕೌಸಲ್ಯನ್ನು ಕೇಳ್ಕೊಳ್ತಾನೆ. ಕೇಳಿದಾಗ ಅವಳು ಕೌಸಲ್ಯ, ನಮಗೆ ವಿಶೇಷವಾಗಿ ಕೌಸಲ್ಯ ಮತ್ತು ಸುಮಿತ್ರೆ 2 ಪಾತ್ರಗಳು ಬಹಳ ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊಂಡವರು ಅನ್ನೋದಾಗಿ ರಾಮಾಯಣ ಹೇಳುತ್ತೆ. ಕೌಸಲ್ಯ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದರೆ, ಧರ್ಮದ ಸೂಕ್ಷ್ಮತೆಯನ್ನು ಎಳೆ ಎಳೆಯಾಗಿ ಕಟ್ಕೊಡ್ತಾಳೆ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದರೆ, ನೋಡು, ತಾಯಿಯನ್ನು ದೇವರು ಅಂತ ಕಾಣಬೇಕು ಅಂತ ಹೇಳುತ್ತಲ್ಲ ಉಪನಿಷತ್ತು, ಮೊದಲು ಹೇಳೋದೇ ತಾಯಿಯನ್ನು. ನೀನು ತಂದೆಯ ಮಾತನ್ನು ಪಾಲನೆ ಮಾಡ್ತೀಯ ಅಂತ ಹೇಳ್ತೀಯಲ್ಲ, ತಂದೆ ಮಾತನ್ನು ಪಾಲಿಸಬೇಕು. ಯಾವಾಗ? ಮಾತೃದೇವೋಭವ,
ತದನಂತರದಲ್ಲಿ ಪಿತೃದೇವೋ ಭವ, ಅಂದರೆ ಮೊದಲು ತಾಯಿಗೆ ಗೌರವವನ್ನು ಕೊಡು, ತಾಯಿಯ ಮಾತನ್ನು ಪಾಲಿಸು, ಆಮೇಲೆ ತಂದೆಯ ಮಾತನ್ನು ಖಂಡಿತವಾಗಿ ಕೇಳು. ಈಗ ನೀನು ನನ್ನ ಮಾತನ್ನು ನೀನು ಕೇಳಬೇಕಾಗಿದೆ ಅಂತ ಅವಳು ಅಲ್ಲಿ ಎಚ್ಚರಿಸ್ತಾಳೆ. ಅದಲ್ಲದೆ ಮತ್ತೆ ಮುಂದುವರೆದು ಹೇಳ್ತಾಳೆ. ನನಗೆ ಇಷ್ಟವಾದ ಕೆಲವು ಶ್ಲೋಕಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ. ಒಂದು ಶ್ಲೋಕ ಹೀಗಿದೆ: ಧರ್ಮಜ್ಞ ಇತಿ ಧರ್ಮಿಷ್ಠೋ ಧರ್ಮಂ ಚರಿತುಮಿಚ್ಛಸಿ ಶುಶ್ರೂಷಾಂ ಇಹಸ್ತತ್ವಂ ಚರಧರ್ಮಂ ಅನುತ್ತಮಂ ಅಂತ ಒಂದು ಅದ್ಭುತವಾದ ಶ್ಲೋಕ. ರಾಮಾಯಣದಲ್ಲಿ ಬರುವುದೆಲ್ಲವೂ ಕೂಡ ಅದ್ಭುತವಾದ ಶ್ಲೋಕಗಳೇ. ಈ ಶ್ಲೋಕದಲ್ಲಿ ವಿಶೇಷತೆ ಏನು ಅಂತಂದರೆ 4 ಕಡೆಗಳಲ್ಲಿ ಧರ್ಮ ಶಬ್ದವನ್ನು ಒಂದೇ ಶ್ಲೋಕದಲ್ಲಿ ಬಳಸಿದ್ದಾರೆ. ಏನು? ಧರ್ಮಜ್ಞ ಯದಿ ಧರ್ಮಿಷ್ಠ ಧರ್ಮಂ ಚರಿತುಮಿಚ್ಛಸಿ ಶುಶ್ರೂಷಮಾಂ ಇಹಸ್ತತ್ವಂ ಚರಧರ್ಮಂ ಅನುತ್ತಮಂ. 4 ಕಡೆಯಲ್ಲಿ ಧರ್ಮ ಶಬ್ದವನ್ನು ಬಳಸಿದ್ದಾರೆ. ಕೌಸಲ್ಯ ಮಾತು. ಕೌಸಲ್ಯ ಏನು ಹೇಳ್ತಾಳೆ ನೋಡಿ. ಅವಳು ಶಾಸ್ತ್ರಜ್ಞ ಹೇಗಾಗಿದ್ದು ಅನ್ನೋದು ಈ ಶ್ಲೋಕದಿಂದ ನಾವು ತಿಳ್ಕೊಳ್ಬೋದು. ಅವಳು ಹೇಳ್ತಾಳೆ, ಏನು ಹೇಳ್ತಾಳೆ ಅಂದರೆ, ಎಲೆ ಈ ಧರ್ಮಜ್ಞನೇ, ಹೇ ಧರ್ಮಜ್ಞ, ಎಲೆ ಈ ಧರ್ಮಜ್ಞನೇ, ಯದಿ ಧರ್ಮಿಷ್ಠ ಧರ್ಮಂ ಚರಿತುಮಿಚ್ಛಸಿ, ನೀನು ಧರ್ಮಿಷ್ಠನಾಗಿದ್ದರೆ, ಎಲೆ ಮೊದಲು ಹೇಳೋದೇ ಧರ್ಮಜ್ಞ ಅಂತ, ನೀನು ಧರ್ಮಜ್ಞ ಅಂತ ಹೇಳಿದ ಮೇಲೆ ಮತ್ತೆ ನೀನು ಧರ್ಮಿಷ್ಠನಾಗಿದ್ದರೆ ಅಂತ ಹೇಳಬೇಕಾಗಿಲ್ಲ. ಆದರೆ ಅವಳು ಎಷ್ಟು ಚೆನ್ನಾಗಿ ಅವನನ್ನು ಕಟ್ಟಿ ಹಾಕ್ತಾಳೆ ಅಂದರೆ, ನೀನು ಧರ್ಮಜ್ಞ ಅಂತ ನನಗೆ ಗೊತ್ತು, ಒಂದೊಮ್ಮೆ ನೀನು ಧರ್ಮಜ್ಞನೇ ಆಗಿದ್ದಿದ್ದರೆ ನೀನು ಧರ್ಮವನ್ನೇ ಆಚರಿಸುವುದು ನಿನಗೆ ಬೇಕು ಅಂತ ಆಗಿದ್ದಿದ್ರೆ, ಧರ್ಮಂ ಚರಿತುಮಿಚ್ಛಸಿ, ಧರ್ಮವನ್ನೇ ಆಚರಿಸಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಇದ್ದದ್ದೇ ಹೋದಾದರೆ ನೀನು ಏನು ಮಾಡಬೇಕು ಅಂದರೆ ಮಾತೃ ಸೇವೆ ಅನ್ನತಕ್ಕಂತಹ ಧರ್ಮವನ್ನು ಉಪನಿಷತ್ ಹೇಳಿದೆಲ್ಲ ಆ ರೀತಿಯಾಗಿ ನೀನು ಮಾಡು ಅಂತ ಅವನ್ನ ಕಟ್ಟಿ ಹಾಕ್ತಾಳೆ. ಅಂದರೆ ತಂದೆಯ ಆಜ್ಞೆಯನ್ನು ತಿರಸ್ಕರಿಸು, ತಾಯಿಯ ಆಜ್ಞೆಯನ್ನು ಪರಿಪಾಲಿಸು ಎನ್ನುವುದಾಗಿ ಅವಳು ಹೇಳ್ತಾಳೆ. ಆ ಹೇಳ್ತಕ್ಕಂಥ ಒಂದು ಕ್ರಮ ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ಮುಂದುವರೆದು ಹೇಳ್ತಾಳೆ, ಯಥೈವ ರಾಜ ಪೂಜ್ಯಸ್ತೆ ಗೌರವೇಣ ತಥಾಹ್ಯಹಂ ತ್ವಾಂ ನಾಹಂ ಅನುಜಾನಾಮಿ ನ ಗಂತವ್ಯಂ ಇತೋ ವನಂ. ಅವಳು ಹೇಳ್ತಾಳೆ, ಹೇಗೆ ನಿನಗೆ ದಶರಥ ಅತ್ಯಂತ ಪೂಜ್ಯ ಅಂತ ಅನಿಸ್ಕೊಳ್ತಾನೋ ಹಾಗೆ ನಾನು ಕೂಡ ಪೂಜ್ಯಳೆ ಆಗಿರಲೇಬೇಕಲ್ಲ. ಆದ್ದರಿಂದ ನೀನು ನನ್ನ ಮಾತನ್ನು ಮೀರಿ ಖಂಡಿತ ಹೋಗೋದಕ್ಕೆ ಸಾಧ್ಯ ಇಲ್ಲ, ಹೋಗಬಾರ್ದು. ಇಷ್ಟು ಕಡಾಖಂಡಿತವಾಗಿ ಅವಳು ಹೇಳ್ತಾಳೆ. ತಾಯಿಯ ಮಾತನ್ನು ಮೀರುವ ಹಾಗಿಲ್ಲ, ತಂದೆಯನ್ನು ಸುಳ್ಳಿನ ಸಂಕೋಲೆಯ ಒಳಗಡೆ ಸಿಲುಕಿಸುವ ಹಾಗಿಲ್ಲ. ರಾಮನ ಕಷ್ಟ ಎಷ್ಟು ಆಯಿತು ಅಂತ ಗಮನಿಸ್ಕೊಳ್ಳಿ. ಆದರೆ ಆ ರಾಮ ತನ್ನ ತಾಯಿಯನ್ನು ಒಪ್ಪಿಸುವಂತಹ ಒಂದು ಕ್ರಮ ಇದೆಯಲ್ಲ, ಅಂದರೆ ಒಪ್ಪಿಸುವುದರ ಮೂಲಕ ಆ ಕುಟುಂಬದ ಪದ್ಧತಿ ಹೇಗಿತ್ತು ಅಂತ. ರಾಮ ಅವನಿಗೆ ಧರ್ಮವನ್ನು ಪರಿಪಾಲನೆ ಮಾಡಬೇಕು, ಧರ್ಮಜ್ಞ, ಧರ್ಮಿಷ್ಠ ಇತ್ಯಾದಿ ಪದಗಳನ್ನೆಲ್ಲ ನಾವು ಕಂಡಿದ್ದೇವೆ. ಅವನು ಆ ಅದ್ಭುತವಾಗಿ ದೃಷ್ಟಾಂತಗಳನ್ನ ಕೊಡ್ತಾನೆ. ಏನು ಕೊಡ್ತಾನೆ ಅಂತಂದರೆ, ಅವನು ಹೇಳ್ತಾನೆ, ಅಮ್ಮ ನಾನು ಯಾವುದನ್ನೂ ಕೂಡ ಹೊಸದಾಗಿ ಸೃಷ್ಟಿ ಮಾಡ್ತಾ ಇಲ್ಲ, ಯಾವುದೋ ಒಂದು ಹೊಸ ಪದ್ಧತಿ, ಹೊಸ ಪರಂಪರೆ ಇದನ್ನು ನಾನು ಮಾಡ್ತಾ ಇಲ್ಲ. ನಮ್ಮ ವಂಶದಲ್ಲಿ ಅಥವಾ ಹೊರ ಪ್ರಪಂಚದ ಏನೆಲ್ಲ ನಡೆದಿದೆಯೋ, ಯಾವುದೆಲ್ಲ ಘಟಿಸಿದೆಯೋ ಆ ಘಟನೆಯೇ ನಾನು ನಿನಗೆ ಹೇಳ್ತೇನೆ ಅಂತ ಹೇಳ್ತಾನೆ. ಮೊದಲನೇ ಘಟನೆಯನ್ನು ಹೇಳ್ತಾನೆ. ಸಗರನ ಮಕ್ಕಳು 60,000 ಸಗರನ ಮಕ್ಕಳು ಸಗರನ ಆದೇಶದೊಂದಿಗೆ ಆ ಅಶ್ವಮೇಧದ ಕುದುರೆಯನ್ನು ಹುಡುಕೋದಕ್ಕೋಸ್ಕರ ಹೋಗ್ತಾರೆ. ಕೊನೆಯಲ್ಲಿ ಕಪಿಲ ಮಹರ್ಷಿ, ನಾನು ಕಥೆಯನ್ನು ವಿಸ್ತರಿಸೋದಕ್ಕೆ ಹೋಗೋದಿಲ್ಲ, ಕಪಿಲ ಮುನಿಯ ಕ್ರೋಧಾಗ್ನಿಗೆ ಅವರು ಸಿಗ್ತಾರೆ, ಭಸ್ಮೀಭೂತರಾಗಿ ಬಿಡ್ತಾರೆ. ಆ 60,000 ಮಕ್ಕಳು ತನ್ನ ತಂದೆಯಾದಂತಹ ಸಗರನ ಆದೇಶದೊಂದಿಗೆ ಹೋಗ್ತಾರೆ. ತಂದೆಗೆ ಎಷ್ಟು ಆದ್ಯತೆಯನ್ನು ಕೊಟ್ಟರು, ಎಷ್ಟು ಮಾತನ್ನು ಪರಿಪಾಲಿಸರು ಅದನ್ನು ಗಮನಿಸಬೇಕು ಅಂತ ಹೇಳ್ತಾನೆ. ಅದಾದಮೇಲೆ ಜಮದಗ್ನಿ ಮತ್ತು ರೇಣುಕೆಯರ ಮಗನಾಗಿರ್ತಕ್ಕಂತಹ ಪರಶುರಾಮ ತನ್ನ ತಂದೆ ಜಮದಗ್ನಿ, ಬಾ ಮಗನೇ ಕಡಿ ನಿನ್ನ ತಾಯಿಯ ತಲೆಯನ್ನು ಕತ್ತರಿಸುವಂತ ಹೇಳಿದ್ದೇ ತಡ ಅನುಕ್ಷಣವೇ ಪರಶುರಾಮ ತನ್ನ ಕೊಡಲಿಯನ್ನು ತೆಗೆದುಕೊಂಡು ತಾಯಿಯ ತಲೆಯನ್ನು ಕತ್ತರಿಸಿ ಬಿಡ್ತಾನೆ. ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ. ರಾಮ ಕೊಟ್ಟಂಥ ದೃಷ್ಟಾಂತ. ಅವನು ಅದನ್ನು ಯಾಕೆ ಹೇಳ್ತಾನೆ ಅಂತಂದರೆ, ನೋಡಿ, ಈ ವಂಶದಲ್ಲಿ ನಾನು ಮೊದಲಿಗನಲ್ಲ, ಈ ಹಿಂದೆಲ್ಲೂ ಕೂಡ ತಂದೆಯ ಆದೇಶವನ್ನು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆ ಪರಿಪಾಲನೆ ಮಾಡ್ತಾರೆ ಅಂತಂದರೆ, ಅವನು ಏನು ಹೇಳ್ತಾನೆ, ಪಿತುರ್ಹಿ ವಚನಂ ಕುರ್ವನ್ ನ ಕಶ್ಚಿತ್ ನಾಮಹೀಯತೆ. ಯಾರು ತಂದೆಯ ಮಾತನ್ನು ಕೇಳಿಕೊಂಡು ಅದಕ್ಕೆ ಅನುಗುಣವಾಗಿ ಪರಿಪಾಲನೆ ಮಾಡ್ಕೊಂಡು ಬರ್ತಾರೋ ಈ ಲೋಕದಲ್ಲಿ ಅಂತಹ ಯಾವ ಮಕ್ಕಳು ಕೂಡ ಖಂಡಿತವಾಗಿ ಅವರು ಕೆಟ್ಟ ಮಾರ್ಗಕ್ಕೆ ಹೋದದ್ದಿಲ್ಲ, ಅವರಿಗೆ ಅನ್ಯಾಯವಾದದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ.
ತಂದೆಯ ಮಾತನ್ನು ಪರಿಪಾಲನೆ ಮಾಡಬೇಕು ಅನ್ನತಕ್ಕಂಥದ್ದನ್ನು ರಾಮಾಯಣ ನಮಗೆ ಕಟ್ಟಿಕೊಡ್ತದೆ. ಅದರ ಅಷ್ಟು ಮಾತ್ರವಲ್ಲ, ಕುಟುಂಬದಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ರಾಮ ಎಳೆ ಎಳೆಯಾಗಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ನೋಡಿ, ಅದೇ ಸಂದರ್ಭದಲ್ಲಿ ಲಕ್ಷ್ಮಣ ಅವನಿಗೆ ಕೋಪ ಬರುತ್ತೆ. ಒಂದು ಪ್ರಸಂಗ ನಮಗೆ ಗೊತ್ತಿದೆ, ಪ್ರಜಾಪ್ರಭುತ್ವ ಇದು. ಒಂದು ಪ್ರಸಂಗವನ್ನು ಅಲ್ಲಿ ಬಂದಾಗ ಒಬ್ಬರಿಗಿಂತ ಇಬ್ಬರು ಬಂತು ಅಂತಂದರೆ ಪ್ರಜಾಪ್ರಭುತ್ವ ಅದು ಗಟ್ಟಿಯಾಗತ್ತೆ. ಮೊದಲು ರಾಮ ಹೇಳಿದಾಗ ಕೌಸಲ್ಯ ಒಪ್ಪೋದಿಲ್ಲ, ಲಕ್ಷ್ಮಣನು ಕೂಡ ಒಪ್ಪೋದಿಲ್ಲ. ಅವನು ಹೇಳ್ತಾನೆ, ಇಲ್ಲ ಇಲ್ಲ, ಖಂಡಿತವಾಗಿಯೂ ಕೂಡ ನಾನು ಒಪ್ಪೋದಿಲ್ಲ, ನೀನು ರಾಜನಾಗಬೇಕು, ನೀನು ನನಗೆ ಒಂದು ಅವಕಾಶವನ್ನು ಕೊಟ್ಟರೆ ನಾನು ನಿನ್ನ ರಾಜನನ್ನಾಗಿ ಮಾಡುವಂತಹ ಸಾಮರ್ಥ್ಯ ನನಗಿದೆ, ಅವಕಾಶನ ಕೊಡುವಂತ ಅವನು ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ನೋಡು, ನಾನು ಈಗ ಹೇಳುವಂತಹ ವಿಷಯ ಇದೆಯಲ್ಲ, ಇದು ಮನ್ವಾದಿಗಳ ಸಂದರ್ಭದಲ್ಲಿ, ಹಿಂದಿನ ಸಂದರ್ಭದಲ್ಲಿ ಬಹಳ ಚರ್ಚಿತವಾಗಿರ್ತಕ್ಕಂಥ ಒಂದು ಸಂಗತಿ. ಯಾವ ಸಂಗತಿ? ಧರ್ಮಾರ್ಥ ಕಾಮ ಕಲುತಾತಲೋಕೆ ಸಮೀಕ್ಷಿತ ಧರ್ಮ ಫಲೋದಯೇಶೋ ಏತತ್ರ ಸರ್ವೇ ಸ್ಯುಹು ಅಸಂಶಯಮ್ಮೆ ಭಾರ್ಯೆಯೋ ಅವಶ್ಯಾಂ ಅಭಿಮತ ಸಪುತ್ರ. ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾನೆ. ರಾಮಾಯಣದಲ್ಲಿ ಬರೀ ಕಥೆ ಮಾತ್ರ ಅಲ್ಲ, ಬರೀ ನೀತಿ ಮಾತ್ರ ಅಲ್ಲ, ಎಷ್ಟೋ ಕಡೆಗಳಲ್ಲಿ ಆ ಅಧ್ಯಾತ್ಮವನ್ನು ಕೂಡ ಬಹಳ ಚೆನ್ನಾಗಿ ಅದನ್ನು ನಮಗೆ ಕಟ್ಟಿಕೊಡ್ತಾರೆ ವಾಲ್ಮೀಕಿ ಮುನಿಗಳು. ಹೇಳ್ತಾನೆ ಇಲ್ಲಿ, ರಾಮ ಹೇಳ್ತಾನೆ ಏನು? ಧರ್ಮಾರ್ಥ ಕಾಮ ಖಲು ತಾತಲೋಕೆ. ಈ ಲೋಕದಲ್ಲಿ 4 ಪುರುಷಾರ್ಥಗಳು, ಧರ್ಮ ಅರ್ಥ ಕಾಮ ಮೋಕ್ಷ. ನಾವೆಲ್ಲ ಏನು ಹೇಳ್ತೇವೆ ಅಂದರೆ, ಈ 4 ಪುರುಷಾರ್ಥಗಳಲ್ಲಿ ಧರ್ಮದೊಂದಿಗೆ ಅರ್ಥವನ್ನು ಸಂಪಾದಿಸಬೇಕು, ಅಂದರೆ ಧರ್ಮ ಮಾರ್ಗದಲ್ಲಿ, ಅದರಿಂದ ನಮ್ಮ ಕಾಮ, ನಮ್ಮ ಬಯಕೆ, ಅದಾದಮೇಲೆ ಮೋಕ್ಷ ಅನ್ನತಕ್ಕಂಥದ್ದನ್ನು ಹೇಳ್ತೇವೆ. ಆದರೆ ರಾಮಾಯಣ ಏನು ಹೇಳುತ್ತೆ? ನೀವು ಈ 3 ಪುರುಷಾರ್ಥಗಳಿದೆಯಲ್ಲ, ಯಾವುದು ಅರ್ಥ ಕಾಮ ಮೋಕ್ಷ ಅನ್ನತಕ್ಕಂಥ ಪುರುಷಾರ್ಥ ಇದೆಯಲ್ಲ, ಯಾಕರಪ್ಪ ಅದಕ್ಕೆ ಕಷ್ಟಪಡ್ತೀರಿ? ನಾವೆಲ್ಲ ಅರ್ಥ ಕಾಮ ಅದಾದಮೇಲೆ ಮೋಕ್ಷದ ಕಡೆಗೆ ತುಂಬ ಪ್ರಯತ್ನವನ್ನು ಪಡ್ತೇವೆ. ವಾಲ್ಮೀಕಿ ಮುನಿಗಳು ಏನು ಹೇಳ್ತಾರೆ ಅಂದರೆ, ಧರ್ಮಾರ್ಥ ಕಾಮ ಖಲುತಾತ ಲೋಕೆ ಸಮೀಕ್ಷಿತ ಧರ್ಮ ಫಲೋದಯೇಶು ಏತತ್ರ ಸರ್ವೇ ಸ್ಯುಹು ಅಸಂಶಯಮ್ಮೆ ಭಾರ್ಯೇವ ವಶ್ಯಾಭಿಮತ ಸಪುತ್ರ. ಒಂದು ಒಳ್ಳೆ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಭಾರ್ಯ ಇವ, ಹೆಂಡತಿಯಂತೆ ಅಂತ. ಒಬ್ಬ ಹೆಂಡತಿ ಗಂಡನಿಗೆ ಹೇಗಿರ್ತಾಳೆ ಅಂದರೆ, ಮೊದಲನೇದು ವಶ್ಯ, ಅತ್ಯಂತ ವಿಧೇಯಳಾಗಿರ್ತಾಳೆ. ಎರಡನೇದು ಅಭಿಮತ ಅಂದರೆ ಪತಿಯ ಮನಸ್ಸನ್ನು ಚೆನ್ನಾಗಿ ಅರಿತುಕೊಂಡು ಅದಕ್ಕೆ ಅನುಗುಣವಾಗಿ ಅವಳು ಸಾಕ್ತಾಳೆ. ಮೂರನೇದು ಸಪುತ್ರ, ಒಳ್ಳೆಯ ಯೋಗ್ಯ ಮಗುವನ್ನು ಕೊಟ್ಟು ಆ ಕುಟುಂಬವನ್ನು ಉದ್ಧರಿಸ್ತಾಳೆ. ಈ ಮೂರನ್ನು ಆ ಹೆಂಡತಿ ಹೇಗೆ ಮಾಡ್ತಾಳೋ ಹಾಗೆ ಈ ಧರ್ಮವೂ ಕೂಡ ಹಾಗೆಯೇ ಅಂತ. ಏನು ಮಾಡುತ್ತೆ ಅಂತಂದರೆ, ನಾವು ಒಂದೊಮ್ಮೆ ಧರ್ಮ ಮಾರ್ಗದಲ್ಲಿ ಇದ್ದದ್ದೇ ಹೋದಾದರೆ, ಧರ್ಮದಲ್ಲಿಯೇ ನಾವು ನಡೀತಾ ಇದ್ದೀವಿ ಅಂತಂದರೆ ಅರ್ಥ ಬರುತ್ತೆ, ಕಾಮ ನಮಗೆ ಲಭಿಸುತ್ತದೆ, ಮೋಕ್ಷವು ಕೂಡ ನಮಗೆ ಹಾಗೆಯೇ ಸಿಗ್ತದೆ. ಹೇಗೆ ಹೆಂಡತಿ ತನ್ನ ಈ 3 ಸಂಗತಿಗಳನ್ನು ಪೂರೈಸ್ತಾಳೋ ಅದೇ ರೀತಿಯಲ್ಲಿ ಧರ್ಮವೂ ಕೂಡ ಈ 3 ಸಂಗತಿಗಳನ್ನು ನಮಗೆ ಬಹಳ ಚೆನ್ನಾಗಿ ಕಟ್ಟಿಕೊಡುತ್ತೆ. ಯಾಕೆ ನಾವು ಪ್ರಯತ್ನ ಪಡಬೇಕು? ನಾವೆಲ್ಲ ಧರ್ಮ ಮಾರ್ಗದಲ್ಲಿ ಸಾಗಿದರೆ ಸಾಕಲ್ವೇ ಅನ್ನತಕ್ಕಂತಹ ಮಾತನ್ನು ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಅಂದರೆ ನಾವೆಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ಸಾಗಬೇಕು ಅಂತ. ನಾವು ಮತ್ತೆ ಮುಂದುವರೆದು ಹೇಳ್ತಾನೆ, ತಂದೆಯ ಮಾತನ್ನು ಯಾಕೆ ಪಾಲಿಸಬೇಕು, ಧರ್ಮ ಮಾರ್ಗದಲ್ಲಿ ಸರಿ, ತಂದೆ ಮಾತನ್ನು ಯಾಕೆ ಪಾಲಿಸಬೇಕು ಅನ್ನೋದಕ್ಕೆ ಕೊನೆಯಲ್ಲಿ ಒಂದು ಒಳ್ಳೆಯ ದೃಷ್ಟಾಂತವನ್ನು ಅವನು ಕೊಡ್ತಾನೆ. ಏನಂತಂದರೆ, ಗುರುಶ್ಚ ರಾಜಾಚ ಪಿತಾಚ ವೃದ್ಧ ಕ್ರೋಧಾತ್ ಪ್ರಹರ್ಷಾದ್ ಯದಿ ವಾಪಿ ಕಾಮಾತ್ ಯದ್ವ್ಯಾದಿಶೇಕಾತ್ ಕಾರ್ಯಮವೇಕ್ಷ ಧರ್ಮಂ ಕಸ್ತಂ ನ ಕುರ್ಯಾದ್ ಅನೃಶಂಸ ವೃತ್ತಿ. ಅವನು ಹೇಳ್ತಾನೆ 4 ಸಂಗತಿಗಳನ್ನು ಹೇಳ್ತಾನೆ. ಏನು? ಮೊದಲನೇದು ಪಿತಾ. ಯಾರು? ನನ್ನ ತಂದೆ. ತಂದೆ ಅಂದರೆ ನನಗೆ ಜನ್ಮವನ್ನು ಕೊಟ್ಟವನು. ನನಗೆ ಜನ್ಮವನ್ನು ಕೊಟ್ಟವನ ಅರ್ಥ ಏನು ಅಂತಂದರೆ, ಒಂದೊಮ್ಮೆ ತಂದೆ ಇಲ್ಲ ಅಂತಾಗಿದ್ದರೆ ಈ ಲೋಕದಲ್ಲಿ ನಾನು ಇರ್ತಿರ್ಲಿಲ್ಲ. ನಾನು ಇವತ್ತಿದ್ದೀನಿ ಅಂತಂದರೆ ಅದಕ್ಕೆ ನನ್ನ ತಂದೆ ತಾಯಿರಂತಕ್ಕಂಥವ್ರು ಕಾರಣೀಕರ್ತರಾಗ್ತಾರೆ. ಹಾಗಾದರೆ ನಾನು ತಂದೆಗೆ ಅಂತಹದ್ದೊಂದು ಗೌರವವನ್ನು ಕೊಡಲೇಬೇಕು, ಯಾಕೆಂದರೆ ಅವರು ನನಗೆ ತಂದೆ. 2 ಗುರುಶ್ಚ, ಗುರು. ಹೇಗೆ ಗುರು ಅಂದರೆ, ಉಪನಯನ ಕಾಲದಲ್ಲಿ ನನಗೆ ಬ್ರಹ್ಮೋಪದೇಶವನ್ನು ಮಾಡೋದ್ರ ಮೂಲಕ ಗುರುವಿನ ಸ್ಥಾನದಲ್ಲಿ ನಮ್ಮ ತಂದೆ ಇರ್ತಾರೆ. 2ನೇ ಕಾರಣ. 3ನೇದು ನಮಗೆಲ್ಲ ರಾಜ, ಆಜ್ಞೆ ಮಾಡುವಂತಹ ಒಬ್ಬ ವ್ಯಕ್ತಿ. ಯಾರಿಗೆಲ್ಲ ಆಜ್ಞೆ ಮಾಡ್ಬೋದು ಅಂದರೆ, ನನಗೆ ಅಂದರೆ ಹೆಂಡತಿಗೆ, ಮಕ್ಕಳಿಗೆ, ಇರತಕ್ಕಂತಹ ಮಂತ್ರಿ ಮೊದಲಾದವರಿಗೆ, ಪ್ರಜಾವರ್ಗದವರಿಗೆ ಎಲ್ರಿಗೂ ಕೂಡ ಆದೇಶವನ್ನು ಮಾಡತಕ್ಕಂತಹ ಒಂದು ಜಾಗದಲ್ಲಿದ್ದಂಥವನು ರಾಜ. ಕೊನೆಯದಾಗಿ ಹೇಳ್ತಾನೆ ವೃದ್ಧ ಅಂದರೆ ವೃದ್ಧತ್ವ ಅನ್ನೋದಕ್ಕೆ 3 ಸಂಗತಿಗಳು ಹೇಳ್ತಾರೆ. ಜ್ಞಾನವೃದ್ಧ,
ವಯೋವೃದ್ಧ ಮತ್ತು ತಪವೃದ್ಧ, ಈ ರೀತಿಯಲ್ಲಿ 3 ರೀತಿಯಲ್ಲಿ ವೃದ್ಧತ್ವ ಅನ್ನತಕ್ಕಂಥದ್ದು ಸಿಗತ್ತೆ ಮನುಷ್ಯನಿಗೆ ಅಂತ. ನಮ್ಮ ತಂದೆ 3 ರೀತಿಯಲ್ಲೂ ಕೂಡ ವೃದ್ಧರೇನೆ. ಅವರು ಜ್ಞಾನವೃದ್ಧರು ಹೌದು, ವಯೋವೃದ್ಧರು ಹೌದು, ತಪವೃದ್ಧರು ಹೌದು. ತಮ್ಮ ಇಷ್ಟು ವರ್ಷಗಳ ಸುದೀರ್ಘವಾದಂತಹ ಬದುಕಿನಲ್ಲಿ ಅನುಭವದಿಂದ ಪರಿಪಾಕಗೊಂಡಿರತಕ್ಕಂತಹ ಬದುಕು ವೃದ್ಧತ್ವ ಅನ್ನತಕ್ಕಂಥದ್ದು. ಹಾಗಾಗಿ ಈ 4 ಸಂಗತಿಗಳು ಇರುವ ಕಾರಣಕ್ಕಾಗಿ ಈ ವ್ಯಕ್ತಿ ಅಂದರೆ ತಂದೆ, ಅವನು ಹಿಂದೆ ಹೇಳಿರ್ತಾನೆ, ಅಯ್ಯೋ ತಂದೆ ಅವನು ಕಾಮಾತುರನಾಗಿದ್ದಾನೆ, ಅವನು ಏನೇನೋ ವಯಸ್ಸಾದ ಕಾರಣಕ್ಕಾಗಿ ಏನೇನೋ ಹೇಳ್ತಾ ಇದ್ದಾನೆ, ಅದಕ್ಕೆ ಯಾವುದಕ್ಕೂ ಕೂಡ ಬೆಲೆ ಕೊಡಬಾರ್ದು ಅಂತ ಲಕ್ಷ್ಮಣ ಹೇಳಿರ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನೋಡಿ ಈ ಎಲ್ಲ ಸಂಗತಿಗಳಿರುವ ಕಾರಣಕ್ಕಾಗಿ ನಮ್ಮ ತಂದೆ ಕಾಮಾತುರನಾಗಿರಲಿ, ನೋಡಿ ಕಾಮಾವಿಭೂತಃ, ಅವನು ಕಾಮಾತುರನಾಗಿರಲಿ, ಅಥವಾ ಶೋಕಾತ್ ಕ್ರೋಧದ ಸಿಟ್ಟಿನಿಂದ ಕೂಡಿದವನಾಗಿರಲಿ, ಅಥವಾ ಶೋಕಾತ್ ದುಃಖದಿಂದ ಕೂಡಿದವನಾಗಿರಲಿ, ಸಂತೋಷದಿಂದ ಕೂಡಿದವನಾಗಿರಲಿ, ಯದ್ವ್ಯಾ ಹರ್ಷದಿಂದ ಸಂತೋಷದಿಂದ ಕೂಡಿದವನಾಗಿರಲಿ, ಯಾವ ರೀತಿಯಿಂದ ಕೂಡಿದವನಾಗಿದ್ದರೂ ಕೂಡ ಅವನು ನನಗೆ ಆದೇಶವನ್ನು ಮಾಡಿದ್ದಾನೆಂದರೆ ಖಂಡಿತವಾಗಿಯೂ ನಾವು ಅದನ್ನು ಪರಿಪಾಲನೆ ಮಾಡಬೇಕು. ಯಾಕೆಂದರೆ ಅವನು ತಂದೆಯ ಈ 4 ಸಂಗತಿಗಳು ಅವನಲ್ಲಿ ಇದೆ, ದಶರಥನ ಮಾತನ್ನು ನಾನು ಪಾಲನೆ ಮಾಡಲೇಬೇಕು ಅನ್ನತಕ್ಕಂಥದ್ದನ್ನು ಹೇಳ್ತಾನೆ. ಹೀಗೆ ಅವನು ಒಪ್ಪಿಸ್ತಾನೆ. ಒಪ್ಪಿಸುವ ಕ್ರಮದಲ್ಲಿ ಎಲ್ಲಿಯೂ ಕೂಡ ಅಪ್ಪಿತಪ್ಪಿಯೂ ಕೈಕೆಯ ಬಗ್ಗೆ ಹೇಳೋದಿಲ್ಲ, ಭರತನ ಬಗ್ಗೆ ಹೇಳೋದಿಲ್ಲ, ಅಥವಾ ಇನ್ಯಾವುದನ್ನು ಹೇಳೋದಿಲ್ಲ. ಶಾಸ್ತ್ರಬದ್ಧವಾಗಿರತಕ್ಕಂತಹ ವಚನಗಳನ್ನು ತಿಳಿಸಿಕೊಡ್ತಾ ಅವನು ತನ್ನ ತಾಯಿಯನ್ನು ಒಪ್ಪಿಸತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ನಮಗೆ ಒಂದು ಪ್ರಸಿದ್ಧವಾದ ಒಂದು ಶ್ಲೋಕ ಸಂಸ್ಕೃತದಲ್ಲಿ, ಒಂದು ಸುಭಾಷಿತ ಇದೆ. ಏನು ಅಂದರೆ, ಗತಶೋಕಂ ನ ಕುರ್ವೀತ ಭವಿಷ್ಯಂ ನೈವ ಚಿಂತೆಯೇತ್ ವರ್ತಮಾನೇಶು ಕಾಲೇಶು ವರ್ತಯಂತಿ ವಿಚಕ್ಷಣಾಃ. ನಾವೆಲ್ಲ ವರ್ತಮಾನದ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬೇಕು ಅಂತೆ. ನಿನ್ನೆ ಸತ್ತಿಹುದೀಗ ನಾಳೆ ಹುಟ್ಟದೆ ಇಹುದು. ನಮ್ಮ ಬದುಕಿನಲ್ಲಿ ನಿನ್ನೆ ಅನ್ನೋದು ಕಳೆದು ಹೋಗ್ಬಿಟ್ಟಿದೆ. ನಾಳೆ ಅನ್ನತಕ್ಕಂಥ ನಮ್ಮ ಬದುಕಿನಲ್ಲಿ ಖಂಡಿತವಾಗಿ ಬರೋದಿಲ್ಲ. ಯಾಕೆಂದರೆ ನಾಳೆ ಅನ್ನೋದು ಬಂದಾಗ ಅದು ಇಂದಾಗಿರ್ತದೆ, ವರ್ತಮಾನವಾಗಿರ್ತದೆ. ಅಂದರೆ ನಾವೆಲ್ಲ ವರ್ತಮಾನದಲ್ಲೇ ನಮ್ಮ ಬದುಕನ್ನು ಸವಿಸ್ತಾ ಹೋಗ್ತೇವೆ. ಹಾಗಾದರೆ ಬದುಕನ್ನು ನಾವು ಹೇಗೆ ಕಟ್ಟಿಕೊಳ್ಬೇಕು ನೋಡಿ, ಅದನ್ನು ಭಾಳ ಚೆನ್ನಾಗಿ ಹೇಳ್ತಾನೆ ರಾಮ. ಈ ಪ್ರಸಂಗ ಹೇಗಿದೆ ಅಂತಂದರೆ, ಕಾಡಿಗೆ ಹೋಗುವಂತಹ ವಿಷಯ ಬಂತು. ಲಕ್ಷ್ಮಣ ಬಹಳ ವಿರೋಧ ಮಾಡ್ತಾನೆ. ವಿರೋಧ ಮಾಡಿದಾಗ ಆ ಲಕ್ಷ್ಮಣನಿಗೆ ಅವನು ಮತ್ತೆ ಸಮಾಧಾನದ ಒಂದಷ್ಟು ಮಾತುಗಳನ್ನು ಹೇಳುವ ಸಂದರ್ಭದಲ್ಲಿ ವಿಧಿಯ ಪಾತ್ರವನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾನೆ. ವಿಧಿಯ ಪಾತ್ರವನ್ನು ಹೇಗೆ ನಮ್ಮ ಬದುಕಿನಲ್ಲಿ ವಿಧಿ ಅದು ಕಾರಣೀಕರ್ತವಾಗತ್ತೆ ಅನ್ನತಕ್ಕಂಥದ್ದು. ಈಗ ವಿಧಿ ಅಂದರೆ ಏನು ಅಂತ, ವಿಧಿ ಅಂದರೆ ಯಾವುದು ಅಂತ ನೋಡಿ. ವಿಧಿ ಅದಕ್ಕೊಂದು ರೂಪ ಇಲ್ಲ, ಮೂರ್ತ ರೂಪ ಇಲ್ಲ. ನೋಡಿ, ನಾನು ವಿಧಿಯನ್ನು ಕಂಡಿದ್ದೇನೆ ಇಲ್ಲ. ವಿಧಿಯ ಬಗ್ಗೆ ನಾವು ವ್ಯಾಖ್ಯಾನ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಪದಗಳ ಮೂಲಕ ವಿಧಿಯನ್ನು ವರ್ಣಿಸೋದಕ್ಕೆ ಆಗೋದಿಲ್ಲ. ಅಲ್ಲಿಗೆ ನಾವು ಕೇಳೋದಕ್ಕೂ ಆಗೋದಿಲ್ಲ, ಕಾಣೋದಕ್ಕೂ ಆಗೋದಿಲ್ಲ. 2 ಸಂಗತಿಗಳು ಈ ವಿಧಿಯ. ಆದರೆ ವಿಧಿ ಹೇಗಿರುತ್ತೆ ಅಂದರೆ, ವಿಧಿಯ ಪ್ರಭಾವದಿಂದಾಗಿ ಇದು ವಿಧಿ ಅಂತ ನಾವು ತಿಳ್ಕೊಳ್ಬೇಕು. ವಿಧಿ ಅನ್ನತಕ್ಕಂಥ ಹೇಗಿರುತ್ತೆ ಅಂದರೆ, ತನ್ನ ಕಾರ್ಯವನ್ನು ಮಾಡಿದ ಮೇಲೆ ಅದು ನಮ್ಮ ಕಣ್ಣಿಗೆ ಗೋಚರವಾಗತ್ತೆ. ಕಾರ್ಯದ ಮೂಲಕ, ಅದರ ಫಲದ ಮೂಲಕ ನಮ್ಮ ಕಣ್ಣಿಗೆ ಕಾಣುತ್ತೆ. ಇಷ್ಟು ಮಾತ್ರ ವಿಧಿ ಅನ್ನತಕ್ಕಂಥದ್ದು ಮಾಡುವಂಥದ್ದು. ನೋಡಿ, ಅಂದರೆ ರಾಮ ಹೇಳುವಂತಹ ಮಾತು, ಆದ್ದರಿಂದ ನಾವು ವಿಧಿಯ ಜೊತೆಗೆ ಎಂದಿಗೂ ಸೆಣಸಬಾರದು ಅಂತ ಹೇಳ್ತಾನೆ. ವಿಧಿಯ ಜೊತೆಗೆ ನಾವು ಯಾವತ್ತೂ ಹೋರಾಟ ಮಾಡೋದಕ್ಕೆ ಹೋಗಬಾರ್ದು. ಈ ವಿಧಿ ಎಷ್ಟು ಪ್ರಬಲವಾಗಿದೆ ಅಂತಂದರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ, ಯಮ, ವರುಣ ಮೊದಲಾಗಿರ್ತಕ್ಕಂಥ ದೇವತೆಗಳನ್ನು ಕೂಡ ಬಿಟ್ಟಿಲ್ಲ, ಅವರನ್ನೆಲ್ಲರನ್ನು ಕೂಡ ಈ ವಿಧಿ ಆಡಿಸಿದೆಯಂತೆ. ಅಷ್ಟು ಶಕ್ತಿ ಸಾಮರ್ಥ್ಯ ಅನ್ನತಕ್ಕಂಥದ್ದು ಆ ವಿಧಿಗೆ ಇದೆ ಅಂದಮೇಲೆ, ನಾವು ಸಾಮಾನ್ಯರಾಗಿರ್ತಕ್ಕಂಥ ಮನುಷ್ಯರು ನಮ್ಮನ್ನು ಅದು ಖಂಡಿತವಾಗಿ ಆಡಿಸದೆ ಬಿಟ್ಟಿದೆಯೇ, ಅದಕ್ಕೋಸ್ಕರ ವಿಧಿಯ ಜೊತೆಗೆ ನಾವು ಸೆಣಸಾಡಬಾರ್ದು ಅಂತ ಹೇಳ್ತಾ ವಿಶ್ವಾಮಿತ್ರರ ಒಂದು ಪ್ರಸಂಗವನ್ನು ನೆನಪಿಸ್ತಾನೆ ರಾಮ. ವಿಶ್ವಾಮಿತ್ರರು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಅವರು ಈ ಕ್ಷತ್ರಿಯ ಬಲ ಎನ್ನತಕ್ಕದಕ್ಕಿಂತ ಹೆಚ್ಚಾಗಿ ಬ್ರಹ್ಮಬಲ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ಬಲ ಎನ್ನುವಂಥದ್ದು, ಬ್ರಹ್ಮ ತೇಜೋ ಬಲಂ ಅಂತ ಹೇಳಿ ಅವರು ಹೊರಟಿರ್ತಕ್ಕಂಥವ್ರು. ಹಾಗೆ ಅವರು ಅದರ ಮಹತ್ವ ಅನ್ನತಕ್ಕಂಥ ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಅರಿವಿತ್ತು. ಆದರೆ ಅವರು ಆ ತಪಸ್ಸನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ದೈವದಿಂದ ಪೀಡಿತರಾಗಿ ಕಾಮಕ್ಕೆ ವಶರಾಗ್ತಾರೆ. ಮೇನಕೆಯೊಂದಿಗೆ ಸಂಸಾರವನ್ನು ಸಾಗಿಸಿ ಶಕುಂತಲೆಯ ಜನನಕ್ಕೆ ಕಾರಣವಾಗುತ್ತೆ. ತಮ್ಮ ತಪಸ್ಸಿನ ಫಲವೆಲ್ಲವನ್ನು ಕೂಡ ಅಲ್ಲಿ ಕಳ್ಕೊಳ್ತಾರೆ. ಕ್ರೋಧಕ್ಕೆ ವಶರಾಗ್ತಾರೆ. ನಾವು
ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸುವ ಸಂದರ್ಭದಲ್ಲಿ ಕೋಪಾವಿಷ್ಟರಾಗಿ ಆ ಕೋಪದ ಕಾರಣದಿಂದಾಗಿ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸಲೇಬೇಕು ಅನ್ನೋ ಕಾರಣಕ್ಕಾಗಿ ಅವರು ಆ ಕಾರ್ಯಕ್ಕೆ ಉದ್ಯುಕ್ತರಾಗ್ತಾರೆ. ಅಂದರೆ ತನ್ನ ತಪಸ್ಸಿನ ಫಲವೆಲ್ಲವನ್ನೂ ಕೂಡ ಆ ರೀತಿಯಾಗಿ ಅವರು ವ್ಯಯ ಮಾಡ್ತಾರೆ, ಖರ್ಚು ಮಾಡಿಕೊಳ್ತಾರೆ. ವಿಧಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ರಾಮಾಯಣದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಪ್ರಸಂಗ ವಸಿಷ್ಠ ಮಹರ್ಷಿಗಳ ಬದುಕಿನಲ್ಲಿ ಬರತಕ್ಕಂಥದ್ದು. ವಸಿಷ್ಠ ಮಹರ್ಷಿಗಳಿಗೆ ಶಕ್ತಿ ಅಂತ ಒಬ್ಬ ಮಗ ಇದ್ದ, ಅತ್ಯಂತ ಪ್ರೀತಿ ಪಾತ್ರನಾದ ಮಗ. ಆ ಮಗನನ್ನು ಕಂಡ್ರೆ ಅವರಿಗೆ ಅತ್ಯಂತ ಅಕ್ಕರೆ ವಸಿಷ್ಠ ಮಹರ್ಷಿಗಳಿಗೆ. ಆ ಶಕ್ತಿ ಅನ್ನುವ ಮಗ ಅಕಾಲ ಮರಣಕ್ಕೆ ತುತ್ತಾಗ್ತಾನೆ. ಅಕಾಲ ಮರಣಕ್ಕೆ ತುತ್ತಾದ ತಡ ವಸಿಷ್ಠ ಮಹರ್ಷಿಗಳಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ನನಗೆ ಬದುಕೇ ಬೇಡ ಅಂತ ಹೇಳ್ಕೊಂಡು ಬ್ರಹ್ಮ ಋಷಿಯಾಗಿರ್ತಕ್ಕಂತಹ ವಸಿಷ್ಠ ಮಹರ್ಷಿಗಳು ನದಿಗೆ ಹೋಗಿ ಹಾರಿಕೊಳ್ತಾರೆ. ಆ ನದಿ ಇಂತಹ ಮಹಾತ್ಮರ ಸಾವಿಗೆ ನಾನು ಕಾರಣನಾದಂಥ ಈ ಲೋಕ ನನ್ನನ್ನು ಬೈಬಾರ್ದಲ್ಲ ಎನ್ನುವ ಕಾರಣಕ್ಕಾಗಿ ಅವ್ರನ್ನ ಹಾಗೆಯೇ ದಡಕ್ಕೆ ತಂದು ಬಿಡುತ್ತೆ. ಆ ನದಿಯ ಹೆಸರು ವಿಪಾಶಾ ನದಿ ಅಂತ ಕರೀತಾರೆ. ಇಲ್ಲಿ ವಿಧಿ ಎಷ್ಟು ಚೆನ್ನಾಗಿ ತನ್ನ ಪಾತ್ರವನ್ನು ಮಾಡಿದೆ ಅಂದರೆ, ವಸಿಷ್ಠ ಮಹರ್ಷಿಗಳಿಗೆ ಆತ್ಮಹತ್ಯೆ ಅನ್ನತಕ್ಕಂಥದ್ದು ಮಹಾಪಾಪ ಅಂತ ಗೊತ್ತಿದ್ದು ಕೂಡ ಅವರು ಅದಕ್ಕೆ ಉದ್ಯುಕ್ತರಾಗ್ತಾರಲ್ಲ, ಈ ವಿಧಿ ಅನ್ನತಕ್ಕಂಥದ್ದು ಎಷ್ಟು ಚೆನ್ನಾಗಿ ಕಾರ್ಯವನ್ನು ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೋದು. ಅದಕ್ಕೆ ಅವನು ರಾಮ ಹೇಳ್ತಾನೆ, ವಿಧಿ ಇನ್ನೇನು ಮಾಡುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ಅಸಂಕಲ್ಪಿತ ಮೇವೇಹ ಯದಕಸ್ಮಾತ್ ಪ್ರವರ್ತತೆ ನಿವರ್ತ್ಯಾರಂಭಮಾರಬ್ಧಂ ನನು ದೈವಸ್ಯ ಕರ್ಮತತು. ದೈವ ಏನು ಮಾಡುತ್ತೆ, ದೈವ ಎಷ್ಟು ಪ್ರಭಾವಶಾಲಿಯಾಗಿದೆ ಬದುಕಿನಲ್ಲಿ ಅಂತಂದರೆ, ಲೋಕದಲ್ಲಿ ನಾವೆಲ್ಲರೂ ಕೂಡ ಒಂದು ಉತ್ತಮವಾದ ಕಾರ್ಯ ಮಾಡಬೇಕು ಅಂತ ಅಂದುಕೊಂಡಿರ್ತೀವಿ. ಅಂದುಕೊಂಡು ಸಂಕಲ್ಪ ಮಾಡ್ತೀವಿ. ಸಂಕಲ್ಪ ಮಾಡಿ ಕಾರ್ಯವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಉದಾಹರಣೆಗೆ ನಮಗೊಂದು ಮನೆ ಕಟ್ಟಬೇಕು ಅಂತ ಅನಿಸತ್ತೆ ಅಂತ ಅಂದ್ಕೊಳ್ಳೋಣ. ಮನೆ ಕಟ್ಟೋದಕ್ಕೆ ಒಂದು ಸಂಕಲ್ಪ ಮಾಡ್ತೀವಿ, ಗುದ್ಲಿ ಪೂಜೆ ಎಲ್ಲ ಮಾಡ್ತೀವಿ. ಆಯಿತು, ಪ್ರಾರಂಭ ಆಯಿತು, ಮನೆಗೆ ಫೌಂಡೇಶನ್ ಆಯಿತು. ಆ ಗೋಡೆ ಹಾಕ್ತಾ ಇದ್ದೀವಿ, ಅಷ್ಟೊತ್ತಿಗೆ ಒಂದು ವಿಘ್ನ. ಅದು ಹೆಂಗೆ ಬಂತು ಅಂತ ಗೊತ್ತಿಲ್ಲ. 10 ವರ್ಷ ಆಯಿತು ಕಣ್ರಿ, ಆ ಮನೆ ಮಾಡೋಕ್ಕಾಗಿಲ್ಲ. ಎಷ್ಟು ಜನ ಇವತ್ತು ನಮ್ಮ ಜೊತೆಗೆ ಮಾತಾಡ್ಕೊಳ್ತಾರೆ, ಹಂಚಿಕೊಳ್ತಾರೆ. ವಿಧಿ ಎಷ್ಟು ಚೆನ್ನಾಗಿ ಅಲ್ಲಿ ಪ್ರಯತ್ನ ಪಟ್ಟಿರ್ತದೆ. ಇನ್ನೊಂದು ಮುಖ ಗಮನಿಸ್ಕೊಳ್ಳಿ, ವಿಧಿ ಏನು ಮಾಡುತ್ತೆ ಅಂತಂದರೆ, ನಾನು ಮನೆ ಕಟ್ಟಬೇಕು ಅಂತಲೇ ಅಂದುಕೊಂಡಿಲ್ಲ, ಏನಿಲ್ಲ, ಅದು ಏನೋ ಗೊತ್ತಿಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಏನಿಲ್ಲ, ಏನೋ ಗೊತ್ತಾಗಿಲ್ಲ, ಮನೆ ಕಟ್ಟಬೇಕು ಅಂತ ಅದು ಹೆಂಗೆ ಆಯಿತು ಗೊತ್ತಿಲ್ಲ ಸರ್, ನನಗೆ ಮನೆ ಕಟ್ಟಿಬಿಟ್ಟೆ. ಈ ಥರದ ವ್ಯಕ್ತಿಗಳನ್ನು ಕೂಡ ನಾವು ಲೋಕದಲ್ಲಿ ಕಾಣ್ತೀವಿ. ವಿಧಿಯ ಪಾತ್ರ ಅಂತ ರಾಮಾಯಣ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ಲೋಕದಲ್ಲಿ ನಾವು ಯಾವ ಕಾರ್ಯವನ್ನು ಆರಂಭ ಮಾಡ್ತೇವೋ ಆ ಆರಂಭ ಮಾಡಿದಂತಹ ಕಾರ್ಯ ಅರ್ಧಕ್ಕೇ ನಿಂತು ಬಿಡ್ತದೆ ವಿಧಿಯ ಪಾತ್ರ. ಇನ್ನು ಎಷ್ಟೋ ಕಾರ್ಯಗಳನ್ನ ನಾವು ಲೋಕದಲ್ಲಿ ಆರಂಭ ಮಾಡೋದೇ ಇಲ್ಲ, ಸಂಕಲ್ಪವನ್ನೇ ಮಾಡೋದಿಲ್ಲ. ಅದು ಹೇಗೋ ಗೊತ್ತಿಲ್ಲ, ಆ ಕಾರ್ಯ ಆರಂಭವಾಗಿ ಅದು ಒಳ್ಳೆಯ ಯಶಸ್ಸನ್ನು ಕಂಡುಬಿಡ್ತದೆ. ಈ ಎರಡರಲ್ಲಿ ಕೂಡ ವಿಧಿಯ ಪಾತ್ರ ಎನ್ನತಕ್ಕಂಥದ್ದು ಎಷ್ಟು ಚೆನ್ನಾಗಿದೆ ಲಕ್ಷ್ಮಣ, ಗಮನಿಸಬೇಕು ಅಂತ ರಾಮ ಹೇಳ್ತಾನೆ. ಮತ್ತು ವಿಧಿಯ ಪಾತ್ರದ ಬಗ್ಗೆ ಇನ್ನೊಂದು ಪ್ರಸಂಗವನ್ನು ನಾವು ಗಮನಿಸಬಹುದು. ರಾಮಾಯಣ ಎನ್ನತಕ್ಕಂಥದ್ದು ಒಂದು ಕಾವ್ಯದಲ್ಲಿ ಪುನರುಕ್ತಿ ದೋಷಕ್ಕೆ ಅವಕಾಶಗಳಿಲ್ಲ. ಶಾಸ್ತ್ರಗಳು ಅಂತ ಬರ್ತವೆ, ಶಾಸ್ತ್ರಗಳಲ್ಲಿ ಸಾಕಷ್ಟು ಪುನರುಕ್ತಿಗಳು ಬರ್ತಾ ಇರ್ತವೆ. ಅಧ್ಯಾತ್ಮ ಮೊದಲಾದಂಥ ಶಾಸ್ತ್ರಗಳಲ್ಲಿ ಮತ್ತೆ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ಯಾಕೆಂದರೆ ಅದು ನಮ್ಮ ಮನಸ್ಸಿಗೆ ಗಟ್ಟಿಯಾಗಬೇಕು. ಶಾಸ್ತ್ರ ಎನ್ನತಕ್ಕಂಥದ್ದು ಅಷ್ಟು ಬೇಗ ನಮ್ಮ ಮನಸ್ಸಿಗೆ ಹೋಗೋದಿಲ್ಲ. ಕಾವ್ಯ ಹಾಗಲ್ಲ, ಆಸ್ವಾದನೆಗೆ ಬೇಕಾಗತಕ್ಕಂಥದ್ದು. ಒಮ್ಮೆ ಹೇಳಿದ್ದನ್ನು ಮತ್ತೊಮ್ಮೆ ಹೇಳೋದಿಲ್ಲ. ನೋಡಿ, ಲಕ್ಷ್ಮಣನಿಗೆ ಸಮಾಧಾನಕರವಾದಂತಹ ಮಾತನ್ನು ರಾಮ ಹೇಳ್ತಾನೆ ವಿಧಿಯ ಬಗ್ಗೆ. ಇದೇ ವಿಧಿಯ ಬಗ್ಗೆ ಭರತನಿಗೆ ಹೇಳ್ತಾನೆ. ಯಾವಾಗ ಅಂದರೆ, ಭರತ ಕಾಡಿಗೆ ಬರ್ತಾನೆ, ರಾಮನನ್ನು ಕರ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಬರ್ತಾನೆ. ಬಂದಾಗ ಭರತ ಬಂದ ತಕ್ಷಣವೇ ಮೊದಲು ತನ್ನ ತಾಯಿಯನ್ನು ನಿಂದಿಸ್ತಾನೆ. ತಾಯಿಯ ಕಾರಣದಿಂದಾಗಿ ಹೀಗಾಯಿತು, ತನ್ನ ತಾಯಿಯ ಕಾರಣದಿಂದಾಗಿ ನಾನು ನನ್ನ ತಂದೆಯನ್ನು ಕಳ್ಕೊಂಡೆ, ನನ್ನ ಅಣ್ಣನಾಗಿರ್ತಕ್ಕಂಥ ರಾಮನನ್ನು ಕೂಡ ಕಳ್ಕೊಂಡೆ ಅಂದರೆ ಅವನು ಕಾಡಿಗೆ ಹೋಗುವಾಗ ಆಯಿತು. ಇದಕ್ಕೆಲ್ಲಕ್ಕೂ ಕೂಡ ಮೂಲ ಕಾರಣ ನನ್ನ ತಾಯಿ ಕೈಕೇಯಿ ಅಂತ ಅವನು ಹೇಳ್ತಾನೆ. ಆಗ ಅವನು ನೀನೇ ರಾಜನಾಗಬೇಕು ಅಂತಲೇ ಹೇಳಿದಾಗ ರಾಮ ಹೇಳ್ತಾನೆ, ಮಗು ಭರತ, ನೀನು ಅಂದುಕೊಂಡಿದ್ದೀಯಾ ಈ ವನವಾಸಕ್ಕೆ, ರಾಮ ಕಾಡಿಗೆ ಬರೋದಕ್ಕೆ ವನವಾಸಕ್ಕೆ ತಾಯಿ ಕಾರಣಗಳು ಅಂತ ನೀನು ಹೇಳ್ತಾ ಇದ್ದೀಯಾ? ಆದರೆ ಯಾರ ಕಷ್ಟಕ್ಕೂ ಯಾರ ಸುಖಕ್ಕೂ ಯಾರೂ ಕಾರಣರಲ್ಲ. ನಾವೆಲ್ಲ ಏನಂದುಕೊಳ್ತೇವೆ ಅಂದರೆ, ಯಾರೋ ನಮಗೆ ಏನೋ ಕಷ್ಟ ಕೊಟ್ಟು ತೊಂದರೆ ಕೊಟ್ಟು ಅಂದಾಗ ನಾವು ಅವರನ್ನು ಶಪಿಸ್ತೇವೆ, ಬೈತೇವೆ, ಎಲ್ಲವನ್ನು ಮಾಡ್ತೇವೆ. ಅವನು ಕಾರಣ ಅಲ್ಲ. ಅದು ಅಲ್ಲಿ ವಿಧಿಯ ಒಂದು ಪಾತ್ರ ಎನ್ನತಕ್ಕಂಥ ಹಾಗಾಗಿತ್ತು. ಅವರನ್ನು ನಾವು ದೂಷಿಸಬಾರ್ದು. ಕಷ್ಟಕ್ಕೂ ಸುಖಕ್ಕೂ ಇದೆರಡಕ್ಕೂ ಕೂಡ ನೀನು ನಿನ್ನ ತಾಯಿ ಕಾರಣ ಅಂತ ಅಂದ್ಕೊಂಡಿದೆಯಲ್ಲ, ಅದು ಅಲ್ಲ, ಖಂಡಿತವಾಗಿಯೂ ಕಾರಣ ಅಲ್ಲ. ಯಾಕೆ ಅಂದರೆ ಈ ಪ್ರಪಂಚದಲ್ಲಿ ನಾವು ಸ್ವತಂತ್ರರು ಅಲ್ಲ.
ನಮ್ಮ ದೇಹಾಂತರವಾಗತ್ತಲ್ಲ, ದೇಹಾಂತರವಾದ ಸಂದರ್ಭದಲ್ಲಿ ಕಾಲಪುರುಷ ಅವನು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅದು ಹೇಗೆ ಅಂದರೆ ನಮ್ಮ ಕರ್ಮಾನುಸಾರವಾಗಿ ಅವನು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ನಾವು ಏನನ್ನೇ ಸಂಗ್ರಹಿಸಿದರು, ಎಷ್ಟು ಸಂಪತ್ತನ್ನು ನಾವು ನಮ್ಮ ಜೊತೆಗೆ ಇಟ್ಟುಕೊಂಡ್ರೂ ಕೂಡ ಅದು ಇರೋದಲ್ಲ ಅಂತ ಅವನು ರಾಮ ಹೇಳ್ತಾನೆ. ಯಾವುದು ಎರಡು ವಸ್ತುಗಳು ಸೇರಿಕೊಂಡಿದೆಯೋ, ಯಾಕೆ ಸೇರಿಕೊಂಡಿದೆ, ಯಾಕೆ ಬಂದು ಸೇರಿಕೊಂಡಿದೆ? ಉದಾಹರಣೆಗೆ ನಮ್ಮ ಹತ್ರ ಸಾಕಷ್ಟು ಸಂಪತ್ತುಗಳು ಬಂದಿದೆ ಅಂದರೆ ಯಾಕೆ ಸಂಪತ್ತುಗಳು ಬಂದು ಸೇರಿಕೊಂಡಿವೆ ಅಂದರೆ ಅದಕ್ಕೆ ಒಂದೇ ಉತ್ತರ, ಆ ಸಂಪತ್ತುಗಳು ಹೋಗೋದಕ್ಕೋಸ್ಕರ ಸೇರಿಕೊಂಡಿವೆ ಹಾಗೆ ಹೇಳಬೇಕು ಅಂತ. ಸಂಪತ್ತು ನಮ್ಮ ಜೊತೆಗೆ ಇರೋದಿಲ್ಲ, ಅದು ಹೋಗೋದಕ್ಕೋಸ್ಕರ ಅಂತ. ಬದುಕಿನಲ್ಲಿ ನೀನು ಯಾಕೆ ಹುಟ್ಟಿದೀಯಾ? ಸಾಯೋದಕ್ಕೋಸ್ಕರ. ಸಾಯೋದರ ಒಳಗೆ ನನಗೇನು ಬೇಕೋ ಅಷ್ಟು ಸಾಧನೆ ಅಥವಾ ಏನು ಮಾಡಬೇಕೋ ಅದನ್ನು ನಾನು ಮಾಡ್ಬೋದು. ಯಾಕೆ ಸಾಯ್ತಾ ಇದೆಯಾ? ಮತ್ತೆ ಹುಟ್ಟೋದಕ್ಕೋಸ್ಕರ. ಹುಟ್ಟು ಸಾವುಗಳು ಹೇಗೆ ನಿರಂತರವೋ ಹಾಗೆ ನಮಗೆ ಬರ್ತಾ ಇರತಕ್ಕಂಥ ಸಂಪತ್ತಾಗಲಿ ಯಾವುದೇ ವಸ್ತುಗಳಾಗಲಿ ಅದು ಬಂದಿದೆ ಅಂದರೆ ಖಂಡಿತವಾಗಿ ಒಂದಲ್ಲ ಒಂದು ದಿನ ಅಗಲಲೇಬೇಕು, ಹೋಗಲೇಬೇಕು. ಹಾಗಾಗಿ ನಾವು ಯಾವುದೋ ಸಂಪತ್ತಿಗೋಸ್ಕರ ಯಾಕೆ ಅಷ್ಟು ಕಷ್ಟಪಡಬೇಕು, ಯಾಕೆ ಅಷ್ಟು ದುಃಖ ಪಡಬೇಕು? ನಾನೇ ರಾಜನಾಗಬೇಕು, ನೀನೇ ರಾಜನಾಗಬೇಕು ಅನ್ನತಕ್ಕಂತಹ ಅದು ಯಾಕೆ ಬೇಕು? ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ರಾಜನಾಗಬೇಕಾಗಿಲ್ಲ ಅನ್ನೋದನ್ನು ಹೇಳ್ತಾನೆ. ಮತ್ತೆ ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾನೆ. ಮರದಲ್ಲಿ ಹಣ್ಣು ಚೆನ್ನಾಗಿ ಮಾಗಿದಾಗ ಆ ಮಾಗಿದ ಹಣ್ಣಿಗೆ ಭಯ ಏನು? ರಾಮಾಯಣ ಹೇಳುತ್ತೆ. ಮಾಗಿದ ಹಣ್ಣಿಗೆ ಒಂದೇ ಭಯವಂತೆ. ಏನು ಭಯ ಅಂದರೆ ಅಯ್ಯೋ ನಾನು ಬಿದ್ದು ಬಿಡ್ತೇನಲ್ಲ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಮಾಗಿದ ಹಣ್ಣಿಗೆ ಏನು ಭಯ ಅಂದರೆ ನಾನು ಮರದಿಂದ ಕೆಳಗಡೆ ಬಿದ್ದು ಬಿಡ್ತೇನಲ್ಲ, ಒಂದೇ ಒಂದು ಭಯ ಬಿಟ್ಟರೆ ಅದಕ್ಕಿನ್ನು ಯಾವ ಭಯವೂ ಕೂಡ ಇಲ್ಲ. ಹಾಗೆ ಮನುಷ್ಯನಿಗೂ ಕೂಡ ಮರಣ ಭಯ ಅಂತ. ಶಂಕರಾಚಾರ್ಯರು ಪ್ರಶ್ನೋತ್ತರ ರತ್ನಮಾಲಿಕ ಅನ್ನತಕ್ಕಂಥ ಒಂದು ಅದ್ಭುತವಾದ ಒಂದು ಕೃತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಶ್ನೆ ಉತ್ತರಗಳು. ಒಂದು ಪ್ರಶ್ನೆ ಹೀಗೆ ಬರ್ತದೆ. ಏನು ಬರುತ್ತೆ ಅಂದರೆ ಕಸ್ಮಾತ್ ಭಯಮಿಹ ಮರಣಾತ್ ಅಂಧಾದಿಹ ಕೋ ವಿಶಿಷ್ಯತೆ ರಾಗಿ. ಆ ಒಂದು ಪ್ರಶ್ನೆ ಹೀಗಿದೆ. ಕಸ್ಮಾತ್ ಭಯಂ ಇಹ, ಈ ಲೋಕದಲ್ಲಿ ನಮಗೆ ಯಾವುದರಿಂದ ಭಯ? ನಾವೆಲ್ಲ ಅಂದುಕೊಳ್ತೇವೆ. ನಾವೇನು ಅಂದುಕೊಳ್ತೇವೆ ಅಂದರೆ ನನಗೆ ನನ್ನ ಮೇಲಾಧಿಕಾರಿಗಳಿಂದ ಭಯ, ಅವರಿಂದ ಭಯ, ಇವರಿಂದ ಭಯ ಅಂತ ನಾವೆಲ್ಲ ಹೇಳ್ತಾ ಹೋಗ್ತೇವೆ. ವಾಸ್ತವಿಕವಾಗಿ ಅದು ಯಾವುದೂ ಅಲ್ಲ. ಭಯ ಯಾವುದರಿಂದ ಅಂತಂದರೆ ನಮಗೆ ಮರಣದಿಂದಲೇ ಭಯ ಅಂತ ಶಂಕರಾಚಾರ್ಯ ತಿಳಿಸ್ಕೊಡ್ತಾರೆ. ಮರಣಾದೇವ ಅಂದರೆ ನಾವೆಲ್ಲರೂ ಕೂಡ ಮರಣಕ್ಕೆ ಭಯವನ್ನು ಪಟ್ಟುಕೊಳ್ತೇವೆ. ಆದ್ದರಿಂದ ಮನುಷ್ಯ ಅನ್ನತಕ್ಕಂಥವನು ಮರಣಕ್ಕೆ ಭಯವನ್ನು ಪಟ್ಟುಕೊಳ್ಬಾರ್ದು. ಯಾಕೆ ಮರಣಕ್ಕೆ ಭಯವನ್ನು ಪಟ್ಟುಕೊಳ್ಬಾರ್ದು? ರಾಮ ಮುಂದುವರೆದು ಹೇಳ್ತಾನೆ, ಸಹೈವ ಮೃತ್ಯುರ್ ವ್ರಜತಿ ಸಹ ಮೃತ್ಯುರ್ ನಿಷೀದತಿ ಗತ್ವಾ ಸುದೀರ್ಘಂ ಅಧ್ವಾನಂ ಸಹ ಮೃತ್ಯುರ್ ನಿವರ್ತತೆ. ಅದ್ಭುತವಾದಂತಹ ಮಾತು. ನಾವು ಯಾವಾಗ ಹುಟ್ಟಿದ್ದೇವೋ ಹುಟ್ಟಿದಾಗ ನಮ್ಮ ಜೊತೆಯಲ್ಲೇನೆ ಮೃತ್ಯುವು ಕೂಡ ಹುಟ್ಟಿದೆಯಂತೆ. ರಾಮ ಹೇಳೋ ಮಾತು. ನಾನು ಹುಟ್ಟಿದ್ದೀನಲ್ಲ, ಹುಟ್ಟಿದಾಗಲೇ ನನ್ನ ಜೊತೆಯಲ್ಲಿ ಆ ಮರಣವೂ ಕೂಡ ಹುಟ್ಟಿದೆ, ಮರಣವೂ ಕೂಡ ಬಂದಿದೆ. ಅದು ಹೇಗಿದೆ ಅಂದರೆ ಜನ್ಮ ಮತ್ತು ಮರಣಗಳು ಒಟ್ಟೊಟ್ಟಿಗೆ ಹೋಗ್ತಾ ಇರ್ತಾವಂತೆ. ನಾನು ಎಲ್ಲಿ ಹೋಗಲಿ, ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಮಲ್ಕೊಳ್ಳಿ, ಯಾವ ಸಂದರ್ಭ ನೋಡಿ ಆ ಮರಣ ಅನ್ನತಕ್ಕಂಥದ್ದು ನನ್ನ ಜೊತೆಗೆ ಇರ್ತದೆ. ಆದ್ದರಿಂದಲೇ ಎಂತಹ ಪ್ರಸಿದ್ಧ ಜ್ಯೋತಿಷ್ಕನೂ ಕೂಡ ನಮಗೆ ಮರಣ ಯಾವಾಗ ಅಂತ ಹೇಳೋಕ್ಕಾಗಲ್ಲ. ಬೇರೆಲ್ಲ ಭವಿಷ್ಯವನ್ನು ಬಹಳ ಚೆನ್ನಾಗಿ ನಮಗೆ ಕಟ್ಟಿಕೊಡ್ತಾರೆ. ನಿಮಗೆ ಯಾವಾಗ ಏನಾಗತ್ತೆ ಎಲ್ಲವನ್ನೂ ಹೇಳ್ತಾರೆ. ಅವ್ರು ಹೇಳಿದ್ದು ಖಂಡಿತವಾಗಿಯೂ ನಮಗೆ ಆಗತ್ತೆ, ಇಲ್ಲ ಅಂತಿಲ್ಲ. ಆದರೆ ಯಾವಾಗ ನನಗೆ ಮರಣ ಬರುತ್ತೆ, ಹೇಗೆ ಮರಣ ಬರುತ್ತೆ, ಯಾವುದನ್ನು ಕೂಡ ಈವರೆಗೂ ಯಾರು ಯಾಕೆ ಹೇಳಲಿಕ್ಕೆ ಆಗಿಲ್ಲ ಅಂದರೆ ಮೃತ್ಯು ನನ್ನ ಪಕ್ಕದಲ್ಲೇ ಇದೆ, ನನ್ನ ಜೊತೆಗೆ ಇದೆ, ನನ್ನ ನೆರಳಾಗಿದೆ. ಎಷ್ಟೋ ಸಂದರ್ಭದಲ್ಲಿ ಈಗೊಂದು 2 ವರ್ಷದ ಹಿಂದೆ ಅರಕಲ್ಗೂಡಲ್ಲಿ ಒಂದು ಘಟನೆ ಆಯಿತು. ಬಸ್ಸಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ. ಅವನು ಅರಕಲ್ಗೂಡಲ್ಲಿ ಇಳಿದು ಮತ್ತೆ ಬಸ್ ಹತ್ತಿದ್ದಾನೆ. ಅದು ಕೊಣನೂರಿಗೆ ಹೋಗಬೇಕಾಗಿತ್ತು. ಪತ್ರಿಕೆಯಲ್ಲಿ ನಾನು ಓದಿದೆ, ಅದರ ಮೇಲೆ ಸ್ನೇಹಿತರು ಕೂಡ ಹೇಳಿದರು. ಕೊಣನೂರಿಗೆ ಬಸ್ ಹೋಗಿದೆ, ಕೊಣನೂರು ಕೊನೆಯ ಸ್ಟಾಪ್ ಆಗಿದೆ, ಅಲ್ಲಿ ನಿಲ್ಲಿಸಿದ್ದಾನೆ. ಕಂಡಕ್ಟರ್ ಬಂದು ಅವನನ್ನು ಎಬ್ಬಿಸ್ತಾನೆ. ಎಬ್ಬಿಸಿದ್ರೆ ಅವನಲ್ಲೇ ಪ್ರಾಣ ಹೊರಟೋಗ್ಬಿಟ್ಟಿದ್ದಾನೆ. ಅವನು ಪಕ್ಕದಲ್ಲಿದ್ದವನ ಜೊತೆಗೆ ಮಾತಾಡಿದ್ದಾನೆ, ಅರಕಲ್ಗೂಡಲ್ಲಿ ಇಳಿದಿದ್ದಾನೆ, ಮತ್ತೆ ಬಂದು ಕೂತಿದ್ದಾನೆ, ಎಲ್ಲವನ್ನೂ ನೋಡಿದ್ದಾರೆ. ಅಲ್ಲಿ ಬರೋಷ್ಟೊತ್ತಿಗೆ ಪ್ರಾಣ ಇಲ್ಲ. ಯಾಕೆ ನೋಡಿ, ಅದನ್ನು ಹೇಳ್ತಾನೆ, ಸಹೈವ ಮೃತ್ಯುರ್ ವ್ರಜತಿ. ನಮ್ಮ ಜೊತೆಯಲ್ಲಿ ಮರಣ ಎನ್ನತಕ್ಕಂಥ ನಮ್ಮ ಜೊತೆಗೆ ಹೆಜ್ಜೆ ಹಾಕ್ತಾ ಇರುತ್ತದೆ. ಹಾಗಾಗಿ ಎಷ್ಟೊತ್ತಿಗೆ ಹೇಗೆ ನಮಗೆ ಮರಣ ಬರುತ್ತೆ ಯಾರಿಗೆ ಗೊತ್ತಿದೆ, ಗೊತ್ತಾಗೋದಿಲ್ಲ ಅಂತ ಹೇಳ್ತಾನೆ. ಸಹ ಮೃತ್ಯುರ್ ನಿಷೀದತಿ ಗತ್ವಾ ಸುದೀರ್ಘಂ ಅಧ್ವಾನಂ. ಎಷ್ಟು ಚೆನ್ನಾಗಿ ಹೇಳ್ತಾನೆ ರಾಮ. ಅಂದರೆ ನಮ್ಮೆಲ್ಲರ ಬದುಕು ಇದೆಯಲ್ಲ, ಅದು ಅತ್ಯಂತ ದೀರ್ಘವಾದದ್ದು. ದೀರ್ಘ ಎನ್ನುವುದಕ್ಕೆ ನಾವು ಹೇಗೆ ಅರ್ಥ ಮಾಡ್ಕೊಳ್ತೇವೋ ಹಾಗೆ. 10 ವರ್ಷವೂ ಕೂಡ ದೀರ್ಘ ಪ್ರಯಾಣ,
20 ವರ್ಷವೂ ದೀರ್ಘ ಪ್ರಯಾಣ, 100 ವರ್ಷವೂ ಕೂಡ ದೀರ್ಘವಾದ ಪ್ರಯಾಣವೇ, ನಾವು ಅಂದುಕೊಂಡ ಹಾಗೆ. ಹಾಗಾಗಿ ನಮ್ಮ ದೀರ್ಘವಾದ ಈ ಪ್ರಯಾಣದಲ್ಲಿ ಮೃತ್ಯು ಅನ್ನತಕ್ಕಂಥದ್ದು ನಮ್ಮ ಜೊತೆಯಲ್ಲೇ ಬರ್ತದೆ ಅಂತ ಹೇಳ್ತಾನೆ. ಮತ್ತೆ ಆ ಜೊತೆ ಹೇಗಿರ್ತದೆ ಅನ್ನೋದಕ್ಕೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾನೆ. ಹೇಗೆ ಅಂದರೆ, ಯಥಾ ಕಾಷ್ಟಂಚ ಸಮೇಯಾತಾಂ ಮಹಾರಣವೇ ಸಮೇತ್ಯತು ವ್ಯಪೇಯಾತಾಂ ಕಾಲಮಾಸಾಧ್ಯ ಕಶ್ಚನ. ಹೇಗೆ ಅಂತಂದರೆ, ನಮ್ಮ ನದಿಯಲ್ಲಿ ಅಥವಾ ಸಮುದ್ರದಲ್ಲಿ 2 ಕಟ್ಟಿಗೆಗಳು ಹೋಗ್ತಾ ಇವೆ ಅಂತ ಅಂದ್ಕೊಳ್ಳೋಣ. ನಾವು ತೀರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೇವೆ. ಆ 2 ಕಟ್ಟಿಗೆ ಅಲ್ಲೊಂದೆಲ್ಲೊಂದು ಬಂತು, ಈ ಕಡೆಯಿಂದ ಒಂದು ಯಾವುದೋ ಒಂದು ಕಟ್ಟಿಗೆ ಬಂತು, ಕಟ್ಟಿಗೆ ತುಂಡು, ಮರದ ತುಂಡು ಅಂತ ಅಂದ್ಕೊಳ್ಳಿ. ಆ ಮರದ ತುಂಡು ಒಂದು ಗಾಳಿಯ ಕಾರಣದಿಂದಾಗಿ ಅಥವಾ ಅಲೆಯ ಕಾರಣದಿಂದಾಗಿ ಆ 2 ತುಂಡುಗಳು ಒಟ್ಟಿಗೆ ಸೇರ್ಕೊಂಡ್ಬಿಡ್ತವೆ. ಮೊದಲು ಬೇರೆ ಬೇರೆ ಇತ್ತು, ಒಟ್ಟಿಗೆ ಸೇರ್ಕೊಳ್ತವೆ. ಒಟ್ಟಿಗೆ ಸೇರಿಕೊಂಡಂತಹ ಕಟ್ಟಿಗೆ ತುಂಡನ್ನು ನೀವು ಗಮನಿಸ್ತಾ ನಿಂತುಕೊಳ್ಳಿ ಬೇಕಾದಷ್ಟೊತ್ತು. ಅದು ಕಟ್ಟಿಗೆ ತುಂಡು ಹಾಗೆಯೇ ಒಟ್ಟೊಟ್ಟಿಗೆ ಸೇರ್ಕೊಂಡು ಹೋಗ್ತವೆ. ಅದು ಹೆಂಗೆ ಒಟ್ಟಿಗೆ ಸೇರ್ಕೊಂಡಿದೆ ಅಂದರೆ, ಒಂದು ಇನ್ನೊಂದನ್ನು ಬಿಟ್ಟು ಅಗಲೋದೇ ಇಲ್ಲವೋ ಎನ್ನುವಷ್ಟರ ಮಟ್ಟಿಗೆ ಆ ರೀತಿಯಾದಂಥ ಒಂದು ಹಾಗೆ ಹೋಗುತ್ತೆ. ಮುಂದೆ ಹೋಗ್ತಾ ಮತ್ತು ಯಾವುದೋ ಒಂದು ಸಂದರ್ಭದಲ್ಲಿ 2 ಕಟ್ಟಿಗೆಗಳು ಬೇರೆಯಾಗಿ ಅವರವರ ಇದರಲ್ಲಿ ಸೇರ್ಕೊಂಡ್ಬಿಡ್ತವೆ. ಮನುಷ್ಯನ ಪಯಣವೂ ಕೂಡ ಹಾಗೆ. ನಾವೆಲ್ಲ ಒಟ್ಟಿಗೆ ಇದ್ದೇವೆ, ಯಾವತ್ತು ಬೇರೆ ಆಗ್ತವೆ ಅನ್ನತಕ್ಕಂಥದ್ದು ನಮಗೆ ಗೊತ್ತಿರೋದಿಲ್ಲ. ರಾಮ ಒಂದು ಬದುಕಿನ ಒಂದು ದೊಡ್ಡ ಪಾಠವನ್ನು ನಮಗೆ ಅದನ್ನು ತಿಳಿಸ್ಕೊಡ್ತಾನೆ. ಇನ್ನು ಒಂದು ಪ್ರಸಂಗ ನಮಗೆ ಅಪ್ರಿಯವಾದ ಒಂದು ಸತ್ಯ ಅಂತ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ನಾವು ಸತ್ಯವನ್ನು ಹೇಳಬೇಕು, ಪ್ರಿಯವನ್ನು ಹೇಳಬೇಕು. ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು. ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಅಂತಂದರೆ, ಹೇಳಲೇಬೇಕಲ್ಲ. ಈಗ ಯಾರದ್ದೋ ಒಬ್ಬರಿಗೆ ಸಾವಿನ ಸುದ್ದಿಯನ್ನು ಹೇಳಬೇಕಾಗಿದೆ, ಹೌದು, ಅವರಿಗೆ ಅಪ್ರಿಯ ಆದರೂ ಕೂಡ ನಾವು ತಿಳಿಸ್ಬೇಕಲ್ಲ. ಹೆಂಗೆ ತಿಳಿಸೋದು? ರಾಮಾಯಣ ಎಷ್ಟು ಚೆನ್ನಾಗಿ ಕಟ್ಕೊಡುತ್ತೆ ಅಂದರೆ, ಅಪ್ರಿಯವಾದ ಸತ್ಯವನ್ನು ಹೇಳಬೇಕಾದ್ರೂ ಕೂಡ ಅದಕ್ಕೊಂದು ಕ್ರಮ ಇದೆ, ಹಾಗೆ ತಿಳಿಸಬೇಕು ಅಂತ ಹೇಳುತ್ತೆ. ನೋಡಿ, ದಶರಥನ ಮರಣವಾಗಿದೆ, ರಾಮ ಕಾಡಿಗೆ ಹೊರಟೋಗಾಗಿದೆ. ಈಗ ಭರತನನ್ನು ಕರೆಸಬೇಕು ಅಂದಾಗ ಅಲ್ಲೆಲ್ಲ ಹೇಳ್ತಾರೆ, ಅವರೆಲ್ಲ ಭರತನನ್ನು ಕರೆಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ವಸಿಷ್ಠರು ಕೂಡಲೇ ಕರೀತಾರೆ. ಅತ್ಯಂತ ನಿಪುಣರಾದ, ರಾಮಾಯಣ ಹೇಳುತ್ತೆ, ಅತ್ಯಂತ ನಿಪುಣರಾದ, ಅತ್ಯಂತ ಬುದ್ಧಿವಂತರಾಗಿರ್ತಕ್ಕಂಥ ಒಂದು 5 ಜನ ಪ್ರಮುಖರನ್ನ, ದೂತರನ್ನು ವಸಿಷ್ಠ ಮಹರ್ಷಿಗಳು ಆಯ್ಕೆ ಮಾಡ್ತಾರೆ, ಅವ್ರನ್ನ ಕಳಿಸ್ಕೊಡ್ತಾರೆ. ಅಲ್ಲಿ ಹೋದಾಗ ನೀನು ಏನು ಹೇಳಬೇಕು ಅಂತ ಹೇಳಿದ್ರೆ, ಅಲ್ಲಿ ಹೋದಾಗ ಈ ಸಂಗತಿಯನ್ನು ಹೇಳಬಾರ್ದು. ಇದು ವಸಿಷ್ಠರು ಹೇಳೋ ಮಾತು. ಹಾಗಾದರೆ ಸುಳ್ಳನ್ನು ಹೇಳಬಹುದೇ? ಸುಳ್ಳನ್ನು ಹೇಳಿದಾಗಾಯ್ತಲ್ಲ ವಸಿಷ್ಠ ಮಹರ್ಷಿಗಳು ಅಂತಂದರೆ, ಹಾಗಲ್ಲ. ಸತ್ಯವನ್ನು ಹೇಗೆ ಹೇಳಬೇಕು ಅನ್ನೋದನ್ನು ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಏನು ಹೇಳಬೇಕು ಅಂದರೆ, ಅಲ್ಲಿ ವಸಿಷ್ಠರು ಮೊದಲಾದವರೆಲ್ಲರೂ ಕೂಡ ಅಪ್ಪಿತಪ್ಪಿಯೂ ದಶರಥ ಅಂತ ಹೇಳೋದಿಲ್ಲ. ವಸಿಷ್ಠರೇ ಮೊದಲಾಗಿರತಕ್ಕಂಥವರು ಮತ್ತು ಮಂತ್ರಿಗಳೆಲ್ಲರೂ ಕೂಡ ನಿನ್ನ ಕ್ಷೇಮವನ್ನು ವಿಚಾರಣೆ ಮಾಡಿದ್ದಾರೆ, ನೀನು ನಿರ್ವಹಣೆ ಮಾಡಬೇಕಂತ ಸಾಕಷ್ಟು ಕಾರ್ಯ ಇದೆ, ನೀನು ಬರಬೇಕು ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಇಷ್ಟು ಮಾತ್ರ ಅಲ್ಲ, ಇನ್ನೂ ಕೆಲವು ಸಂಗತಿಗಳನ್ನ ಹೇಳ್ತಾರೆ. ಅದನ್ನು ಇಲ್ಲಿ ವಾಲ್ಮೀಕಿಗಳು ಅದನ್ನು ವರ್ಣಿಸೋದಿಲ್ಲ. ಇಷ್ಟನ್ನು ಹೇಳಿ ಕಳಿಸ್ತಾರೆ. ಈಗ ನೇರವಾಗಿ ಆ ದೂತರು ಹೋಗ್ತಾರೆ. ದೂತರು ಹೋಗಿ ಅಲ್ಲಿ ಹೇಳಬೇಕು. ಯಾರಿಗೆ? ಭರತನಿಗೆ ಹೇಳಬೇಕು. ಭರತನಿಗೆ ಹೇಳುವಾಗ ಭರತ ಪ್ರಶ್ನೆ ಮಾಡ್ತಾನೆ, ಕೇಳ್ತಾನೆ, ಎಲ್ಲ ಚೆನ್ನಾಗಿದ್ದಾರೆ ಹಾಗಿದ್ದಾರೆ ಅಂತ. ತಂದೆಯ ಸಂಗತಿಯನ್ನು ಕೂಡ ಕೇಳ್ತಾನೆ. ನೋಡಿ ಎಷ್ಟು ಇಕ್ಕಟ್ಟು ಅಂತ. ಆವಾಗ ದೂತರು ಹೇಳ್ತಾರೆ, ಕುಶಲಾಸ್ತೆ ನರವ್ಯಾಘ್ರ ಯೇಷಾಂ ಕುಶಲಮಿಚ್ಛಸಿ ಶ್ರೀಶ್ಚ ತ್ವಾಂ ಋಣುತೆ ಪದ್ಮ ಯುಜ್ಯತಾಂ ಚಾಪಿತೆ ರಥಃ. ರಥ ಸಿದ್ಧವಾಗಿದೆ, ನೀನು ಬಹಳ ಬೇಗ ಬರಬೇಕಾಗಿದೆ. ನೀನು ಯಾರೆಲ್ಲರ ಕುಶಲವನ್ನು ಕ್ಷೇಮವನ್ನು ಕೇಳ್ತಾ ಇದೆಯೋ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಅದ್ರ ಬಗ್ಗೆ ಏನಿದಿಲ್ಲ, ಚೆನ್ನಾಗಿದ್ದಾರೆ. ಈಗ ಏನಂತಂದರೆ, ಪದ್ಮಹಸ್ತಳಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ನಿನ್ನನ್ನು ವರಿಸೋದಕ್ಕೋಸ್ಕರ ಸಿದ್ಧವಾಗಿದ್ದಾಳೆ, ನೀನು ಬರಬೇಕು ಅಂತ ಆದೇಶ ಆಗಿದೆ, ಬರಬೇಕು ಅಂತ. ಅಂದರೆ ಒಂದು ಕಾವ್ಯವನ್ನು ಹೇಗೆ ಕಟ್ಟಿಕೊಡಬೇಕು ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದು, ಅಲ್ಲಿ ಮೇಲೆ ಹೇಳಿದಂಥ ಸಂಗತಿಯನ್ನೇ ಮತ್ತೆ ಇಲ್ಲಿ ಪುನರುಕ್ತಿ ಮಾಡಲಿಲ್ಲ. ಬದಲಿಗೆ ದೂತರು ಈ ರೀತಿಯಾಗಿ ಹೇಳಿದ್ದಾರೆ ಅಂತ. ಅಂದರೆ ಒಟ್ಟಾರೆಯಾಗಿ ಅವರು ಏನು ಹೇಳಬೇಕಾಗಿತ್ತೋ ಅದನ್ನು ಬಹಳ ಚೆನ್ನಾಗಿ ಹೇಳಿದರು, ಅಪ್ರಿಯವಾದ ಸತ್ಯವನ್ನು ಹೇಳಿದರು ಅಂತ. ನಮ್ಮ ಈ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ಮೂಲ ರಾಮಾಯಣವನ್ನು ಇಟ್ಕೊಂಡು ಸಾಕಷ್ಟು ಕೃತಿಗಳು, ಎಷ್ಟೋ ರಾಮಾಯಣಗಳು ಬಂದಿದೆ, ಎಷ್ಟೋ ನಾಟಕಗಳು ಬಂದಿದೆ. ಅದರಲ್ಲಿ ಒಂದು ಭಾಸನ ಒಂದು ನಾಟಕ ಪ್ರತಿಮಾ ನಾಟಕ ಅಂಥೇಳಿ, ಆ ಪ್ರತಿಮಾ ನಾಟಕದ ಒಂದು ಸಣ್ಣ ಪ್ರಸಂಗವನ್ನು ತಮ್ಮ ಗಮನಕ್ಕೆ ತರ್ತೇನೆ. ಹೇಗೆ ಅಪ್ರಿಯವಾದ ಸತ್ಯವನ್ನು ಕಟ್ಟಿಕೊಟ್ಟಿದ್ದಾನೆ, ಅಲ್ಲಿ ಕವಿ ಕಟ್ಟಿಕೊಟ್ಟದ್ದು. ಮೂಲ ರಾಮಾಯಣಕ್ಕೆ ಚ್ಯುತಿ ಬರದೇ ಹೋದ ರೀತಿಯಲ್ಲಿ ಅವನು ಅಲ್ಲಿ ಕಟ್ಟಿಕೊಡ್ತಾನೆ. ಏನಂತಂದರೆ, ನೇರವಾಗಿ
ದೂತ ಹೋಗ್ತಾನೆ, ವಿಷಯವನ್ನು ತಿಳಿಸ್ಕೊಡ್ತಾನೆ. ವಿಷಯವನ್ನು ತಿಳಿಸಿದ ಮೇಲೆ ಅವನು ತನ್ನ ರಥದಲ್ಲಿ ಅವನು ಕೂರಿಸ್ಕೊಂಡು ಭರತನ ಕರ್ಕೊಂಬರ್ತಾನೆ. ಕರ್ಕೊಂಬರುವಾಗ ಅವನು ಒಂದು ಶ್ಲೋಕ ಇದೆ, ಆ ಶ್ಲೋಕ ಸಂಭಾಷಣೆ ಪರಸ್ಪರ ದೂತ ಮತ್ತು ಭರತನ ನಡುವೆ ನಡೆದಂತಹದ್ದು. ಹೇಗಿದೆ ಅಂದರೆ, ಪಿತುರ್ಮೇ ಕೋವ್ಯಾಧಿ ಹೃದಯ ಪರಿತಾಪ ಖಲು ಮಹಾನ್ ಕಿಮಾಹೂತಂ ವೈದ್ಯಾ ನ ಖಲು ಭಿಷಜಸ್ತತ್ರ ನಿಪುಣಾ ಕಿಮಾಹಾರಂ ಭುಂಕ್ತೆ ಶಯನಮಪಿ ಭೂಮೌ ನಿರಶನಃ ಕಿಮಾಶಾಸ್ಯ ದೈವಂ ಸ್ಫುರತಿ ಹೃದಯಂ ವಾಹಯ ರಥಂ. ಒಂದೇ ಒಂದು ಶ್ಲೋಕದಲ್ಲಿ ಎಷ್ಟು ಅದ್ಭುತವಾಗಿ ಸಂಭಾಷಣೆ ಕಟ್ಕೊಟ್ಟಿದ್ದಾರೆ ನೋಡಿ. ಅವನು ಕೇಳ್ತಾನೆ, ಪಿತೃಮೇ ಕೋವ್ಯಾಧಿ, ನಮ್ಮ ತಂದೆ ಚೆನ್ನಾಗಿದ್ದಾರೆ, ತಂದೆಗೆ ಏನಾದರೂ ಕಾಯಿಲೆ ಇದೆಯಾ? ಯಾಕೆಂದರೆ ಇಷ್ಟು ಆತುರಾತುರವಾಗಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇವನು ಆಗಿರ್ಬೋದು. ಯಾಕೆಂದರೆ ಅದಕ್ಕಿಂತ ಮೊದಲೇನೆ ಅವನಿಗೆ ಒಂದು ಕನಸು ಬಿದ್ದಿರ್ತದೆ, ಕೆಟ್ಟ ಕನಸು, ತಂದೆಗೇನೋ ಆಗಿದೆ ಅಥವಾ ಅಣ್ಣನಾದಂಥ ರಾಮನಿಗೇನೋ ಆಗಿದೆ ಇತ್ಯಾದಿ ಕನಸನ್ನು ಕಂಡಿರ್ತಾನೆ. ಮತ್ತು ಈ ಸ್ವಪ್ನ ಶಾಸ್ತ್ರ ಅಂತ ಇದೆಯಲ್ಲ, ಸ್ವಪ್ನ ಶಾಸ್ತ್ರವನ್ನು ಕೂಡ ಅವನು ಅಲ್ಪ ಸ್ವಲ್ಪ ಬಲ್ಲವನಾಗಿದ್ದ. ರಾಜರೆಲ್ಲರೂ ಕೂಡ ಎಲ್ಲ ಶಾಸ್ತ್ರಗಳನ್ನು ಕೂಡ ಸಾಮಾನ್ಯ ಒಂದು ಪರಿಜ್ಞಾನ ಇತ್ತು. ಅದರ ಆಧಾರದ ಮೇಲೆ ಖಂಡಿತವಾಗಿಯೂ ಏನೋ ಆಗಿದೆ ಅನ್ನತಕ್ಕಂಥದ್ದು ಅವನ ಮನಸ್ಸಿನಲ್ಲಿ ಇತ್ತು. ಅದಕ್ಕೆ ಕೇಳ್ತಾನೆ, ಪಿತೃಮೇ ಕೋವ್ಯಾದಿಹಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಹೃದಯ ಪರಿತಾಪ ಖಲು ಮಹಾನ್. ಹೃದಯ ಇದ್ದದ್ದೇ ಅಪ್ಪ, ಎಲ್ರಿಗೂ ಇರುವಂಥದ್ದು. ಎಲ್ಲ ದುಃಖ ನೋವು ಸಂಕಟ ಯಾರಿಗೆಲ್ಲ ಹೇಳಿ, ಎಲ್ರಿಗೂ ಇದೆ. ನೋಡಿ ಎಷ್ಟು ಹೇಳ್ತಾನೆ ಅಂತ. ಅಷ್ಟಾದಾಗ ಕಿಮಾಹೂತಂ ವೈದ್ಯಾಹ, ಕೂಡಲೇ ಡಾಕ್ಟ್ರನ್ನ ಕರಿಬೇಕಲ್ಲ, ವೈದ್ಯರನ್ನ ಕರಿಬೇಕಲ್ಲ. ವೈದ್ಯರನ್ನ ಕರೆದು ಅದಕ್ಕೇನು ಪರೀಕ್ಷೆ ಮಾಡಿದ್ರು? ನಖಲು ಭಿಷಜಸ್ತತ್ರ ನಿಪುಣ. ವೈದ್ಯರು ಬಂದರು, ಆದರೆ ವೈದ್ಯರು ಅದಕ್ಕೆ ಇಲ್ಲ ಅಂತ ಎಕ್ಸ್ಪರ್ಟ್ ವೈದ್ಯರು ಯಾರೂ ಇಲ್ಲ ಅಂತ. ನಖಲು ಭಿಷಜಸ್ತತ್ರ ನಿಪುಣ, ಆ ವೈದ್ಯರು ಅಷ್ಟು ಸಮರ್ಥರಾಗಿಲ್ಲ ಅಂತ ಹೇಳ್ತಾನೆ. ಅವನು ಮುಂದೆ ಕೇಳ್ತಾನೆ, ಕಿಮ್ ಆಹಾರಂ ಭುಂಕ್ತೆ, ಊಟ ಮಾಡ್ತಾ ಇದ್ದಾರೋ? ನೋಡಿ, ಊಟ ಸಾಮಾನ್ಯವಾಗಿ ವೈದ್ಯರು ಕೇಳೋ ಹಾಗೆ ಆಹಾರ ಸೇರ್ತಾ ಇದೆಯಾ ಅಂತ. ಆಹಾರ ಸೇರ್ತಾ ಇಲ್ಲ ಅಂದರೆ ಕಾಯಿಲೆ ಇದೆ ಅನ್ನೋದು ಖಂಡಿತ. ಆಹಾರ ತಗೋತಾ ಇದ್ದಾರೋ ಅಂತ ಕೇಳಿದಾಗೆ, ಕಿಮ್ ಆಹಾರಂ ಭುಂಕ್ತೆ ಶಯನಮಪಿ, ಅಂದರೆ ಊಟ ಮಾಡ್ತಾರಾ, ನಿದ್ದೆ ಚೆನ್ನಾಗಿ ಬರುತ್ತಾ? ಅದು ಬಂತು ಅಂದರೆ ಸ್ವಲ್ಪ ಚೆನ್ನಾಗಿದ್ದಾರೆ ಅಂತ ಅರ್ಥ. ಅದಕ್ಕೆ ಅವನು ಹೇಳ್ತಾನೆ, ಭೂಮೌ ನಿರಶನ. ಇಲ್ಲಪ್ಪ, ಭೂಮಿಯ ಮೇಲೆ ಮಲ್ಕೊಂಡಿದ್ದಾರೆ. ಭೂಮೌ ನಿರಶನ ಅಂದರೆ ಭೂಮಿಯ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಆ ಭಾಸ ಕಟ್ಟಿಕೊಡುವಂಥದ್ದು ಹೇಗಿದೆ ನೋಡಿ. ಕೊನೆಗೆ ಅವನು ಕೇಳ್ತಾನೆ, ಕಿಮ ಆಶಾಸ್ಯಾತ್, ಹಾಗಾದರೆ ಏನು ಆಸೆ, ಎಲ್ಲರೂ ಏನು ಅಭಿಪ್ರಾಯ ಪಡ್ತಾರೆ? ದೈವಂ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಸ್ಫುರತಿ ಹೃದಯಂ ವಾಹಯರಥಂ, ನನ್ನ ಹೃದಯ ಹೊಡ್ಕೊಳ್ತಾ ಇದೆ, ಬೇಗ ಹೊರಡಪ್ಪ ಅಂತ ಹೇಳ್ತಾನೆ. ಮುಂದೆ ಬರ್ತಾನೆ. ನಾನು ಆ ಭಾಗ ಎಲ್ಲ ತುಂಬ ಅದ್ಭುತವಾದಂತಹ ಭಾಗ. ಮುಂದೆ ಬಂದಾಗ ಇನ್ನೇನು ಅಯೋಧ್ಯೆಯನ್ನು ಪ್ರವೇಶ ಮಾಡಬೇಕು, ಆಗ ಒಬ್ಬ ದೂತ ಓಡೋಡಿ ಬರ್ತಾನೆ. ಓಡೋಡಿ ಬಂದು ಹೇಳ್ತಾನೆ, ನಮ್ಮ ಇದನ್ನು ಕಟ್ಟಿಕೊಡುವ ರೀತಿ ಹೇಗಿದೆ ಕವಿಗಳು ಅಂತ ನೋಡಿ. ಅವನು ಬಂದು ಹೇಳ್ತಾನೆ, ಮಹಾರಾಜರಿಗೆ ಜಯವಾಗಬೇಕು ಅಂತೆಲ್ಲ ಹೇಳ್ಕೊಂಡು ನಮಸ್ಕಾರ ಮಾಡ್ತಾನೆ. ವಸಿಷ್ಠರು ತಮಗೊಂದು ಆದೇಶ ಮಾಡಿದ್ದಾರೆ. ಓಹೋ, ಕುಲಗುರುಗಳಾದ ವಸಿಷ್ಠರು ಆದೇಶ ಮಾಡಿದ್ದಾನೆ. ಏನು ಆದೇಶ? ಅದಕ್ಕೆ ಅವರು ಹೇಳ್ತಾನೆ, ಏನಿಲ್ಲ, ಈಗ ಕೃತಿಕಾ ನಕ್ಷತ್ರದಲ್ಲಿ ಪುರಪ್ರವೇಶವನ್ನು ಮಾಡಬಾರ್ದು, ಹಾಗಾಗಿ ರೋಹಿಣಿ ನಕ್ಷತ್ರ ಪ್ರಾರಂಭ ಆದಾಗ ಪುರಪ್ರವೇಶವನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಒಂದು ಕ್ಷಣ ತಾವು ಇಲ್ಲೇ ಇರಬೇಕು ಅಂತ ವಸಿಷ್ಠರು ಆದೇಶವನ್ನು ಮಾಡಿದ್ದಾರೆ ಅಂತ ನೋಡಿ. ಆಯಿತು ಅಂತ ಹೇಳ್ತಾನೆ. ರಥದಿಂದ ಇಳಿತಾನೆ. ಒಂದು ಸ್ವಲ್ಪ ಇರಬೇಕಲ್ಲ, ರೋಹಿಣಿ ನಕ್ಷತ್ರ ಬರುವವರೆಗೆ ಇರಬೇಕಲ್ಲ ಅಂಥೇಳಿ ಅಲ್ಲಿ ಇಳಿತಾನೆ. ಇದೆಲ್ಲ ನೋಡ್ತಾನೆ. ಅಲ್ಲೊಂದು ಪ್ರತಿಮಾ ಗ್ರಹ ಅನ್ನತಕ್ಕಂಥದ್ದು ಕಣ್ಣಿಗೆ ಕಾಣುತ್ತೆ. ಅದು ಭರತನಿಗೆ ಮೊದಲು ಅದು ಇರಲಿಲ್ಲ. ಅವನು ಕೈ ದೇಶಕ್ಕೆ ಹೋಗುವ ಸಂದರ್ಭ ಅದು ಇಲ್ಲ. ಈಗ ಬಂದಾಗ, ಓಹೋ, ಇದೇನೋ ಒಂದು ಕಾಣ್ತಾ ಇದೆಯಲ್ಲ, ಒಂದು ದೇವಸ್ಥಾನದ ಹಾಗೂ ಏನೋ ಕಾಣ್ತಾ ಇದೆ, ಒಂದು ಸಲ ಕ್ಷಣ ಇದೆಯಲ್ಲ, ಸಮಯ ಇದೆಯಲ್ಲ, ಒಂದು ಸಲ ನೋಡೋಣ ಅಂಥೇಳಿ ಒಳಗಡೆ ಬರ್ತಾನೆ. ಬಂದು ಅವನು ಹೇಳ್ತಾನೆ, ಕಿನ್ನು ಖಲು ಚತುರ್ದೈವತೋಯಂ ಸ್ತೋಮಃ ಅಂತ. ಏನು ಇದು ದೇವಾಲಯದ ಹಾಗೆ ಕಾಣ್ತಾ ಇದೆಯಲ್ಲ ಅಂತ ಹೇಳ್ತಾನೆ. ಒಳಗಡೆ ಬರ್ತಾನೆ. ಒಳಗೆ ಬಂದಾಗ ಇದರಲ್ಲಿ ದೇವಕುಲಿಕ ಅಂತ ಒಬ್ಬ ಇರ್ತಾನೆ, ಅವನು ಗೈಡ್ ಹಾಗೆ ಇರ್ತಾನೆ. ಅಲ್ಲಿ ಬಂದದ್ದೇ ತಡ ಅಲ್ಲಿ ನೋಡಿಕೊಂಡಾಗ ಅವನು ನಮಸ್ಕಾರವನ್ನು ಮಾಡೋದಕ್ಕೋಸ್ಕರ ಕೈಯನ್ನು ಎತ್ತುತ್ತಾನೆ. ಆವಾಗ ಅವನು ಹೇಳ್ತಾನೆ, ನಖಲು ಖಲು ಪ್ರಾಮಃ ಕಾರ್ಯ, ಚೆ ಇಲ್ಲಿ ನಮಸ್ಕಾರವನ್ನು ಮಾಡಬಾರದು. ಅಲ್ಲ, ದೇವತೆಗಳ ಹಾಗೆ ಕಾಣ್ತಾ ಇರ್ತಕ್ಕಂಥ ಈ ವಿಗ್ರಹಕ್ಕೆ ಯಾಕೆ ನಮಸ್ಕಾರ ಮಾಡಬಾರ್ದು ಅಂತ ಕೇಳ್ತಾನೆ. ಅಲ್ಲಲ್ಲ, ಇದು ದೇವತೆಗಳದ್ದಲ್ಲ, ಇದೆಲ್ಲ ಕ್ಷತ್ರಿಯರದ್ದು ಅಂತ. ಯಾವ ಕ್ಷತ್ರಿಯರದ್ದು? ಇಕ್ಷ್ವಾಕು ವಂಶರದ್ದು. ಬಹಳ ಸಂತೋಷ ಆಗುತ್ತೆ ಭರತನಿಗೆ. ಇಕ್ಷ್ವಾಕು ವಂಶದ ಪ್ರತಿಮೆಗಳನ್ನು ಇವರೇ ನೋಡಿರಲಿಲ್ಲ. ಬಹಳ ಸಂತೋಷವಾಗತ್ತೆ. ಆಗ ಹೇಳ್ತಾನೆ, ಇಲ್ಲಿ ಒಟ್ಟು ಎಷ್ಟು ಪ್ರತಿಮೆಗಳಿದೆ? 4 ಪ್ರತಿಮೆಗಳು ಅಲ್ಲಿದೆ. ಈ ಪ್ರತಿಮೆಗಳನ್ನು ಹೇಳ್ತೀಯಪ್ಪ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಸರಿಯಾಗಿ ಹೇಳ್ತಾನೆ, ದಿಲೀಪ, ರಘು, ಅಜ. ಅಲ್ಲೆಲ್ಲ ವರ್ಣನೆ ತುಂಬ ಚೆನ್ನಾಗಿದೆ, ಸಂಭಾಷಣೆ ಚೆನ್ನಾಗಿದೆ. ಅವನು ದಿಲೀಪ, ಅದಾದಮೇಲೆ ರಘು, ಅದಾದಮೇಲೆ ಅಜ. ಮುಂದೆ ಹೇಳಬೇಕಿತ್ತು,
ಅಲ್ಲಿ ಅವನು ತಡೀತಾನೆ. ಯಾರೋ ಭರತ. ಯಾಕೆ ತಡೀತಾನೆ ಅಂದರೆ, ಕ್ರಮ ಪ್ರಕಾರ ಹೇಳಿದ ಮೇಲೆ ಅಜನ ನಂತರ ಯಾರು ಬರಬೇಕು? ದಶರಥ ಬರಬೇಕು. ಈಗ ಅವನಿಗೆ ಅನುಮಾನ ಬರುತ್ತೆ. ಅವನು ಕೇಳ್ತಾನೆ, ಕಿಂ ಧರ್ಮಾಣಾನಾಂಬೆ ಪ್ರತಿಮಾಹ ಸ್ಥಾಪ್ಯಂತೆ, ಏನು ಜೀವಂತವಾಗಿರ್ತಕ್ಕಂಥ ಪ್ರತಿಮೆಗಳನ್ನು ಕೂಡ ಇಡ್ತಾರೋ ಅಂತ ಕೇಳ್ತಾನೆ. ಅಂದರೆ ಜೀವಂತವಾದಂತಹ ಪ್ರತಿಮೆಗಳನ್ನು ಇಡ್ತಾರೆ ಅಂತಂದರೆ ಇದು ದಶರಥನ ಪ್ರತಿಮೆ ಜೀವಂತವಾಗಿದೆ, ಇಲ್ಲ ಅಂದರೆ ಅನಾಹುತ ಆಗಿದೆ. ಕಟ್ಟಿಕೊಟ್ಟ ರೀತಿ ನೋಡಿ. ನಕಲು ಅತಿಕ್ರಾಂತ ನಾಮಿವ, ಇಲ್ಲ ಚೇಚೆ ಹಾಗೆಲ್ಲ ಇಡುವ ಪ್ರಸಂಗ ಇಲ್ಲ, ಸತ್ತವರ ಪ್ರತಿಮೆಗಳನ್ನು ಮಾತ್ರ ಇಡಬೇಕು ಅಂತ. ನೋಡಿ, ಬದುಕಿದವರ ಪ್ರತಿಮೆಗಳನ್ನು ನಾವು ಎಲ್ಲೂ ಇಡಬಾರ್ದು. ರಾಮಾಯಣ ಹೇಳುತ್ತೆ ನಮಗೆ. ಈ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಕಾವ್ಯಗಳು ನಮಗೆ ತಿಳಿಸ್ಕೊಡ್ತವೆ, ಅತಿಕ್ರಾಂತಾನಾಮೇವ ಅಂತ. ಈಗ ಭರತ ಅಲ್ಲಿ ಒಂದು ಕ್ಷಣ ಮೂರ್ಛಿತನಾಗ್ತಾನೆ. ಎಲ್ಲಿಯೂ ಕೂಡ ದಶರಥ ಸತ್ತಿದ್ದಾನೆ ಅನ್ನತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳೋದಿಲ್ಲ. ಆದರೆ ದಶರಥನ ಮರಣವಾಗಿದೆ ಅನ್ನತಕ್ಕಂತಹ ಸಂಗತಿ ಅನ್ನತಕ್ಕಂಥ ಮನಸ್ಸಿಗೆ ಗಟ್ಟಿ ಮಾಡತಕ್ಕಂತಹ ಒಂದು ಪದ್ಧತಿ ಇದೆಯಲ್ಲ, ರಾಮಾಯಣ ನಮಗೆ ಬಹಳ ಚೆನ್ನಾಗಿ ಕಟ್ಟಿಕೊಡ್ತದೆ. ಅಂಥದ್ದೇ ಇನ್ನೊಂದು ಪ್ರಸಂಗವನ್ನು ನಾವು ಗಮನಿಸಬಹುದು. ಹೇಗೆ ಅಂತಂದರೆ, ಭರತ ಅವನಿಗೆ ಒಂದು ವಿಶ್ವಾಸ ಇತ್ತು. ನಮಗೆ ಕೆಲವೊಮ್ಮೆ ಓವರ್ ಕಾನ್ಫಿಡೆನ್ಸ್ ಅಂತ ನಾವು ಹೇಳ್ತೇವೆ. ಖಂಡಿತವಾಗಿಯೂ ನಾನು ಹೋಗಿ ರಾಮನನ್ನ ಕರ್ಕೊಂಬರ್ತೇನೆ ಅಂತ. ರಾಮನ ಜೊತೆಗೆ ಅವನ 3 ತಾಯಂದಿರು ಕೂಡ ಸಿದ್ಧರಾಗ್ತಾರೆ, ರಥದಲ್ಲಿ ಹೊರಡ್ತಾರೆ. ಅಷ್ಟು ಮಾತ್ರವಲ್ಲ, ಎಲ್ಲ ಗುರುಗಳ ಒಂದು ಸ್ತೋಮ ಮಂತ್ರಿಗಳು ಎಲ್ಲರೂ ಕೂಡ ಸಿದ್ಧರಾಗಿಬಿಡ್ತಾರೆ. ಇಲ್ಲ ನಾವು ಹೋಗಿ ರಾಮನನ್ನು ಕರ್ಕೊಂಡು ಬರಬೇಕು ಅಂತ. ರಾಮನಿಗೆ ಒಂದು ವಿಶ್ವಾಸ ಏನು ಅಂತಂದರೆ, ಸ್ವತಃ ನನ್ನ ತಾಯಿ ಆಗಿರ್ತಕ್ಕಂಥ ಕೈಕೇಯಿಯು ಕೂಡ ರಾಮನನ್ನು ಕರ್ಕೊಂಬರೋದಕ್ಕೋಸ್ಕರ ಹೊರಟಿದ್ದಾಳೆ ಅಂತಾದಾಗ ಭರತನಿಗೆ ಖಂಡಿತ ರಾಮ ಬಂದೇ ಬರ್ತಾನೆ. ಅಷ್ಟು ಮಾತ್ರವಲ್ಲ, 3 ತಾಯಂದಿರಿದ್ದಾರೆ, ಮತ್ತು ಪ್ರಜಾವರ್ಗದವರೆಲ್ಲರೂ ಕೂಡ ಬಂದು ಹೇಳ್ತಾ ಇದ್ದಾರೆ. ಅಂದರೆ ರಾಮ ಖಂಡಿತವಾಗಿ ಒಪ್ಪೇ ಹೋಗ್ತಾನೆ, ಬಂದೇ ಬರ್ತಾನೆ ಅನ್ನತಕ್ಕಂಥ ಒಂದು ವಿಶ್ವಾಸ ಇತ್ತು. ಆ ವಿಶ್ವಾಸದ ಮೇಲೆ ಅವನು ಬರ್ತಾನೆ ನೇರವಾಗಿ ಅಲ್ಲಿ ಸುಮಂತ್ರ ದಾರಿ ತೋರಿಸ್ತಾನೆ. ಯಾಕೆಂದರೆ ಅವನಿಗೆ ಗುಹ ಇದ್ದಲ್ಲಿವರೆಗೆ ಸುಮಂತ್ರ ಆವಾಗ ಬಂದಿದ್ದ. ಅಲ್ಲಿಗೆ ಬಂದಾಗ ಗುಹನ ಜೊತೆಗೆಲ್ಲ ಮಾತಾಡ್ತಾನೆ, ಕೇಳ್ತಾನೆ. ಗುಹ ಅಲ್ಲಿ ಹೇಳ್ತಾನೆ ಹೇಗೆ ಏನಾಯಿತು ಅನ್ನತಕ್ಕಂಥನ. ಆಯ್ತಪ್ಪ, ಮರುದಿವಸ ಆಯಿತು, ಹಿಂದಿನ ದಿವಸ ಎಲ್ಲ ಒಟ್ಟಿಗೆ ಚೆನ್ನಾಗಿದ್ವಿ, ರಾತ್ರಿ ಎಲ್ಲ ನಾನು ಲಕ್ಷ್ಮಣ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾನೆ, ವರ್ಣನೆಯನ್ನು ಮಾಡ್ತಾನೆ. ಅದಾದ ಮೇಲೆ ಅವನು ಹೇಳ್ತಾನೆ, ಮರುದಿವಸ ಬೆಳಿಗ್ಗೆ ಅವರು ಇಲ್ಲಿಂದ ಹೊರಟು ಹೋದರು. ಪ್ರಭಾತೆ ವಿಮಲೆ ಸೂರ್ಯೆ ಕಾರಯಿತ್ವಾ ಜಟಾ ಉಭೌ ಅಸ್ಮಿನ್ ಭಾಗೀರಥಿ ತೀರೆ ಸುಖಂ ಸಂತಾರಿತವು ಮಯಾ. ಅವನು ಹೇಳ್ತಾನೆ, ಸುಖಂ ಸಂತಾರಿತವು ಮಯಾ, ನಾನು ಸುಖವಾಗಿ ಅವರನ್ನು ಆ ಕಡೆಗೆ ದಾಟಿಸಿಬಿಟ್ಟೆ. ಏನು ಹೇಳ್ತಾನೆ? ಗುಹ ಹೇಳ್ತಾನೆ ನೋಡಿ. ಇದು ವಾಲ್ಮೀಕಿ ಮಹರ್ಷಿಗಳು ಕಟ್ಟಿಕೊಡುವಂಥ ಪದ್ಧತಿ ಹೀಗೆ ನೋಡಿ. ಪ್ರಭಾತೆ ವಿಮಲೆ ಸೂರ್ಯ, ಬೆಳಗಾದ ತಡ ಅವರು ತಮ್ಮ ನಿತ್ಯ ಅನುಷ್ಠಾನ ಇತ್ಯಾದಿಗಳನ್ನೆಲ್ಲ ಪೂರೈಸಿಕೊಂಡ್ರು. ಅದಾದ ಮೇಲೆ ಉಭೌ ಜಟಾಕಾರಯಿತ್ವ, ಅವರಿಬ್ಬರು ಕೂಡ ಜಟೆಯನ್ನು ನಿರ್ಮಿಸಿಕೊಂಡು ನೋಡಿ ಜಟೆಯನ್ನು ಕಟ್ಟಿಕೊಳ್ತಾರೆ. ನಮಗೆ ಈ ಕೇಶ ಎನ್ನತಕ್ಕಂಥದ್ದು ನಮ್ಮ ಹಿಂದಿನ ಇದರಲ್ಲಿ ಗುರುಕುಲ ಪದ್ಧತಿ ಅಂತಿತ್ತು. ಗುರುಕುಲದಲ್ಲಿ ಇರುವವರೆಗೂ ಕೂಡ ನಮ್ಮ ಮುಖವನ್ನು ನಾವು ನೋಡ್ಕೊಳ್ಳೋದಕ್ಕೆ ಯಾವ ವ್ಯವಸ್ಥೆಯೂ ಕೂಡ ಇರ್ತಿರ್ಲಿಲ್ಲ, ಕನ್ನಡಿ ಇರ್ತಿರ್ಲಿಲ್ಲ. ಯಾಕೆಂದರೆ ಆ ಕನ್ನಡಿ ಏನು ಮಾಡುತ್ತೆ ಅಂದರೆ ನಮ್ಮ ಸಮಯವೆಲ್ಲವನ್ನೂ ಕೂಡ ಹಾಳು ಮಾಡಿಬಿಡುತ್ತೆ. ಅಲ್ಲಿ ನಿಂತ್ಕೊಂಡ್ರೆ ನನಗೆ ಎಷ್ಟು ಸಮಯ ಹೋಗಿದೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಅದು ವಿದ್ಯಾರ್ಥಿಗಳಿಗೆ ಸರಿಯಾದ ಲಕ್ಷಣ ಅಲ್ಲ, ಕಲಿತಾ ಇರತಕ್ಕಂಥವ್ರಿಗೆ. ಹಾಗಾಗಿ ಅದನ್ನು ಮಾಡಬಾರ್ದು. ಎರಡನೇದು ಕೇಶಾಲಂಕಾರ ಇದೆಯಲ್ಲ, ಕೇಶ ಇದ್ದಾಗ ನಾವು ಅಲಂಕಾರ ಮಾಡಿಕೊಳ್ಬೇಕು ಅಂತ, ಕೇಶ ಇದ್ದಾಗ ನಾವು ಅಲಂಕಾರವನ್ನು ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಹಾಗಾಗಿ ರಾಮ ಲಕ್ಷ್ಮಣರಿಬ್ಬರು ಕೂಡ ನಾವು ಕಾಡಿಗೆ ಹೊರಟವರು, ಕಾಡಿನಲ್ಲಿ ಹೇಗಿರಬೇಕು ಅಂದರೆ ಮುನಿಗಳಿದ್ದ ಹಾಗೆ ಇರಬೇಕು ಅನ್ನತಕ್ಕಂಥದ್ದು ಒಂದು ಇದಿದೆ. ಹಾಗಾಗಿ ಮುನಿಗಳು ಹೇಗಿರ್ತಾರೆ ಅಂದರೆ ಜಟೆಯನ್ನು ಧರಿಸ್ಕೊಳ್ತಾರೆ, ನಾವು ಕೂಡ ಜಟಾಧಾರಿಗಳಾಗಬೇಕು ಅಂತ ಅಂದುಕೊಳ್ತಾರೆ. ಗುಹನಿಗೆ ಹೇಳ್ತಾರೆ, ಗುಹ ಹೋಗಿ ಅಲ್ಲಿ ಇರತಕ್ಕಂತಹ ಆಲದ ಮರದ ಆ ರಸ ಇದೆಯಲ್ಲ, ಅಂಟಿದೆಯಲ್ಲ, ಅಂಟನ್ನು ತಂದು ಕೊಟ್ಟದೇ ತಡ ಆ ಅಂಟಿನಿಂದ ತಮ್ಮ ತಲೆಯನ್ನು, ಆ ಕೇಶವನ್ನೆಲ್ಲವನ್ನು ಸಂಸ್ಕರಿಸಿ ಅದನ್ನು ಜಟೆಯನ್ನಾಗಿ ಪರಿವರ್ತನೆ ಮಾಡಿಕೊಳ್ತಾರೆ. ಯಾಕೆಂದರೆ ಮತ್ತೆ ಈ ಕೂದಲನ್ನು ಸಂಸ್ಕರಿಸುವ ಪ್ರಶ್ನೆ ಇಲ್ಲ, ಕೂದಲು ಹಾಗೆಯೇ ಇರುತ್ತೆ. ಅಂದರೆ ಜಟೆಯನ್ನು ಮಾಡಿದ ಕಾರಣಕ್ಕಾಗಿ ಅದನ್ನು ಬಾಚಿಕೊಳ್ಬೇಕು, ಅದಕ್ಕೆ ಎಣ್ಣೆ ಹಾಕಬೇಕು, ಹೇಗೆ ಬೇಕು ಹಾಗೆ ಅಲಂಕಾರ ಮಾಡಿಕೊಳ್ಬೇಕು, ಯಾವುದೂ ಇಲ್ಲ. ಹೀಗೆ ಮಾಡಿಕೊಂಡು ಅವರಿಬ್ಬರು ಕೂಡ ಹೊರಟರು. ನಾನು ಅವ್ರನ್ನ ಈಚೆ ದಡದಿಂದ ಆಚೆ ದಡಕ್ಕೆ ಕಳಿಸ್ಕೊಟ್ಟೆ ಅಂತ ಇಷ್ಟು ಮಾತ್ರ ಹೇಳ್ತಾನೆ. ಯಾರು? ಗುಹ. ನೋಡಿ, ವಾಲ್ಮೀಕಿಗಳು ಎಷ್ಟು ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾರೆ ಅಂದರೆ ಅಲ್ಲಿ ಭರತನಿಗೆ ಅನಿಸಿಬಿಡ್ತದೆ, ಜಟೆಯನ್ನು ಧರಿಸಿ ಅವರು ಹೋಗಿದ್ದಾರೆ ಅಂತಂದರೆ ತಾತ್ಪರ್ಯ ಏನು ಅಂತಂದರೆ, ಖಂಡಿತ ನಾನು ಯಾವ ವಿಶ್ವಾಸದಿಂದ ಬಂದಿದ್ದೇನೋ ರಾಮನ ಕರ್ಕೊಂಡು ಹೋಗಬೇಕು ಅಂಥೇಳಿ, ಖಂಡಿತ ಇದು
ಕೂಡ್ಲಿಕ್ಕಿಲ್ಲ, ಆಗಲಿಕ್ಕಿಲ್ಲ ಅನ್ನುವಂತಹ ಆ ಭಾವ ಇದೆಯಲ್ಲ, ಆ ಭರತನಿಗೆ ಅಲ್ಲಿಯೇ ಬಂದುಬಿಡುತ್ತೆ. ಅಂದರೆ ಮತ್ತೆ ಮುಂದೆ ಹೋದಾಗ ಆ ಭಾವ ಮತ್ತೂ ಗಟ್ಟಿ ಆಗಬೇಕಲ್ಲ, ಅದಕ್ಕೋಸ್ಕರ ಮೊದಲೇನೆ ಅಪ್ರಿಯವಾಗಿರ್ತಕ್ಕಂಥ ಸತ್ಯವನ್ನು ನಾವು ಹೇಗೆ ತಗೊಳ್ಬೇಕು, ಹೇಗೆ ಸ್ವೀಕಾರ ಮಾಡಬೇಕು, ಮೊದಲಿಂದಲೂ ಕೂಡ ಮನಸ್ಸನ್ನು ಹೇಗೆ ಸಂಸ್ಕರಿಸಬೇಕು ಅನ್ನುವುದನ್ನು ನಮಗೆ ರಾಮಾಯಣ ಹೆಜ್ಜೆ ಹೆಜ್ಜೆಗೂ ಕೂಡ ನಮಗದು ತಿಳಿಸಿಕೊಡ್ತಾ ಹೋಗುತ್ತೆ. ಇನ್ನು ಒಂದು ಪ್ರಸಂಗವನ್ನು ಹೇಳಿ ನಾನು ಮುಗಿಸ್ಬೋದು ಅಂತ ಅಂದುಕೊಳ್ತಾ ಇದ್ದೀನಿ. ಲಕ್ಷ್ಮಣ ಸಾಕಷ್ಟು ಸಂದರ್ಭದಲ್ಲಿ ಭರತನ ಮೇಲೆ ಕೋಪಗೊಂಡದ್ದನ್ನು ನಾವು ಕಾಣ್ತೇವೆ. ಭರತನಿಂದ ಹೀಗಾಯಿತು ಹಾಗಾಯಿತು ಅಂತ ಹೇಳ್ತಾನೆ. ರಾಮಾಯಣ ಏನು ಹೇಳುತ್ತೆ ಅಂದರೆ, ಒಂದು ಕುಟುಂಬ ಅಂದಮೇಲೆ ಗಂಡ ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ತಾನೆ, ಹೆಂಡತಿ ಗಂಡನ ಮೇಲೆ, ತಂದೆ ಮಗನ ಮೇಲೆ, ತಾಯಿ ಮಗಳ ಮೇಲೆ, ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಇದು ಇರುತ್ತೆ. ಆದರೆ ಇದನ್ನು ನಾವು ಹಾಗೆ ಮುಂದುವರಿಸ್ಕೊಂಡು ಹೋಗಬಾರ್ದು. ಅದು ಯಾವ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟೇ, ಅದಲ್ಲಿಗೆ ಮುಗಿದೋಯ್ತು, ಮತ್ತೆ ಅದನ್ನು ನಾವು ಮುಂದಕ್ಕೆ ಹಾಗೆ ತೊಗೊಂಡು ಹೋಗಬಾರ್ದು. ಇದು ರಾಮಾಯಣ ನಮಗೆ ಹೇಳ್ಕೊಡುತ್ತೆ. ನೋಡಿ, ಲಕ್ಷ್ಮಣ ಭರತನ ಬಗ್ಗೆ ಸಾಕಷ್ಟು ಕೋಪಗೊಂಡಿದ್ದ. ಅವನು ಒಂದಲ್ಲ ಎರಡೆರಡು ಬಾರಿ ಕೋಪ ಕೊಡ್ತಾನೆ. ಮೊದಲು ಅಲ್ಲಿ ರಾಮನಿಗೆ ಇಲ್ಲೇ ಇಲ್ಲಪ್ಪ ನೀನು ಕಾಡಿಗೆ ಹೋಗೋದು ಬೇಡ ಅಂತ ಅಲ್ಲಿ ಒಮ್ಮೆ ಭರತ ಮೇಲೆ ಕೋಪ ಕೊಡ್ತಾನೆ. ಮತ್ತು ಭರತ ಬಂದಾಗಲೂ ಕೂಡ ವನವಾಸದ ಇದರಲ್ಲಿ ಸಮಯದಲ್ಲಿ ಭರತ ಕರ್ಕೊಂಡು ಹೋಗೋದಕ್ಕೋಸ್ಕರ ಬಂದಾಗಲೂ ಕೂಡ ಕೋಪ ಕೊಡ್ತಾನೆ. ಇಷ್ಟೆಲ್ಲ ಕೋಪಗೊಳ್ಳುವಂತಹ ಲಕ್ಷ್ಮಣ ಭರತನನ್ನು ಎಷ್ಟು ಚೆನ್ನಾಗಿ ಅರ್ಥಕೊಂಡಿದ್ದ ಅಂದರೆ, ಅವನು ಕೂತ್ಕೊಂಡು ಹೇಳ್ತಾನೆ ನೋಡಿ, ವನವಾಸದ ಪ್ರಸಂಗ 13ನೇ ವರ್ಷದ ಕೊನೆಯೇ ಆಗ್ತಾ ಇದೆ, ಹೇಮಂತ ಋತು. ಆಗ ಎಲ್ಲ ಕಡೆ ಚಳಿ. ಆ ವರ್ಷ ಅಂತೂ ತುಂಬ ಚಳಿ. ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ, ತುಂಬ ಚಳಿ ಅಂದರೆ ಅಷ್ಟು ಚಳಿಯನ್ನೇ ಕಂಡಿಲ್ಲ. ನಾವೆಷ್ಟೋ ಸಲ ಹೇಳ್ತೇವೆ, ಅಯ್ಯೋ ಇಷ್ಟು ವರ್ಷ ಈ ಥರ ಮಳೆನೇ ಕಂಡಿಲ್ಲ, ಈ ಥರ ಚಳಿನೇ ಕಂಡಿಲ್ಲ ಅಂತ ಹೇಳ್ತೇವೆ ನಾವು. ಹಾಗೆ ಅಷ್ಟು ಒಂದು ಚಳಿ ಇತ್ತಂತೆ. ಕೂತ್ಕೊಂಡು ಲಕ್ಷ್ಮಣ ರಾಮನ ಜೊತೆಗೆ ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಇದು ಈ ಎಂತಹ ಚಳಿ ಇದೆ ಅಂತಂದರೆ, ಈ ಚಳಿಗೆ ಹೆದರಿ ಪಕ್ಷಿಗಳು, ನೀರಿನಲ್ಲಿ ಇರತಕ್ಕಂಥ ಪಕ್ಷಿಗಳು ನೀರಿನಲ್ಲಿ ಇರೋದೇ ಇಲ್ಲ. ಈಗ ಎಲ್ಲ ಮೇಲೆ ಬಂದು ಕೂತ್ಕೊಂಡು ಆ ಚಳಿಯನ್ನು ತಡೆಯಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಇದಕ್ಕೆ ಅಂಜಿಕೊಂಡು, ಚಳಿಗೆ ಅಂಜಿದಂತಹ ಕಾಡಾನೆಗಳು ನೀರನ್ನು ಕುಡಿಲಿಕ್ಕೆ ಬರೋದಿಲ್ಲ. ಅಲ್ಲಿ ಬಂದರೆ ಆ ತಂಪಾದ ನೀರನ್ನು ಕುಡಿಯೋಕ್ಕಾಗೋದಿಲ್ಲ ಅಂತೇಳಿ ನೀರನ್ನೇ ಕುಡಿತಾ ಇಲ್ಲ. ಇಂತಹ ಸಮಯದಲ್ಲಿ ಭರತ ಸರಯೂ ನದಿಯಲ್ಲಿ ಅವನು ಹೇಗೆ ಸ್ನಾನ ಮಾಡ್ತಾ ಇದ್ದಿರಬಹುದು, ರಾಮಾಯಣದಲ್ಲಿ ಬರುತ್ತೆ. ಸರಯೂ ನದಿಯಲ್ಲಿ ಹೇಗೆ ಸ್ನಾನ ಮಾಡ್ತಾ ಇದ್ದಿರಬಹುದು ಅಂತ ಎಷ್ಟೋ ಸಂದರ್ಭದಲ್ಲಿ ನಾವು ಊಹೆ ಮಾಡ್ತೇವೆ. ನೋಡಿ, ನಾನು ಹೇಳಿಲ್ವಾ ಹಿಂಗೆ ಆಗತ್ತೆ ಅಂತ. ನೋಡಿ, ಆಯ್ತಲ್ವಾ, ನನಗೆ ಗೊತ್ತಿತ್ತು ಖಂಡಿತವಾಗಿಯೂ ಅಮೇರಿಕಾ ಇಸ್ರೇಲ್ ಸೇರಿ ಇರಾನ್ ಮೇಲೆ ಆಕ್ರಮಣ ಮಾಡುತ್ತೆ ನನಗೆ ಗೊತ್ತು, ನಾನು ಅವತ್ತೇ ಹೇಳಿಲ್ವ, ಹಂಗೆ ಆಯಿತು. ಊಹೆ ಅದು, ಖಂಡಿತ ನಾವು ಮಾಡಿದಂತಹ ಊಹೆಗಳು ಆಗತ್ತೆ. ನೋಡಿ, ಈ ಊಹೆ ಇದೆಯಲ್ಲ, ಲಕ್ಷ್ಮಣ ಯಾವ ಊಹೆಯನ್ನು ಮಾಡಿದ್ನೋ ನಿಜವಾಗಿಯೂ ಕೂಡ ಅದು ಆಗಿತ್ತು. ಏನಾಗಿತ್ತು ಅಂದರೆ, ಭರತ ಮೊದಲೇ ಹೇಳ್ತಾನೆ, ನೀನು ಖಂಡಿತವಾಗಿಯೂ ಅಯೋಧ್ಯೆಗೆ ಬರೋದಿಲ್ಲ, ಇದನ್ನು ಸಿಂಹಾಸನದ ಮೇಲೆ ನೀನು ಪ್ರತಿಷ್ಠಾಪಿಸಲ್ಪಡೋದಿಲ್ಲ ಅಂತಂದರೆ ನಿನ್ನ ಪಾದುಕೆಯನ್ನಾದರೂ ಕೊಡು, ನಾನಂತೂ ಖಂಡಿತವಾಗಿ ನಾನು ಸಿಂಹಾಸನ ಮೇಲೆ ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಬಂದವನು ನಂದಿಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಕೂತ್ಕೊಳ್ತಾನೆ. ಅವನು ಸಿಂಹಾಸನ ಮೇಲೆ ಕೂತ್ಕೊಳ್ಳೋದಿಲ್ಲ ಭರತ. ಅಷ್ಟು ಮಾತ್ರವಲ್ಲ, ಅವನು ಹೇಗಿರ್ತಾನಂದರೆ, ರಾಮ ಹೇಗಿದ್ದನೋ ಹಾಗೆ ನಾನು ಇರಬೇಕು ಅನ್ನೋ ಕಾರಣಕ್ಕಾಗಿ ಅವನು ಹೋಗಿ ಸರಯೂ ನದಿಯಲ್ಲಿ ಸ್ನಾನ ಮಾಡ್ತಾನೆ. ಲಕ್ಷ್ಮಣ ಅಲ್ಲಿ ಊಹೆ ಮಾಡಿದ್ದಕ್ಕೂ ಇಲ್ಲಿ ಭರತ ಅದನ್ನು ಮಾಡೋದಕ್ಕೂ ಎರಡೂ ಹೇಗೆ ಹೊಂದಾಣಿಕೆ ಆಗುತ್ತೆ ಗಮನಿಸ್ಕೊಳ್ಳಿ. ಅವನು ಆ ಭರತ ಹೇಗೆ ಹೋಗ್ತಾ ಇದ್ದ ಅಂತಂದರೆ, ರಾಮಾಯಣ ಹೇಳುತ್ತೆ ನಮಗೆ ಏನಂದರೆ, ಅವನು ಬೆಳಗಿನ ಜಾವ ಬಹಳ ಬೇಗ ಎದ್ದು ಹೋಗ್ತಾ ಇದ್ದಂತೆ. ಬೇಗ ಎದ್ದು ಹೋಗ್ತಾ ಇದ್ದ. ಸ್ನಾನಘಟ್ಟಕ್ಕೆ ಯಾರೂ ಕೂಡ ಬಂದಿರಬಾರ್ದು ಸರಯೂ ನದಿಯ ಇದಕ್ಕೆ. ಯಾಕೆ ಬಂದಿರಬಾರ್ದು ಅಂತಂದರೆ, ಬೆಳಗಿನ ಜಾವದಲ್ಲಿ ಯಾರಾದರೂ ಬಂದು ನೋಡಿಕೊಂಡು, ನೋಡಿ ಇವನ ದೇಶದಿಂದಲೇ ನಮ್ಮ ದಶರಥ ಇದನಲ್ಲ, ಈ ಭರತ ಇವನಿಂದಲೇ ಅವನು ಸತ್ತ, ರಾಮ ಇದನಲ್ಲ, ರಾಮ ಕಾಡಿಗೆ ಹೋದ ಯಾರನ್ನ ಗೊತ್ತಾ, ನೋಡಿ ಇವನಿಂದ ಅಂತ ನಾಳೆ 4 ಜನ ಆಡಿಕೊಳ್ತಾರೆ. ಮತ್ತೆ ನನಗೆ ಅದು ನೋವಾಗತ್ತೆ. ಅದು ಸತ್ಯವೂ ಹೌದು, ನನಗೆ ನೋವಾಗತ್ತೆ. ಹಾಗಾಗಿ ನಾನು ಏನು ಮಾಡಬೇಕು ಅಂದರೆ, ಬಹಳ ಬೇಗ ಬರಬೇಕು, ಸ್ನಾನ ಮಾಡಬೇಕು ಅಂತೇಳಿ ಬಹಳ ಬೇಗ ಬಂದು ಸ್ನಾನ ಮಾಡ್ತಾ ಇದ್ದಂತೆ ಭರತ. ಈ ಪ್ರಸಂಗವನ್ನು ಕಾಂಚಿ ಸ್ವಾಮಿಗಳೊಬ್ಬರು ಎಲ್ಲದಕ್ಕೂ ಕೂಡ ಅವರು ವ್ಯಾಖ್ಯಾನವನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಪ್ರಸಂಗಕ್ಕೆ ಒಂದು ವಿಶೇಷವಾದಂತಹ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ವ್ಯಾಖ್ಯಾನದ ಸಾಲುಗಳನ್ನು ನಾನು ಓದ್ತೇನೆ ನೋಡಿ. ಹೇಗೆ ಅಂದರೆ, ಯಥಾ ನವವೈಧವ್ಯಾ ಸ್ತ್ರೀಯ ಮನುಷ್ಯ ಸಂಚಾರಾತ್ ಪೂರ್ವಮೇವ ಮನುಷ್ಯ ಮುಖಂ ಅನವಲೋಕಯಂತ್ಯ ಗಚ್ಚಂತಿ ತಥಾ ಅಯಮಪಿ ಕೈಕೇಯಿ ಪುತ್ರೋಯಂ ಏತನ್ನಿಮಿತ್ತ ಏನಾನರ್ಥ ಇತಿ ಜನಾಃ ವಕ್ಷ್ಯಂತೀತಿ ಭೀತ್ಯ ಅಪರರಾತ್ರೇಷು ಏವ ಗಚ್ಚತಿ. ಅವರು
ಒಂದು ಸಣ್ಣ ದೃಷ್ಟಾಂತವನ್ನು ಕೊಟ್ಟು ಸ್ವಾಮಿಗಳು ಅದಕ್ಕೆ ಒಂದು ವ್ಯಾಖ್ಯಾನವನ್ನು ಬರೀತಾರೆ. ಏನು ಬರೀತಾರೆ ಅಂದರೆ, ಈಗ ನವವೈಧವ್ಯ, ಈಗ ತಾನೇ ಮದುವೆ ಆಗಿರತಕ್ಕಂತಹ ಒಬ್ಬ ಗೃಹಿಣಿ, ಅವಳು ಗಂಡನನ್ನು ಕಳ್ಕೊಂಡ್ಬಿಡ್ತಾಳೆ. ಗಂಡನನ್ನು ಕಳ್ಕೊಂಡ ತಕ್ಷಣ ಈ ಸಮಾಜದಲ್ಲಿ ಹೇಗೆ ಪ್ರಸಂಗ ಇರುತ್ತೆ ಗಮನಿಸ್ಕೊಳ್ಬೇಕು. ನಾವೆಲ್ಲ ಹೇಗಿರ್ತೇವೆ ಅಂತ, ನಾವೆಲ್ಲ ಆಕೆಯನ್ನೇ ದೂಷಿಸ್ತೇವೆ. ನೋಡಿ, ಅವಳ ಕಾಲ್ಗುಣ ಹೇಗೆ, ಬಂದದ್ದೇ ತಡ ಕಿತ್ಕೊಂಡ್ಬಿಟ್ಲು, ನುಂಗುಬಿಟ್ಲು, ತನ್ನ ಮನೆಯಲ್ಲಿರ್ತಕ್ಕಂಥ ಅತ್ತೆ ಮಾಮ ಸುತ್ತಮುತ್ತಲಿನ ಪರಿಸರ ಎಲ್ಲರೂ ಸೇರಿಕೊಂಡು ಅವಳನ್ನು ಬೈತಾರೆ. ಇದು ಲೋಕದಲ್ಲಿ ಕಾಣತಕ್ಕಂಥದ್ದು. ಅವರು ಅದನ್ನೇ ಹೇಳ್ತಾರೆ, ನವವೈಧವ್ಯ ಏನು, ಮನುಷ್ಯ ಸಂಚಾರಾತ್ ಪೂರ್ವಮೇವ. ಆಕೆ ತನ್ನ ದೈನಂದಿನ ಬದುಕನ್ನು ಕಟ್ಟಿಕೊಡಬೇಕಲ್ಲ, ಅದಕ್ಕೋಸ್ಕರ ಮನುಷ್ಯರು ಸಂಚಾರ ಮಾಡೋದಕ್ಕಿಂತ ಪೂರ್ವದಲ್ಲೇನೆ ಬಹಳ ಬೇಗ ಎದ್ದು ನೀರನ್ನು ನೀರನ್ನು ತರೋದು, ಗುಡಿಸ್ಬೇಕು, ರಂಗೋಲಿ ಹಾಕಬೇಕಾ, ಎಲ್ಲ ಕೆಲಸ ಕಾರ್ಯಗಳನ್ನು ಜನ ಓಡಾಡೋದಕ್ಕಿಂತ ಮೊದಲೇನೆ ಮಾಡಿಬಿಡಬೇಕು ಅಂತ. ಇಲ್ಲ ಅಂದರೆ ಜನ ಏನು ಹೇಳ್ತಾರೆ ಅಂದರೆ, ನೋಡಿ ಈಕೆಯ ಮುಖವನ್ನು ನೋಡಿಬಿಟ್ಟೆ, ಇನ್ನೇನಾಯಿತೋ, ಇವತ್ತಿನ ಕಥೆ ಏನಾಯಿತೋ, 4 ಮಾತುಗಳನ್ನ ಆಡ್ತಾ ಇರ್ತಾರೆ. ಆಗಬಾರದು ಎನ್ನುವ ಕಾರಣಕ್ಕಾಗಿ ಹೇಗೆ ಆಕೆ ಮಾಡ್ತಾಳೋ, ಭರತನೂ ಕೂಡ ಈ ಲೋಕ ನಾಳೆ ತಮ್ಮ ಕಾರ್ಯ ಆಗಲಿಲ್ಲ ಎನ್ನುವ ಕಾರಣಕ್ಕಾಗಿ ನನ್ನನ್ನು ಈ ಲೋಕ ನಿಂದಿಸಬಾರ್ದಲ್ಲ, ಜನ ನಿಂದಿಸಬಾರ್ದಲ್ಲ ಎನ್ನುವ ಕಾರಣಕ್ಕಾಗಿ ಭರತ ಅವನು ಹೇಳ್ತಾನೆ, ಅಯಂ ಕೈಕೇಯಿ ಪುತ್ರ, ನೋಡಿ ಇವನೇ ಕೈಕೇಯಿ ಮಗ, ನಾನು ಹೇಳಿದ್ನಲ್ಲ ಇವನೇ ಇವನು ಅಂತ ಲೋಕ ಹೇಳ್ತಾ ಇರ್ತಾರೆ. ಏತನ್ನಿಮಿತ್ತ ಏನಾನರ್ಥ, ನೋಡಿ ಈ ನಿಮಿತ್ತಕ್ಕಾಗಿ, ಈ ಕಾರಣಕ್ಕಾಗಿ ಇಂತಹ ಅನರ್ಥ ಎನ್ನತಕ್ಕಂಥದ್ದು ಈ ಭರತನಿಂದ ಘಟಿಸಿತು ಅಂತ ಈ ಲೋಕ ಹೇಳಬಾರದು ಎನ್ನುವ ಕಾರಣಕ್ಕಾಗಿ ಬಹಳ ಬೇಗ ಎದ್ದು ಅವನು ಸ್ನಾನಕ್ಕೆ ಹೋಗ್ತಾ ಇದ್ದ, ಸ್ನಾನವನ್ನು ಮಾಡ್ಕೊಂಡು ಬರ್ತಾ ಇದ್ದ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ನಮ್ಮ ಕುಟುಂಬದಲ್ಲಿ ನಾವು ಹೇಗೆ ಇರಬೇಕು, ಯಾವ ರೀತಿಯಾಗಿ ನಮ್ಮನ್ನು ಇದು ಮಾಡಬೇಕು ಅನ್ನೋದನ್ನು ಹೆಜ್ಜೆಗೂ ಕೂಡ, ಕುಟುಂಬ ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ನಮ್ಮದು ಸಾಮಾನ್ಯವಾದಂತಹ ಕುಟುಂಬ ಆದರೆ ರಾಜ ಮಹಾರಾಜರುಗಳಿಗೆ ಅವರಿಗೆ ಅವರದೇ ಆಗಿರತಕ್ಕಂಥ ಒಂದು ದೊಡ್ಡ ಕುಟುಂಬ ಅಂತಿರ್ತದೆ. ಪ್ರಜೆಗಳನ್ನು ಕೂಡ ಕುಟುಂಬ ಅಂತ ಪರಿಭಾವಿಸೋ ಕಾರಣಕ್ಕಾಗಿ ಅವರು ಪ್ರಜೆಗಳನ್ನು ಅದೇ ರೀತಿಯಲ್ಲಿ ಕಾಣುತ್ತಾರೆ. ಇನ್ನು ಒಂದು ಪ್ರಸಂಗ, 5 ನಿಮಿಷ ಇದೆ. ನಮ್ಮ ದುಃಖವನ್ನು ನಾವು ಮಡುಗಟ್ಟಿಕೊಳ್ಳಬಾರದು ಅಂತ, ದುಃಖವನ್ನು ನಾವು ಕಟ್ಟಿಕೊಳ್ಳಬಾರದು ಅಂತ ರಾಮ ಹೇಳ್ತಾನೆ. ದುಃಖ ಆಗಿದೆಯಾ, ಹತ್ತು ಬಿಡಲಿ, ತೊಂದರೆ ಇಲ್ಲ. ರಾಮನು ಸಹ ದುಃಖ ಪಡ್ತಾನೆ. ಅವನು ಹೇಳ್ತಾನೆ, ಆತ್ಮಾನಂ ಮಾನುಷಮ್ಮನ್ಯ ಅಂತ ಹೇಳ್ತಾನೆ. ನಾನೊಬ್ಬ ಮನುಷ್ಯನೇ, ಮನುಷ್ಯರು ಮಾತ್ರರಿಗೆ ಬರತಕ್ಕಂತಹ ದುಃಖವನ್ನು ಅವರು ಯಾರೇ ಆಗಲಿ ದುಃಖಿಸುವಂತಹ ಪ್ರಸಂಗ ಬಂತು ಅಂತಂದರೆ ನಾವು ಖಂಡಿತವಾಗಿಯೂ ಅದನ್ನು ನಿಲ್ಲಿಸಬಾರದು ಅಂತ ಹೇಳ್ತಾನೆ. ಹಾಗೆ ನಿಲ್ಲಿಸುವ ಪ್ರಯತ್ನವನ್ನು ಪಟ್ಟರೆ ಏನಾಗತ್ತೆ, ಈಗ ನಾವು ಯಾವುದನ್ನು ನಿಲ್ಲಿಸ್ಲಿಕ್ಕೆ ಹೊರಡ್ತೀವಿ ಅಂತ ಇಟ್ಕೊಳ್ಳೋಣ. ನಿಲ್ಲಿಸೋದಂದರೆ ಬೇರೆ ರೀತಿಯಲ್ಲಿ ರಾಮಾಯಣ ನಮಗೆ ತಿಳಿಸ್ಕೊಡುತ್ತೆ. ನೋಡಿ, ಇದು ಹೊರಟು ಹೋಗುತ್ತೆ. ಯಾವುದು, ರಾಮ ಕಾಡಿಗೆ ಹೋಗಬೇಕು, ರಥದಲ್ಲಿ ಕೂತ್ಕೊಳ್ತಾನೆ. ರಥದಲ್ಲಿ ಕೂತ್ಕೊಂಡಾಗ ಅವನು ಮುಂದಕ್ಕೆ ಹೋದಾಗ ಅಲ್ಲಿ ದಶರಥ ಜೋರಾಗಿ ಕರೀತಾನೆ, ಸುಮಂತ್ರ ನಿಲ್ಲಿಸು, ತಿಷ್ಟ, ನಿನ್ನ ಗಾಡಿಯನ್ನು ನಿಲ್ಲಿಸು, ರಥವನ್ನು ನಿಲ್ಲಿಸು ಅಂತ ಹೇಳ್ತಾನೆ. ರಾಮ ಹೇಳ್ತಾನೆ, ಇಲ್ಲ ಯಾಹಿ ಮುಂದಕ್ಕೆ ಹೊರಡು ಅಂತ ಹೇಳ್ತಾನೆ. ಸುಮಂತ್ರ ಹೇಳ್ತಾನೆ, ಅಲ್ಲಪ್ಪ ದಶರಥ ರಾಜ, ಅವನ ಮಾತನ್ನು ಕೇಳಬೇಕಲ್ಲ, ನಾನು ಇಕ್ಕಟ್ಟಿಗೆ ಸಿಲ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಸುಮಂತ್ರನ ಡೋಲಾಯಮಾನವಾದ ಸ್ಥಿತಿ ಸಂದರ್ಭ ಬಂದಾಗ ಏನು, ನಾಶ್ರೌಷಮಿತಿ ರಾಜಾನಂ ಉಪಾಲಬ್ಧೋಪಿ ವಕ್ಷ್ಯಸಿ ಚಿರಂ ದುಃಖಸ್ಯ ಪಾಪಿಷ್ಠಂ ಇತಿ ರಾಮಸ್ತಮಬ್ರವೀತ್. ಅದ್ಭುತವಾದಂಥ ಒಂದು ಮಾತು. ಅವನು ಹೇಳ್ತಾನೆ ಏನಂದರೆ, ನೀನು ಹೋಗು, ನಂತರ ನನ್ನನ್ನು ಬಿಟ್ಟು ಬರ್ತೀಯಲ್ಲ, ಬಂದಾಗ ನೀನು ಹೇಳು, ಇಲ್ಲ ನನಗೆ ಅದು ಕೇಳಲಿಲ್ಲ ಅಂತ ಹೇಳಿಬಿಡು. ಅಯ್ಯೋ, ಕೇಳಲಿಲ್ಲ ಅಂತ ಹೇಗೆ ಹೇಳೋದು? ಯಾಕೆಂದ್ರೆ ಸುಳ್ಳು ಹೇಳಿದಾಗ ಆಗಲಿಲ್ವಾ? ಯಾಕೆಂದರೆ ಮಹಾಭಾರತದಲ್ಲಿ ಇಂಥದ್ದೇ ಒಂದು ಪ್ರಸಂಗ ಬರ್ತದೆ. ಅಲ್ಲಿ ಅಶ್ವತ್ಥಾಮ ಹತಃ ಕುಂಜರಹ ಅಂತ ದ್ರೋಣಾಚಾರ್ಯನ ಸಾಯಿಸುವಂಥ ಪ್ರಸಂಗ ಬಂದಾಗ ಧರ್ಮಜ ಒಂದು ಮಾತನ್ನು ಹೇಳ್ತಾನೆ, ಅಶ್ವತ್ಥಾಮ ಹತಃ ಕುಂಜರಹ, ನೀನು ಸತ್ಯವನ್ನೇ ಹೇಳು ಅಂತ ಹೇಳ್ತಾನೆ ಕೃಷ್ಣ. ನೀನೇನು ಸುಳ್ಳು ಹೇಳಬೇಡ, ಅಶ್ವತ್ಥಾಮ ಹತಃ ಕುಂಜರಹ ಅಂತಲೇ ಹೇಳೋ. ಅಲ್ಲಿ ಆನೆಯನ್ನು ಕೂಡ ಸಾಯಿಸ್ತಾನೆ, ಅಶ್ವತ್ಥಾಮ ಅನ್ನತಕ್ಕಂತಹ ಆನೆಯನ್ನು. ಅದೇ ಸಂದರ್ಭದಲ್ಲಿ ಜೋರಾಗಿ ಶಂಖಘೋಷವನ್ನು ಮಾಡಿದ ಕಾರಣಕ್ಕಾಗಿ ಕುಂಜರ ಶಬ್ದ ಅನ್ನತಕ್ಕಂಥದ್ದು ಕೇಳೋದಿಲ್ಲ ಅಂತ. ನೋಡಿ, ಈ ಪ್ರಸಂಗದಲ್ಲಿ ಹೇಗೆ ಇರಬೇಕು ಅವನು ಹೇಳ್ತಾನೆ. ರಾಮ ಹೇಳ್ತಾನೆ, ನೀನು ಅಂದರೆ ಕೇಳಲಿಲ್ಲ ಅಂತ ಸುಳ್ಳು ಹೇಳೋದಕ್ಕಾಗೋದಿಲ್ಲ ಅಲ್ವಾ, ಆದರೆ ನೀನು ಹೇಳು. ಯಾಕೆ ಹೇಳಬೇಕು ಅಂತಂದರೆ ಯಾವುದು ಸರಿ ಅನ್ನೋದನ್ನು ನೀನು ಆಯ್ಕೆ ಮಾಡ್ಕೋಬೇಕೀಗ. ಏನು ಅಂತ ಹೇಳ್ತಾನೆ ನೋಡು, ಈ ದುಃಖ ಇದೆಯಲ್ಲ, ದುಃಖ ಈಗ ದಶರಥನಿಗೆ ದುಃಖವಾಗಿದೆ, ಆಮೇಲೆ ಸುಮಿತ್ರೆ ಮೊದಲಾದವರು ದುಃಖಿಸ್ತಾ ಇದ್ದಾರೆ. ಅವರು ದುಃಖ ಪಡಲಿ, ನಾನೀಗ ನಿಲ್ತೇನೆ ಅಂತ ಅಂದ್ಕೊಳ್ಳೋಣ. ನಿಂತರೆ ಅವರ ದುಃಖ ಕಡಿಮೆ ಆಗತ್ತಾ? ಆಗೋದಿಲ್ಲ. ನನ್ನನ್ನು ನೋಡ್ತಾ ಮತ್ತೆ ದುಃಖಿಸ್ತಾರೆ. ಯಾಕೆಂದರೆ ಅಯ್ಯೋ ರಾಮ, ನೀನು ನಾಳೆ ಹೊರಟುಬಿಡ್ತೀಯಲ್ಲ, ನಾಡ್ದು ಹೊರಟುಬಿಡ್ತೀಯಲ್ಲ ಅಂತ ದುಃಖ ಎನ್ನತಕ್ಕಂಥದ್ದು ನಿರಂತರವಾಗಿ ಬರುತ್ತೆ.
ಈಗ ನಾನು ಹೊರಟದ್ದೇ ಹೋದಾದರೆ ದುಃಖ ಎಷ್ಟೊತ್ತಿರ್ತದೆ, ಕೆಲವು ಕ್ಷಣಗಳು ಮಾತ್ರ ಇರ್ತದೆ. ಆ ದುಃಖದ ನಿರಂತರತೆಗೆ ನೀನು ಕಾರಣನಾಗ್ತೀಯ. ಅದಕ್ಕೆ ಹೇಳ್ತಾನೆ, ಚಿರಂ ದುಃಖಸ್ಯ ಪಾಪಿಷ್ಠಮಿತಿ ರಾಮಃ ತಮಬ್ರವೀದ್. ದುಃಖದ ಚಿರಂತನತ್ವಕ್ಕೆ ಯಾರು ಕಾರಣೀಕರ್ತರಾಗ್ತಾರೋ ಅಂಥವರಿಗೆ ಪಾಪ ಎನ್ನತಕ್ಕಂಥದ್ದು ತಟ್ಟುತ್ತದೆ. ನೋಡು, ನಿನಗೆ ಪಾಪ ಎನ್ನತಕ್ಕಂಥದ್ದು ಆ ದುಃಖದ ಚಿರಂತನತ್ವಕ್ಕೆ ನೀನು ಕಾರಣನಾಗ್ಬಿಡ್ತೀಯ. ಆದ್ದರಿಂದ ನೀನು ದುಃಖಿಸಬೇಡ, ಎಷ್ಟು ಬೇಕೋ ಅಷ್ಟು ಅವರು ಅಳಿಲಿ. ಆ ಅಳು ಎನ್ನತಕ್ಕಂಥದ್ದು ಅದು ನಿಧಾನವಾಗಿ ಕಡಿಮೆ ಆಗತ್ತೆ ಅಂತ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಒಂದು ಪದ್ಯವನ್ನು, ಒಂದು ಭಾವಗೀತೆ ಅಂತಲೂ ಕೂಡ ಕರೀತಾರೆ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲೇ ನಿನ್ನ. ಅವ್ರು ಹೇಳ್ತಾರೆ. ಆ ಪದ್ಯ ತುಂಬ ಚೆನ್ನಾಗಿದೆ, ಸಾಧ್ಯವಾದಾಗ ನಾವು ಅದನ್ನು ಗಮನಿಸ್ಕೊಳ್ಳೋಣ. ಆ ಪದ್ಯದ ಸಾಲುಗಳನ್ನು, ಒಂದೆರಡು ಸಾಲುಗಳನ್ನು ಹೇಳ್ತಾನೆ. ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ, ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ. ಮಲಗಿರುವ ಕೂಸು, ಅವರ ಮಗು ಸತ್ತೋಗಿರುತ್ತೆ, ಒಂದೆರಡಲ್ಲ 4-5 ಮಕ್ಕಳು ಸತ್ತೋಗಿರ್ತಾರೆ. ಅವರಿಗೆ ಅವರ ಹೆಂಡತಿ ತುಂಬ ದುಃಖಿಸ್ತಾ ಇರ್ತಾಳೆ, ಮಗುವನ್ನು ಇಟ್ಕೊಂಡಿರ್ತಾಳೆ. ಆ ಸಂದರ್ಭದ ಪದ್ಯ ಅಂತ ಹೇಳ್ತಾರೆ. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ, ನಾ ತಡಿಲಾರೆ ಅದ ಯಾಕ ನೋಡತಿ ಮತ್ತೆ ಮತ್ತೆ ಇತ್ತ. ಕೊನೆಯ ಸಾಲು ನೋಡಿ, ಅದು ಹೇಗಿದೆ ಅಂದರೆ, ಅತ್ತಾರ ಅತ್ತು ಬಿಡು ಹೊನಲು ಬರಲಿ, ನಕ್ಯಾಕ ಮರಸೀತಿ ದುಃಖ. ಸುಮ್ಮನೆ ಕೃತಕವಾದ ನಗುವನ್ನು ತೋರಿಸ್ತಾ ದುಃಖವನ್ನು ಯಾಕೆ ಮರೆಸುವಂತಹ ಪ್ರಯತ್ನ ಮಾಡ್ತೀಯ? ಎಷ್ಟು ಅಳಬೇಕು ಅಂತಿದೆಯೋ ಅಷ್ಟು ಅತ್ತು ಬಿಡು. ಎವೆ ಬಡಸಿ ಕೆಡವು ಬರಿಗಣ್ಣು ಬೇಡ, ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ. ತುಟಿಯನ್ನು ಕಚ್ಚಿಕೊಂಡು ಆ ದುಃಖವನ್ನು ಹಾಗೆ ನೀನು ಕಟ್ಟಿಕೊಳ್ಬೇಡ. ನಿನಗೆ ಎಷ್ಟು ಅಳಬೇಕು ಅಂತ ಅನಿಸಿದೆಯೋ ಅಷ್ಟು ಅತ್ತು ಬಿಡು. ಮೋಡ ಎನ್ನತಕ್ಕಂಥದ್ದು ಮಳೆಯನ್ನು ಸಂಪೂರ್ಣವಾಗಿ ಸುರಿಸಿದಾಗ ಮೋಡ ಹೇಗೆ ಶುಭ್ರವಾಗುತ್ತೋ ಹಾಗೆ ನಿನ್ನ ಬದುಕು ಕೂಡ ಶುಭ್ರವಾಗಬೇಕು ಅಂತಂದರೆ ನಾವು ದುಃಖವನ್ನು ಕಟ್ಟಿಕೊಳ್ಬಾರ್ದು, ದುಃಖವನ್ನು ಹಾಗೆ ಇದು ಮಾಡಬೇಕು ಅನ್ನುವಂಥದ್ದನ್ನು ರಾಮ ಮತ್ತೆ ಆಯಾಯ ಪ್ರಸಂಗಗಳಲ್ಲಿ ನಮಗೆ ತಿಳಿಸಿಕೊಡ್ತಾನೆ. ಹೀಗೆ ನಮ್ಮ ಒಟ್ಟಾರೆಯ ಈ ಪ್ರಸಂಗ, ಇನ್ನೂ ಸಾಕಷ್ಟು ಪ್ರಸಂಗಗಳು ರಾಮಾಯಣದ ಉದ್ದಕ್ಕೂ ನಮಗೆ ಸಿಗ್ತವೆ. ನಮ್ಮ ಕುಟುಂಬವನ್ನು ನಾವು ಹೇಗೆ ಕಟ್ಟಿಕೊಳ್ಬೇಕು ಅನ್ನತಕ್ಕಂಥದ್ದನ್ನು ಹೆಜ್ಜೆ ಹೆಜ್ಜೆಗೂ ನಮಗೆ ತಿಳಿಸಿಕೊಡ್ತದೆ. ಯಾರು ರಾಮಾಯಣವನ್ನು ನಾವು ಚೆನ್ನಾಗಿ ಓದ್ತೇವೆಯೋ, ಅರ್ಥೈಸಿಕೊಳ್ತೀವೋ, ಸಣ್ಣ ಸಣ್ಣ ಸೂಕ್ಷ್ಮ ಪ್ರಸಂಗಗಳನ್ನು ಕೂಡ ವಾಲ್ಮೀಕಿ ಮಹರ್ಷಿಗಳು ಕಥೆಯನ್ನು ಓಡಿಸುವ ಭರದಲ್ಲಿ, ಆ ವೇಗದಲ್ಲಿ ಎಲ್ಲಿಯೂ ಕೂಡ ಸಣ್ಣ ಸಣ್ಣ ಪ್ರಸಂಗಗಳು ಅಲೆಯಲ್ಲಿ ಕೊಚ್ಚಿ ಹೋಗದೆ ಹೋದ ರೀತಿಯಲ್ಲಿ ಕಟ್ಟಿಕೊಟ್ಟಂಥ ಸಂಗತಿ ಇದೆಯಲ್ಲ, ಅತ್ಯಂತ ಅದ್ಭುತವಾದಂತಹ ಪ್ರಸಂಗ. ಇಂತಹ ಅದ್ಭುತವಾದ ಪ್ರಸಂಗವನ್ನು ನಾನು ಮೆಲುಕು ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಸೀತಾರಾಮಾಂಜನೇಯ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ವಂದಿಸುತ್ತಾ, ಇಷ್ಟೊತ್ತು ತಾವೆಲ್ಲರೂ ಕೂಡ ಅತ್ಯಂತ ಆಸಕ್ತಿಯಿಂದ ಕೂತು ಆಲಿಸಿದ್ರಿ. ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ.